ಹ್ಮ್. ಎಲ್ಲಿಗೆ ನಿಲ್ಸಿದ್ವಿ ನಾವು? ಎಲ್ಲಿಂದ ಮಾಡೋದು? ಸ್ಥಿತಪ್ರಜ್ಞ ನಾಟಕ ದೀಪಿಕ ಅಂತ. ಏನು ಹೇಳಿದ್ರು ಕಲ್ಯಾಣಿಯವ್ರೆ? ನಾಟಕ ದೀಪಿಕ ಪಂಚದರ್ಶಿ ಅಂತ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ವಿಜಯ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂಕಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾವು ಎಲ್ಲಿವರೆಗೂ ಸ್ಟಾಪ್ ಮಾಡಿದ್ವಿ? ಇದ್ದು ಕಲ್ಯಾಣಿಯವ್ರು ಏನೋ ಹೇಳಿದ್ರು ಆಗ್ಲೇ. ಹೇಳಿ ಕಲ್ಯಾಣಿ. ಅದೇ ನಾಟಕ ದೀಪಿಕಾ ಪಂಚದರ್ಶಿ. ನಾಟಕ ದೀಪಿಕಲ್ಲ, ವಿದ್ಯಾರಣ್ಯ. ಹೌದು. ಸ್ಥಿತಪ್ರಜ್ಞನ ಲಕ್ಷಣನ ನಾಟಕ ದೀಪಿಕಾಗೆ ಹೋಲಿಕೆ ಮಾಡಿ ಆ ಅರಿವಿನ ಬೆಳಕನ್ನ ಗುರುಗಳು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವೇ ಹೇಳಿ ಕಲ್ಯಾಣಿ ಅವ್ರೆ. ಇದು ಸ್ಥಿತಪ್ರಜ್ಞ ಬೆಳಕಿನಲ್ಲೇ ಜೀವನ ಮಾಡ್ತಾನೆ. ಬೆಳಕು ಅಂದ್ರೆ ಅದು ಆತ್ಮ ಜ್ಞಾನದ ಬೆಳಕು, ಅದ್ರಲ್ಲೇ ಜೀವನ ಮಾಡ್ತಾನೆ. ಈ ಸ್ವಾಮಿ ವಿದ್ಯಾರಣ್ಯರು ಪಂಚದಶಿ ಅಂತ ಗ್ರಂಥದಲ್ಲಿ ನಾಟಕ ದೀಪಿಕಾ ಅಂತ ಒಂದು ಚಾಪ್ಟರ್ ಬರೆದಿದ್ದಾರೆ. ಇದು ಅದು ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಒಂದು ದೀಪ ಹಚ್ಚಿ ಇಡ್ತಾ ಇದ್ರಂತೆ. ಅದು ಅದನ್ನೇ ನಾಟಕ ದೀಪಿಕಾ ಅಂತ ಹೇಳ್ತಾರೆ. ಸ್ಟೇಜ್ ಮೇಲೆ ಈಗ ರಾಮ ಪಾತ್ರಧಾರಿ, ರಾವಣ ಪಾತ್ರಧಾರಿ ಬಂದು ಅವ್ರ ಅಭಿನಯ ಮಾಡಿ ಹೋಗೋರು. ಅವ್ರ ಮೇಲೆ ಈ ದೀಪದ ಬೆಳಕು ಬೀಳ್ತಾ ಇರುತ್ತೆ. ಈ ರಾಮ ಬಂದಾಗ ರಾಮ, ರಾವಣ ಬಂದಾಗ ರಾವಣ ಈ ದೀಪದ ಬೆಳಕಿಂದ ಕಾಣ್ತಾ ಇತ್ತು. ಈ ಪಾತ್ರಧಾರಿಗಳು ಇಲ್ಲದಿರುವಾಗ್ಲೂ ಅದು ಅವಾಗ ಏನು ಕಾಣ್ತಾ ಇಲ್ಲ, ದೀಪ ಮಾತ್ರ ಕಾಣ್ತಾ ಇದೆ. ದೀಪಕ್ ಮಾತ್ರ ಯಾರು ಬಂದ್ರೂ ಪರವಾಗಿಲ್ಲ. ಈ ಆತ್ಮಜ್ಯೋತಿ ಅದೇ ಅರಿವಿನ ಬೆಳಕು. ಅದೆಂತ ಬೆಳಕಂದ್ರೆ ಈಗ ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪೃಥಜ್ಯೋತಿ, ಪರಾತ್ಪರ ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ ಸ್ವಸ್ಮಿ. ನಾನು ಅರಿವಿನ ಬೆಳಕು. ಈ ಅರಿವಿನ ಬೆಳಕಿನಲ್ಲಿ ಪ್ರಪಂಚ ಬೆಳಗ್ತಾ ಇದೆ. ನಮಗ ಅರಿವಿಲ್ಲದೇನೆ ಪ್ರಪಂಚನೇ ಇಲ್ಲ. ಅರಿವಿನ ಬೆಳಕಿನಲ್ಲಿ ಯೋಚನೆಗಳು, ಭಾವನೆಗಳು ಎಲ್ಲ ಬೆಳಗ್ತಾ ಇರುತ್ತೆ. ಗಾಢ ನಿದ್ದೆಯಲ್ಲಿ ಏನು ಇಲ್ಲ ಅಂತ ಗೊತ್ತಾಗತ್ತೆ, ಆದ್ರೆ ಅರಿವಿನ ಬೆಳಕಿನಲ್ಲಿ ಬೆಳಕು ನಾಟಕ ದೀಪಿಕ ಇದ್ದಾಗೆ. ನಾಟಕ ದೀಪದ ಬೆಳಕಿನಲ್ಲಿ ಪಾತ್ರೆಗಳು ಬೆಳಗುತ್ತಾರೆ. ಅದೇ ರೀತಿ ನಮ್ಮ ಅರಿವಿನಲ್ಲಿ ಅರಿವಿನ ಬೆಳಕಿನಲ್ಲಿ ಎಚ್ಚರ, ಪ್ರಪಂಚದಲ್ಲಿ ಎಚ್ಚರ ಪಾತ್ರೆಗಳು ಬರ್ತಾರೆ. ಈ ಗಂಡ ಹೆಂಡತಿ, ಮಕ್ಕಳು, ಸಂಸಾರ ಇದೆಲ್ಲ ನಾಟಕನೇ. ಈ ನಾಟಕದ ಮೇಲೆ ಅರಿವಿನ ಬೆಳಕು ಬೀಳುತ್ತೆ. ಆಮೇಲೆ ಈಗ ಕನಸಿನಲ್ಲಿ ನಾಟಕ, ಈ ಕನಸಿನಲ್ಲಿ ನಾಟಕ ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಈ ನಾಟಕನೂ ಶುರು ಆಗುತ್ತೆ. ಆತ್ಮಜ್ಯೋತಿ ಕನಸಿನ ನಾಟಕವನ್ನು ಬೆಳಗುತ್ತೆ. ಗಾಢ ನಿದ್ದೆಯಲ್ಲಿ ಏನು ಇಲ್ಲ, ಕತ್ತಲೆ ಏನು ಇಲ್ಲ ಅಂತ ಗೊತ್ತಾಗೋದು ಅರಿವಿನ ಬೆಳಕಿನಲ್ಲಿ. ಪುನಃ ನಾಟಕ ಶುರುವಾಗುತ್ತೆ. ಹೀಗೆ 3 ನಾಟಕಗಳನ್ನು, ಎಚ್ಚರ, ಕನಸು, ಗಾಢ ನಿದ್ದೆ ಅನ್ನುವ ಈ ನಾಟಕಗಳನ್ನು ಬೆಳಗ್ತಾ ಇರೋದೇ ಅರಿವಿನ ಬೆಳಕು. ಅದೇ ಆತ್ಮ.
ಯಾರು ಈ ಅರಿವಿನ ಬೆಳಕಿನಲ್ಲಿ ಜೀವನ ಮಾಡ್ತಾರೋ ಈ ಅವ್ರೇ ಅರಿವಿನ ಬೆಳಕಿನಲ್ಲೇ ದೇಹ ಮನಸ್ಸು ಬುದ್ಧಿ ನಾನಲ್ಲ ನಾನ್ ಆತ್ಮ ಸ್ವರೂಪಿ ಅಂತ ಅರಿವಿನಲ್ಲೇ ಜೀವನ ಮಾಡೋವನೇ ಜೀವನ್ ಮುಕ್ತ. ಅಂದ್ರೆ ಎಚ್ಚರದ ನಾಟಕ. ಎಚ್ಚರದಲ್ಲಿ ಹೆಂಡತಿ ಎಲ್ಲ ಮಕ್ಳು ಪ್ರಪಂಚ ಎಲ್ಲ ಆಗುತ್ತೆ. ಎಲ್ಲ ನಾಟಕ. ಆಮೇಲೆ ರಾತ್ರಿ ಆದ ತಕ್ಷಣ ಅದು ಇನ್ನೊಂದು ಶುರು ಆಗುತ್ತೆ, ಇನ್ನೊಂದು ನಾಟಕ ಕನಸಲ್ಲಿ. ಇನ್ನೊಂದು ಮತ್ತೆ ನಾಟಕ. ಗಾರ್ಡನ್ ಇದ್ರೆನ ಇಂಟರ್ವೆಲ್ ಅಂತಾರೆ ಗುರುಗಳು, ಅದೊಂಥರ ಇಂಟರ್ವೆಲ್ ಇದ್ದಂಗೆ. ಗಾರ್ಡನ್ ಇದ್ರಲ್ಲಿ ಏನು ಇಲ್ಲ. ಎಷ್ಟು ಒಂಥರ ವಿಸ್ಮಯಕರವಾಗಿದೆ ಅಲ್ಲ ಈ ವಿಚಾರಗಳೆಲ್ಲ. ಇದನ್ನೆಲ್ಲ ನಮ್ ಒಂಥರ ಹೇಳಿದಾಗ ಆ ಬೇರೆಯವರು ಒಂಥರ ತುಂಬಾ ಆಶ್ಚರ್ಯವಾಗಿ ಕೇಳ್ತಾ ಇರ್ತಾರೆ. ಹೌದು. ಏನೋ ಬಹಳ ಗೊತ್ತಿರೋಂಗೆ ನಮ್ಗೆ ಗೊತ್ತಿರೋದು. ನಮ್ ಗುರುಗಳು ಹೇಳಿರೋದನ್ನ ನಾವು ಹೇಳಿದಾಗ ಬೇರೆಯವ್ರ ಮುಂದೆ ಒಂಥರ ಏನ್ ಖುಷಿಯಿಂದ ಖುಷಿ ಆಗ್ತಾ ಇರುತ್ತೆ. ಅವ್ರು ಕೇಳಿಸ್ಕೊಂಡಷ್ಟು ನಾವ್ ಹೇಳ್ತಾ ಇರೋದೆ. ಅಲ್ಲ ಹೌದು, ಯಾಕೆಂದ್ರೆ ನಮ್ಗೆ ಮೊದ್ಲು ಏನಂದ್ರೆ ಈ ದಿನಾ ನಮ್ಮ ದಿನನಿತ್ಯದ ಅನುಭವನೇ ಆದ್ರೂ ಕೂಡ ಅದನ್ನ ಅನಲೈಸ್ ಮಾಡಿರಲ್ಲ ನೋಡಿ ನಾವು. ಹೌದು. ನಿಜವಾಗ್ಲೂ ಅನಲೈಸ್ ಮಾಡಿದಾಗ ಅಪ್ಪ ಎಂಥ ಸತ್ಯ ಅಂತ ಆಶ್ಚರ್ಯ ಆಗತ್ತೆ. ನಮಗೂ ಗೊತ್ತಿರಲ್ಲ, ಈಗ ಗೊತ್ತಾಗಿದೆ. ಹೌದು. ಈ ಮೂರು ಒಂಥರ ಸ್ಥಿತಿ ತುಂಬಾ ಖುಷಿ ಆಗ್ತಿರ್ತದೆ ಹೇಳಕ್ಕೆ. ಇದು ಈ ತರ ಹಿಂಗಲ್ಲ, ಇದು ಇವ ಆಯ್ತಪ್ಪ ಅಂತ, ನೀವ್ ಈ ತರ ಹೇಳ್ತೀರ, ಆಯ್ತಪ್ಪ ಇದನ್ನ ತಗೊಳಪ್ಪ ಅಂತ ನಮ್ ಗುರುಗಳು ನಮ್ಗೆ ಅನಲೈಸ್ ಮಾಡಿ ಹೇಳ್ಕೊಟ್ಟಿರೋದನ್ನ ನಾವು ತುಂಬಾ ಚೆನ್ನಾಗಿ ಅವ್ರಿಗೆ ನಾವು ಗೊತ್ತಿರೋಂಗೆ ಹೇಳುದು. ನಾವು ತುಂಬಾ ಗೊತ್ತಿರೋರಂಗೆ ಒಂಥರ ಎಷ್ಟು ಒಂಥರ ವಿಸ್ಮಯ ಅಂದ್ರೆ ಒಂಥರ ಅನ್ಕೊಳಕ್ಕೆ ಆಗಲ್ಲ. ಈ ಎಚ್ಚರ ಕನಸು ಗಾರ್ಡನ್ ಇದ್ರೆ ಮಾತ್ರ ಇದು ಮೂರು ಬೇರೆ ಪ್ರಪಂಚ ಅಂತ ಅಲ್ವಾ. ಎಚ್ಚರದಲ್ಲೇ ಎಚ್ಚರದ ಕನಸು ಅಂತ ಹೇಳೋದಂತೂ ಅದು ನಿಜವಾಗ್ಲೂ ಅದು ನಿಜಾನೇ ಅನ್ಸುತ್ತೆ. ನಿಜಾನೇ ಅಲ್ವಾ? ಅರಿವಿನ ಬೆಳಕು ಕಾಣಿಸೋದ್ರಿಂದಾನೇ ನಾವು ಎಚ್ಚರದಲ್ಲೂ ಅದೇ ತರ ಇರ್ತೀವಿ. ಕನಸು ಗಾರ್ಡನ್ ಇದೆ, ಎಲ್ಲದರಲ್ಲೂ ಆ ಬೆಳಕು ಇದೆ ಅಂತ ಗೊತ್ತಾಗ್ತಾ ಇದೆ ಈಗ. ಅರಿವಿನ ಬೆಳಕು ಅನ್ನೋದು ನಿಜವಾಗ್ಲೂ ಅದು ಒಂಥರ ನಮ್ಗೆ ಹೊಸದೇನೆ. ಅದು ಅರಿವು ಅನ್ನೋ ಅದೇ ಬೆಳಕು ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಬೆಳಕು ಅಂದ್ರೆ ಸೂರ್ಯನ ಬೆಳಕು ಅಂತ ನಾವು ಒಂಥರ ಲಿಟ್ರಲ್ ಆಗಿ ತಗೊಂಡ್ಬಿಡ್ತೀವಿ. ಒಂಥರ ಇಲ್ಲ. ನಮ್ಗೆ ನಮ್ಗೆ ಕಾಣಂಗೆ. ಹೌದು. ಅರಿವು ಅನ್ನೋದು ಬೆಳಕು ಅನ್ನೋದು ಅದು ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಇದನ್ನ ಹೇಳ್ತಾರಲ್ವಾ. ಎಷ್ಟು ದೊಡ್ಡ ಸೈನ್ಸ್ ಇದು ಅನ್ಸುತ್ತೆ. ಇನ್ನು ಏನೇನಿದೆಯೋ ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ. ಚೆನ್ನಾಗಿ ಹೇಳಿದ್ರಿ ಕಲ್ಯಾಣಿ ಅವ್ರೆ. ನೀವುನು ಹೇಳ್ತೀರಾ ಮುಂದೆ ಇನ್ನೂ ಒಂಚೂರು ಅರಿವಿನ ಬೆಳಕು ಅಂದ್ರೆ ಏನು ಅಂತ? ಈ ಅರಿವಿನ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಅದು ಪ್ರತಿಫಲನ ಆಗತ್ತೆ. ಅದಕ್ಕೇನೆ ಚಿದಾಭಾಸ ಅಂತಾನು ಹೇಳ್ತಾರೆ. ಈ ಮನಸ್ಸು ಒಂಥರ ಕನ್ನಡಿಯಲ್ಲಿ ಯೋಚನೆಗಳು ಮನಸ್ಸಿನ ಕನ್ನಡಿಯಲ್ಲಿ ಯೋಚನೆಗಳು ಭಾವನೆಗಳು ಎಲ್ಲ ಬೆಳಗುತ್ತೆ. ಇಂದ್ರಿಯಗಳ ಮೂಲಕ ಪ್ರಪಂಚಕ್ಕೆ ಕಾಣುತ್ತೆ. ಆತ್ಮ ನಾನು, ಸಾಕ್ಷಿ ನಾನು, ಇದೆಲ್ಲ ಅಂತ ಗೊತ್ತಾಗೋದೇ ಜೀವನ್ ಮುಕ್ತಿ. ಅಜ್ಞಾನ ಮನಸ್ಸಲ್ಲಿ ದೃಢ ಈ ತರ ಜ್ಞಾನ ನಮ್ಗೆ ಮನಸ್ಸಲ್ಲಿ ದೃಢವಾಗಿ ಇರ್ಬೇಕು. ಅವಾಗ ಮುಕ್ತನಾಗ್ತಾನೆ. ಜೀವನ್ ಮುಕ್ತರಾಗ್ತೀವಿ. ಇದು ಹೇಗಾಗದು ಅಂದ್ರೆ ಅಜ್ಞಾನಿಗೆ ಒಂಥರ ತಲೆಭಾರ, ಜ್ಞಾನಿಯ ತಲೆ ಅಗ್ರವಾಗೇ ಇರುತ್ತೆ. ಅಲ್ಲ ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ನಾನು ಇನ್ನೊಬ್ಬರನ್ನ ಕೇಳ್ತೀನಿ ಕಲ್ಯಾಣಿ ಅವ್ರೆ. ಜ್ಞಾನಿ ಅದು ಅಜ್ಞಾನಿ ಹೇಗಾಗತ್ತೆ ಅಂತಂದ್ರೆ ದೃಢ ಆಗೋದು ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸನ ಮತ್ತು ಸೇವಾ. ಇದರಿಂದ ಜ್ಞಾನ ಆಗುತ್ತೆ. ಚೆನ್ನಾಗಿ ಹೇಳಿದ್ರು ನಮ್ಮ ಉಮಾ ಅವ್ರು. ಇವಾಗ ಇನ್ನೂ ಚೆನ್ನಾಗಿ ಹೇಳ್ತಾರೆ ಜ್ಞಾನಿಗೂ ಮತ್ತೆ ಅಜ್ಞಾನಿಗೂ ವ್ಯತ್ಯಾಸ, ಎಕ್ಸಾಂಪಲ್ಸ್ಗಳು, ಕಥೆಗಳು ಕೊಟ್ಟು. ಅದಕ್ಕೆ ಮುಂಚೆ ಒಂದು ಈ ನಾಟಕ ದೀಪಿಕಾನ ಗುರೂಜಿ ಹೇಳಿರೋದು ಒಂದು ಇದು, ನಾನು ಇನ್ನೂ ಒಂದ್ ಕಡೆ ಅದನ್ನ ಕೇಳಿರೋದು, ಅದು ನಂಗೆ ತುಂಬಾ ಇಂಪ್ರೆಸ್ ಆಗಿರುವಂಥದ್ದು. ಸೊ ಏನು ಅಂತಂದ್ರೆ, ಒಂದು ರಾಜನ್ ಸಭೆ ಇದೆ. ಆ ಸಭೆಗೆ ಏನ್ ಮಾಡ್ತಾರೆ, ಮೊದ್ಲು ಹಿಂದ್ಗಡೆ ದೀಪಗಳನ್ನ ಇಟ್ಬಿಟ್ಟಿರ್ತಾರೆ ಅವರು. ಅದಾದ್ಮೇಲೆ ಏನ್ ಮಾಡ್ತಾನೆ, ರಾಜ ಬಂದು ಕುತ್ಕೋತಾನೆ. ಫಸ್ಟ್ ರಾಜ ಕುತ್ಕೋತಾನೆ ಮೇಲೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನೀಟಾಗಿ ಇಮ್ಯಾಜಿನ್ ಮಾಡ್ಕೋಬೇಕು ಇದನ್ನ. ಹಿಂದೆ ಅವರು ದೀಪಗಳು ಇಟ್ಟಿದ್ದಾರೆ, ಅಂದ್ರೆ ಎಲ್ಲಾ ಕಡೆನೂ ಇಟ್ಟಿರ್ತಾರೆ, ಅದು ಹಿಂದೆಲ್ಲ ಸಣ್ಣ ಸಣ್ಣ ಇರ್ತಲ್ಲ, ರಾಜ ಬಂದು ಕೂತ್ಕೊತಾನೆ.
ರಾಜ ಬಂದು ಫಸ್ಟ್ ಕೂತ್ಕೋತಾನೆ. ರಾಜನ ಕೆಳಗೆ ಮಂತ್ರಿ ಬಂದು ಕೂತ್ಕೋತಾನೆ. ಮಂತ್ರಿ ಆದ್ಮೇಲೆ ಈ ಮಿಕ್ಕಿದವರು ಕೂತಿರ್ತಾರೆ. ನರ್ತಕಿ ಬರ್ತಾಳೆ. ಅದಾದ್ಮೇಲೆ ವಾದ್ಯದವರು ಬರ್ತಾರೆ. ಅದಾದ್ಮೇಲೆ ಇನ್ನು ಪ್ರಜೆಗಳೆಲ್ಲ ಇರ್ತಾರೆ ಎಲ್ಲಾರು. ಸೊ ಇದನ್ನ ನಾವು ಅನಲೈಸ್ ಮಾಡಿದಾಗ ನಾವು ಜನರಲಿ ಒಂದು ನೋಡಿದಾಗ ಏನ್ ಕಾಣಿಸುತ್ತೆ ನಮ್ಗೆ? ಈಗ ಉಮಾ ಇದ್ದಾಳೆ, ಉಮನ್ ಹಿಂದೆ ಕಿಟಕಿಯಿಂದ ಬೆಳಕ್ ಬರ್ತಾ ಇರೋದ್ ಕಾಣಿಸಲ್ಲ. ಅಲ್ಲಿ ನೀವ್ ಏನ್ ನೋಡ್ತೀರಾ? ಉಮನ್ ನೋಡ್ತಾ ಇದ್ದೀರಾ ನೀವು. ಹಾಗೆ ಎಲ್ಲರೂ ಏನ್ ಮಾಡ್ತಾರೆ? ರಾಜನ ನೋಡ್ತಾರೆ. ಫಸ್ಟ್ ರಾಜನ ನೋಡ್ತಾರೆ, ಆ ಸಭೆ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಸೊ ಇವಾಗ ಇದ್ರೊಳಗೆ ರಾಜ ಯಾರು ಅಂತಂದ್ರೆ ಅಹಂಕಾರ. ಅಹಂ ಅಂತ ಏನಿದಾನಲ್ಲ ಅವನು, ಅಹಂ ಆಕಾರ ತಗೊಂಡಾಗ ಅಹಂಕಾರ ಆಗತ್ತೆ. ಅಹಂ ಅಂದ್ರೆ ಶುದ್ಧ ಅಹಂ ಇರತ್ತೆ, ಅದು ಶುದ್ಧ ಚೈತನ್ಯ. ಅದನ್ನ ನಾವು ನೋಡಲ್ಲ. ಇದೇನ್ ಮಾಡುತ್ತೆ? ಆಕಾರ ತಳ್ಕೊಡುತ್ತೆ. ಆಕಾರ ತಳ್ಳ ತಕ್ಷಣ ಏನಾಗತ್ತೆ? ನಾನು ರಾಜ ಅಂತ ಆಗತ್ತೆ. ಇಲ್ಲಿ ನೆಕ್ಸ್ಟ್ ಮಂತ್ರಿ ಕೂತಿಯಾನೆ. ಅವನು ಬುದ್ಧಿ. ಅವನು ತಪ್ಪು ಸರಿ ಅಂತ ಹೇಳಕ್ ಒಂದ್ ಸ್ವಲ್ಪ ಕೂತಿರ್ತಾನೆ ರಾಜ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತಾಳೆ? ಇಲ್ಲಿ ನರ್ತಕಿ ಕುಣಿತಾಳೆ. ಹೆಂಗೆ ಕುಣಿತಾಳೆ ಅಂತಂದ್ರೆ ಅವಳನ್ನ ಮನಸ್ಸಿಗೆ ಹೋಲಿಸ್ತಾರೆ. ಏನು ಅಷ್ಟು ಚೆನ್ನಾಗಿ ಕುಣಿತಾಳೆ. ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ? ಅವಳು ಕುಣಿಯಕ್ಕೆ ವಾದ್ಯದವ್ರು ಬೇಕಲ್ಲಿ. ಸೊ ಈ 5 ವಾದ್ಯದವ್ರು ಕೂತಿದ್ದಾರೆ. ಅವರು ಎಲ್ಲ 5 ಇಂದ್ರಿಯಗಳು. ಸೊ ಇಲ್ಲಿ ಎಲ್ಲ ಕುಣಿತಾ ಇದ್ದಾರೆ. ಅದು ಇನ್ನು ಮುಂದೆ ವಾ 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 ಏನ್ ಜನ ಕುಣಿತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಹೊಗಳು ಭಟ್ರುಗಳು ಇದಾರಲ್ಲ. ಏನಂದ್ರೆ ಪ್ರಪಂಚದಲ್ಲಿ 2 ತರದ ಭಟ್ರುಗಳು ಇದ್ದಾರೆ. ಸೊ ಇವೆಲ್ಲವೂ ಸೇರಿ ಪ್ರಪಂಚ ಆಗಿರುವಂತದ್ದು ಎಲ್ಲಿಂದ ಮೂಲ? ಅದು ಅಹಂಕಾರದಿಂದ ಶುರುವಾಗಿದೆ, ಆಕಾರದಿಂದ ಇದು. ಸೊ ಇದನ್ನ ನಾಟಕ ದೀಪಿಕಾದಲ್ಲಿ ಅವರು ನಮ್ಗೆ ತುಂಬಾ ಚೆನ್ನಾಗಿ ವಿವರಿಸಿರುವಂಥದ್ದು. ಎಲ್ಲಾರು ಸ್ಟೇಜ್ ನೋಡ್ತಾ ಇದ್ದಾರೆ. ನಾವು ಹಾಗೆ ಅಲ್ವಾ? ಈಗ ಸ್ಕ್ರೀನ್ ನೋಡಲ್ಲ ನಾವ್ ಯಾರು. ಸೊ ನಾವೆಲ್ಲ ಏನ್ ನೋಡ್ತೀವಿ? ಆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವಂತ ಪಿಕ್ಚರ್ಗಳು ನೋಡ್ತಾ ಇದೀವಿ ನಾವು. ಆ ಪಿಕ್ಚರ್ ಅಲ್ಲಿ ಒಂದಾಗ್ಬಿಡ್ತಾ ಇದೀವಿ ನಾವು. ಅಲ್ಲಿ ಅವ್ರೇನಾರ ಹತ್ರ ನಾನು ಅಳ್ತಾ ಇರ್ತೀವಿ ಕುತ್ಕೊಂಡು, ಅವ್ರ ನಕ್ರೆ ನಾವು ನಗ್ತಾ ಇರ್ತೀವಿ. ಅಲ್ಲೇನೋ ಹೊಡ್ದಾಡ್ತಾದ್ರೆ ನಾವು ಹೊಡ್ದಾಡ್ತೀವಿ. ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ಮೊನ್ನೆ ನಡೆದಾಗ ನಮ್ಮ ಮನೇಲಿ ನೋಡ್ಬೇಕು. ನನ್ನ ಮೊಮ್ಮಗ ಯಜಮಾನ್ರೆಲ್ಲ ಕೂತ್ಕೊಂಡು ಏನ್ ಕುಣಿತಾ ಇದ್ರು, ನೆಗಿತಾ ಇದ್ರು. ನೋಡಿದಾಗ ನಾನ್ ನಗ್ತಾ ಇದ್ದೆ. ಏನು ಕುಣಿತಾ ಇದ್ದಾರೆ ಇವರೇ, ಆ ಪಾತ್ರದಲ್ಲಿ ಇವರೇ ಕ್ರಿಕೆಟ್ ಮ್ಯಾಚ್ ಆಡ್ದಂಗೆ ಅಂತ ಹೇಳ್ಬಿಟ್ಟು. ಹಾಗೆ ಈ ನಾಟಕ ದೀಪಿಕಾ ನಮ್ಗೆ ಹೇಗೆ ನಮಗೆ ಒಂದು ಪಾಠ ಕಲಿಸುತ್ತೆ ಅಂತ ಹೇಳಿ. ಇದೆಲ್ಲ ನೋಡಿದಾಗ ನಾವು ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೀವಿ ಇಲ್ಲಿ ನಾವು ಅಂತ ಹೇಳಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು ನಾಟಕ ದೀಪಿಕಾದ ಮುಖಾಂತರ. ತಾವಿಲ್ಲಿ ಅಲ್ಲೇನು ಎಚ್ಚರ ಕನಸು ನಿದ್ದೆನೂ ಬಂತು ನಮಗೆ. ಅದು ಎಚ್ಚರ ಕನಸು ನಿದ್ರೆ 3 ಡಿಫರೆಂಟ್ ಐಡೆಂಟಿಟಿ ಅಂತ ನಮ್ಗೆ ಆಲ್ರೆಡಿ ನಾವು ದುಃಖ ವಿವೇಕದಲ್ಲಿ ತಿಳ್ಕೊಂಡಿದೀವಿ ನಾವು. ಏನದು? ವ್ಯಾವಹಾರಿಕ ಜೀವ, ಪ್ರಾತಿಭಾಸಿಕ ಜೀವ, ಮತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜೀವ. ಓಕೆ, ಪಾರಮಾರ್ಥಿಕ ಜೀವ ಅಂತ 3 ಜೀವಗಳನ್ನ ತಿಳ್ಕೊಂಡಿದೀವಿ. ಈ 3 ಜೀವಗಳು ಬೇರೆ ಬೇರೆ. ಈಗ ಅದು ಯಾಕೆಂದ್ರೆ ವ್ಯಾವಹಾರಿಕ ಜೀವದಲ್ಲಿ ನಾವ್ ಇವಾಗ ಏನು ನೋಡ್ತಾ ಇದೀವಿ, ಇಲ್ಲಿ ಮಾತಾಡ್ತಾ ಇದೀವಿ, ಎಲ್ಲವೂ ನಂಗೆ ಸ್ಪಷ್ಟ ಅಂತ ಅನಿಸ್ತಾ ಇದೆ. ನಂಗೆ ಇದೇ ಸತ್ಯ ಅಂತ ಅನಿಸ್ತಾ ಇದೆ. ಆದ್ರೆ ನಾನು ಇದಕ್ ಹೋದಾಗ ತೈಜಸ, ಅದು ಪ್ರಾತಿಭಾಸಿಕ ಹೋದಾಗ ವ್ಯಾವಹಾರಿಕ ಜೀವ ಏನು ಅನ್ನೋದೇ ಸಂಪೂರ್ಣವಾಗಿ ಗೊತ್ತಿಲ್ಲ ನಮ್ಗೆ. ನಾವು 3ನೇ ನೋಡ್ಕೋಬೇಕ. ಈ ಪ್ರಪಂಚ ಏನು ಅಂತ ತಿಳ್ಕೊಳಕ್ಕೆ ನಾವು 3 ಉದಾಹರಣೆ ಇರೋದು: ಎಚ್ಚರ, ಕನಸು, ನಿದ್ರೆ. ಆ 3ನ್ನೇ ಪ್ರತಿ ಸಲ ನೋಡ್ಕೋಬೇಕು ನಾವು. ಎಚ್ಚರದಲ್ಲಿ ನನಗೆ ಎಲ್ಲ ಕಾಣ್ತಾ ಇದೆ. ಏನು? ಬಿಟ್ಟಿದ್ದೀನಿ, ಎಲ್ಲದು ಕಾಣಿಸ್ತದೆ. ಥ್ರೂ ಈ ಸೆನ್ಸರಿ ಆರ್ಗನ್ಸ್, ಬಾಹ್ಯ ಇಂದ್ರಿಯಗಳ ಮುಖಾಂತರ ನನಗೆಲ್ಲ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತೇನೆ ನಾನು. ಆಮೇಲೆ ಏನಾಗತ್ತೆ? ಮಲ್ಕೊಂಡೆ. ಏನು ಒಂದೇ ವ್ಯತ್ಯಾಸ, ಒಂದ್ ಬಿಟ್ಟಿದ್ದೆ, ಒಂದ್ ಮುಚ್ಚಿದೆ. ಮಿಕ್ಕಿದ ಇಂದ್ರಿಯಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರತ್ತೆ ಒಳಗಡೆ. ಅಲ್ಲಿ ಹೊರಗಡೆ ಒಂದೇ ವ್ಯತ್ಯಾಸ, ಬಿಟ್ಟಿದ್ದು, ಮುಚ್ಚಿದ್ದು, 2 ವ್ಯತ್ಯಾಸ. ಮುಚ್ಚಿದಾಗ ತನ್ನದೇ ಆದ ಒಂದ್ ಪ್ರಪಂಚ ತೆರ್ಕೊಳುತ್ತದು. ಅದಕ್ಕೆ ಯಾವ ಹೊರಗಡೆ ಯಾವ ವಸ್ತುಗಳು ಇಲ್ಲ, ಯಾವ ಸಹಾಯವೂ ಇಲ್ಲಲೆ ತನ್ನದೇ ಆದ ಒಂದು ಕಲ್ಪನೆ ಪ್ರಪಂಚ ಸೃಷ್ಟಿ ಮಾಡ್ಕೊಳತ್ತೆ. ಅದು ತೈಜಸದಲ್ಲಿ ತನ್ನದೇ ಆದ ಇದು. ಅದಕ್ಕೆ ಹಿರಣ್ಯ ಗರ್ಭ ಅಂತಾನು ಕರೀತಾರೆ.
ಸೃಷ್ಟಿ ಶುರುವಾಗಿದ್ದಲ್ಲಿ ಹಿರಣ್ಯ ಗರ್ಭನಲ್ಲಿ ಸೃಷ್ಟಿ ಶುರುವಾಗಿರುವಂತದ್ದು ಇದು. ಯಾಕೆ ಅಂತಂದ್ರೆ ನಿಮ್ಗೆ ಗಾರ್ಡನ್ ಇದ್ರಲ್ಲಿ ಏನೂ ಇಲ್ಲ, ಅಲ್ಲಿ ಯಾವ ಸೃಷ್ಟಿನೂ ಇಲ್ಲ, ಯಾವ ಇಂದ್ರಿಯಗಳೆಲ್ಲ ಏನೂ ಇಲ್ಲ. ಅರೆ ಬೇರೆ ಇತ್ಲಾಗ ಎಚ್ಚರ ಅಲ್ಲ, ಇತ್ಲಾಗ ಕನ್ಸು ಅಲ್ಲ ಅಂತಾರ. ಪೂರ್ಣ ಇದು ಅಲ್ಲ, ನಿದ್ರೇನು ಅಲ್ಲ, ಇತ್ಲ ಪೂರ್ಣ ಎಚ್ಚರನೂ ಅಲ್ಲ. ಅರ್ಧಂಬರ್ಧದೊಳಗೆ ಸೃಷ್ಟಿ ಮಾಡ್ಕೊಂಡಿರುವಂತದ್ದು ಈ ಪ್ರಪಂಚ, ಜೀವ ಏನೇನ್ ಅನ್ಕೊಂಡ್ ಕೂತಿದೀವಲ್ಲ, ಎಲ್ಲವೂ ಅವಾಗ ಬಂದಿದ್ದಂತ ಸೃಷ್ಟಿಲಿ ಬಂದಂತ ಇದು ಹಿರಣ್ಯ ಗರ್ಭನಿಂದ ಬಂದಂತ ಸೃಷ್ಟಿ. ನಮಗೆ ಆ ಸೃಷ್ಟಿ ಕ್ರಿಯೆನ ನಮ್ಗೆ 2 ಇದ್ರೊಳಗೆ ಉಪನಿಷತ್ತಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾರೆ. ಒಂದು ಐತರೇಯ ಉಪನಿಷತ್ತಲ್ಲಿ, ಇನ್ನೊಂದು ಮುಂಡಕ ಉಪನಿಷತ್ತಿನಲ್ಲಿ. ಅದನ್ನ ಒಂದ್ಸಲಿ ಸ್ಪಷ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಒಂದೇ ಸಲಿ ಕೊಚ್ಕೊಂಡ್ ಹೋಗ್ಬಿಡತ್ತೆ. ಯಾಕೆ ನಾನು ಇದೇ ಸುಳ್ಳು, ನಾನೇ ಇಲ್ಲ ಅಲ್ಲಿ. ಎಂತದಂತ ತಗೊಂಡ್ ಬಂದ್ ಇವೆಲ್ಲ ಮಾತಾಡ್ತಾ ಕುತ್ಕೊಂಡ್ವಿ ಇದೀವಿ ನಾವು ಅನ್ನೋಂಥದ್ದು ಒಂದು ಸ್ಪಷ್ಟ ಜ್ಞಾನ ಬರ್ತೀಗ. ನಾನೆಂಬುದು ನಾನಲ್ಲ ಅಂತಷ್ಟೇ. ಈ ಉಮಾನೇ ಇಲ್ಲ ಇಲ್ಲಿ. ಉಮಾ ಪೂರ್ಣ ಚೈತನ್ಯ ಆಗ್ಬಿಟ್ಟಿದ್ದಾಳೆ, ಉಮಾ ಪೂರ್ಣ ಅರಿವಾಗ್ಬಿಟ್ಟಿದ್ದಾಳೆ. ಎಲ್ಲಿದ್ದಾಳೆ ಉಮಾ ಇಲ್ಲಿ ಕಾಣಿಸೋದಿಕ್ಕೆ? ಅಥವಾ ನೀವ್ ಯಾರು ಕಾಣಿಸಕ್ಕೆ ಎಲ್ಲಿದ್ದೀರಾ ನೀವು? ಯಾರು ಇಲ್ಲ ಅಲ್ಲಿ. ಸೊ ಹಾಗಾಗಿ ತೈಜಸ್ ಅಂದ್ರೆ ಜಾಸ್ತಿ ಪಾತ್ರ ಇಲ್ಲಿ. ಇನ್ ಗಾರ್ಡನ್ ಇದ್ರಲ್ಲಿ ಅವನು ಪ್ರಾಜ್ಞ ಆಗಿರ್ತಾನೆ, ಅಂತರವಿ ಎಲ್ಲ ಬೀಜ ರೂಪದಲ್ಲಿ ಕೂತಿರುತ್ತೆ. ಅಂದ್ರೆ ಈ ಎಚ್ಚರ, ಕನಸು, ನಿದ್ರೆ ಅಂತ ನಾವ್ ಮಾಡ್ಕೊಂಡಿದೀವಲ್ಲ, ಅದನ್ನು ಮಿಥ್ಯ ಅಂದ್ಬಿಡ್ತಾರೆ ಕೊನೆಗೆ. ಇದೂ ಸಹಿತ ಮಿಥ್ಯನೇ. ಯಾಕೆ ಅಂದ್ರೆ ಪ್ರಪಂಚ ಸೃಷ್ಟಿ ಆದ್ಮೇಲೆ ಬಂದಿದ್ದು ನಾವು ಒಂದ್ ಚಿದಾಭಾಸದಲ್ಲಿ ಇನ್ನೊಬ್ಬನ್ ಕರ್ಕೊಂಬಂದ್ವಲ್ಲ ನಾವು. ಅಲ್ಲಿ ಅದಕ್ಕೊಂದು ಉಮಾ ಅಂತ ಹೆಸರು ಕೊಟ್ಕೊಂಡ್ವಿ, ಅವಳಿಗೆ ಇಂದ್ರಿಯಗಳಿಟ್ವಿ, ಇದಿಟ್ವಿ, ಎಲ್ಲ ಇಟ್ಟಿದ್ವಲ್ಲ, ಅದೆಲ್ಲವೂ ಮಿಥ್ಯ ಅಂತ ಹೇಳಿ ಅದಕ್ಕೆ 3 ಅವಸ್ಥೆಗಳು ನೋಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಹಾಗಾದ್ರೆ ಯಾವುದು ಸತ್ಯ ಅಂತ ಬಂದಾಗ 3 ಅವಸ್ಥೆಗಳನ್ನ ನೋಡ್ತಾ ಇರುವಂತ ಸಾಕ್ಷಿ ನಾನು, ಅದು ಮಾತ್ರ ಸತ್ಯ ಅದು ಅಂತ ಹೇಳಿ ಸಾಕಷ್ಟು ಸಲ ಇದು ಗುರುಜಿ ತುಂಬಾ ಸಲ ಹೇಳಿದ್ದಾರೆ. ನಂಗೆ ಏನಾಗುತ್ತೆ, ಒಂದೊಂದ್ಸಲಿ ಒಂದೊಂದ್ ಸ್ಪಷ್ಟತೆ ಬರ್ತಾ ಇರತ್ತೆ ಇದ್ರ ಬಗ್ಗೆ. ಗುರುಜಿ ಈ ತರ ಇದ್ರೊಳಗೆ ಹೇಳಿದಾರಲ್ವಾ ನಮ್ಗೆ ಇದು. ನಾನು ಅವಾಗ ಅದನ್ನ ಆ ತರ ಅರ್ಥ ಮಾಡ್ಕೊಂಡಿದ್ದೆ, ಇವಾಗ ಈ ತರ ಅರ್ಥ ಮಾಡ್ಕೋತೇನೆ, ಈ ಸ್ಪಷ್ಟತೆ ಬರ್ತಾ ಇದೆ ನಮ್ಗೆ ಅನ್ನುವಂಥದ್ದು ತಿಳಿಯತ್ತೆ. ಸೊ ನಾವು 3 ಇಟ್ಕೊಂಡ್ ಕೂತಾಗ ಎದ್ದೊಳದ ಕಣ್ಬಿಟ್ಟೆ ಕಲ್ಯಾಣಿ ಕಾಣಿಸ್ತಿದಾರೆ, ಕಾತ್ಯಾಣಿ ಕಾಣಿಸ್ತಾರೆ. ಕಣ್ ಮುಚ್ಕೊಂಡೆ ಯಾರು ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಣಿಸ್ತಾರೆ? ಇಲ್ಲಿ ಕಾಣಿಸ್ತಾ ಇಲ್ಲ. 2 ನೋಡ್ತಾ ಇರೋದು, ಕಣ್ ಬಿಡೋದು, ಕಣ್ ಮುಚ್ಕೊಳ್ಳೋದು ಅಂದ್ರೆ ಒಂದು ಜಾಗೃತ, ಇನ್ನೊಂದು ಸುಶಕ್ತಿ. ಅದನ್ನ ಸೊ ನಾವು ಈ 3 ಇದನ್ನ ನೋಡ್ಕೊಂಡಾಗ, ಗಾರ್ಡನ್ ಇದ್ರೆ 3 ತಂದಾಗ ಅಲ್ಲೇನು ಇರ್ಲಿಲ್ಲ. ಎದ್ದ ಕಣ್ಬಿಟ್ಟ ಬಂತು ಪ್ರಪಂಚ, ಕಣ್ ಮುಚ್ಕೊಂಡೆ ಪ್ರಪಂಚ ಹೋಯ್ತು. ಪ್ರಪಂಚ ಒಳಗಿನ ಪ್ರಪಂಚ ಹೋಗ್ಲಿಲ್ಲ, ನಿದ್ರೆಯಲ್ಲಿ ಒಳಗಿನ ಪ್ರಪಂಚ ಇದ್ದೇ ಇತ್ತು. ಗಾರ್ಡನ್ ಇದ್ರೆ ಮಾತ್ರ ಪ್ರಪಂಚ ಇರ್ಲಿಲ್ಲ. ಸೊ ಈಗ ಹಾಗಾದ್ರೆ ಇವಾಗ ತಾವ್ ಹೇಳಿದ್ರಲ್ಲ, ಏನಿದು ಅರಿವಿನ ಬೆಳಕು ಅಂತಂದ್ರೆ ಏನು ಅಂತಂದಾಗ, ಮೊದಲು ನಮ್ಮ ಒಂದು ಗಾರ್ಡನ್ ಇದ್ರಲ್ಲಿ ಬರ್ಲಿಲ್ಲ, ಅದು ಹಿರಣ್ಯ ಗರ್ಭನಲ್ಲಿ. ಆಕ್ಚುಲಿ ಅದನ್ನ ನಂಗೆ ಇನ್ನೊಂದ್ಸಲಿ ನಿಮ್ಗೆ 3 ಅವಸ್ಥೆಗಳಲ್ಲಿ ಏನೇನಿದೆ ವ್ಯಷ್ಟಿ ಸಮಷ್ಟಿಲಿ ಅಂತ ಇನ್ನೊಂದ್ಸಲಿ ಹೇಳಿದ್ದೆ. ಅದು ಮತ್ತೆ ಇನ್ನೊಂದ್ಸಲಿ ಹೇಳ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಇದನ್ನ ತಿಳ್ಕೊಂಡ್ರೆ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಅಂತ ಅನ್ಕೋತೀನಿ. ಹೇಳ್ಬೋದಾ? ಹೇಳಿ. ಓಕೆ, ಅದು ನೀವಿರ್ಲಿಲ್ಲ ವಿಜಯ್ ಅವ್ರೆ ಅವಾಗ. ಏನು ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಭೇದಗಳು ಏನು ಅಂತ ನಾವ್ ಏನ್ ಕಲ್ಪನೆ ಮಾಡ್ಕೊಂಡಿದೀವಿ, ಏನೇನ್ ಹೆಸರು ಕೊಟ್ಕೊಂಡಿದೀವಿ ಅಷ್ಟೇ. ಹೆಸರುಗಳು ಕೊಟ್ಕೊಂಡಿದೀವಿ ಅಷ್ಟೇ ಹೊರತು ಭೇದಗಳು ಮಾಡ್ಕೊಂಡಿದೀವಿ. ಆದ್ರೆ ನಿಜವಾಗ್ಲೂ ಆ ಭೇದಗಳು ಇಲ್ಲ. ಇಲ್ಲಿ ಒಂದು ಪಿಂಡಾಂಡ ಅಂದ್ರೆ ವ್ಯಷ್ಟಿಲಿ ಅಂದ್ರೆ ಈ ಉಮಾ ಅಂತ ಇಟ್ಕೋಣ. ಅಲ್ಲಿ ಏನಿದೆ, ಇದಕ್ಕೆ ಒಂದು ಪ್ರತ್ಯೇಕ ಅಸ್ತಿತ್ವವುಳ್ಳ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಜೀವ. ಉಮಾವನ್ನು ಜೀವ ಅವಳು ಪ್ರತ್ಯೇಕವ ಅಂತ ಹೇಳಿ ಅವಳು ತನ್ನನ್ನ ತಾನು ಪ್ರತಿನಿಧಿಸ್ಕೊಂಡಿದ್ದಾಳೆ. ಇವಾಗ ಇಲ್ಲೇನಾಗತ್ತೆ, ಸಮಷ್ಟಿಲಿ ಬ್ರಹ್ಮಾಂಡವೆನಿಸುವ ವಿಶ್ವದ ಸಂಪೂರ್ಣ ನಾನತ್ವವನ್ನು ಒಟ್ಟಾರೆ ಪ್ರತಿನಿಧಿಸುತ್ತದೆ ಜಗತ್ ಅಂತ ಹೇಳಿ. ಅಂದ್ರೆ ಇವಳು ತನ್ನ ಇದ್ ಮಾಡಿದ್ಮೇಲೆ ಈ ಜಗತ್ ಅಂತ ಹೇಳಿ ಅವಳು ಬೇರೆ 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 ಎಲ್ಲ ನಾನತ್ವಗಳು, ಅದ್ ಬೇರೆ ಇದ್ ಬೇರೆ ಅಂತೆಲ್ಲ ಏನ್ ಮಾಡ್ಕೊಂಡಿದ್ದಾಳೆ, ಇಟ್ಕೊಂಡಿದ್ದಾಳೆ ಅವಳು. ಸೊ ಇಲ್ಲಿ ಮತ್ತೆ ಮುಂದೆ ಹೋಗುತ್ತೆ. ಅದು 2 ಆದ್ಮೇಲೆ ನೆಕ್ಸ್ಟ್ ಬರ್ತೀವಿ ನೋಡಿ. ಇಲ್ಲಿ ಏನಾಗುತ್ತೆ, ವ್ಯಷ್ಟಿಲಿ
ಶುದ್ಧ ಚೈತನ್ಯವು ಯಾವುದಾದರೊಂದು ಭೂತ ಶರೀರದ ಮೂಲಕ, ಅಂದ್ರೆ ಇದು ಭೂತ ಶರೀರ, ಇದು ಮೂಲಕ ವ್ಯಕ್ತವಾಗುವುದನ್ನು ವಿಶ್ವ ಎನ್ನುತ್ತಾರೆ. ಸೊ ನನಗೆ ನಾನು ವಿಶ್ವ, ನಾನು ವೈಶ್ವಾನರ. ಅದು ಜಾಗೃತ ಅವಸ್ಥೆಯಲ್ಲಿ ಪ್ರಕಟವಾಗುವುದರಿಂದ ಎಚ್ಚರದವನೆಂದು ಹೇಳುತ್ತಾರೆ. ನಾನೇನು ವಿಶ್ವ ಅಂತ ವೈಶ್ವನರ ಅಂತ ಹೇಳ್ಕೊಂಡಿದ್ದೀನಿ, ಜಾಗೃತ ಅವಸ್ಥೆಯಲ್ಲಿ ನಾನೇ ವೈಶ್ವನಾಗಿ ಇದ್ದೀನಿ ಅಂತ ಹೇಳಿ. ಅದೇ ನಾವು ಸಮಷ್ಟಿಗೆ ಬಂದಾಗ, ಅಲ್ಲ, ವೈಶ್ವಾನರ ಅಂದ್ರೆ ಅದು ಸಮಷ್ಟಿಗೆ ಬರುತ್ತೆ. ಇಲ್ಲಿ ವಿರಾಟ್ ಅನ್ಬಿಡ್ತಾರೆ ಅವನ್ಗೆ. ವಿಶ್ವ ಅನ್ನೋದು ವ್ಯಷ್ಟಿ. ವಿಶ್ವ ವ್ಯಷ್ಟಿ, ವೈಶ್ವಾನರದ ಅಥವಾ ಇಲ್ಲಂದ್ರೆ ವಿರಾಟ್ ಪುರುಷ ಅನ್ಬಿಡ್ತಾರೆ ಇವನಿಗೆ. ಅದೇ ವಿರಾಟ್ ಮತ್ತೆ ವೈಶ್ವಾನರ ಎರಡು ಒಂದೇ. ಓಕೆ, ಇಲ್ಲಿ ಏನ್ ಹೇಳ್ತಾರೆ, ಎರಡೂ ಶುದ್ಧ ಚೈತನ್ಯನೇ. ಅಲ್ಲೂ ಶುದ್ಧ ಚೈತನ್ಯ ಇರುತ್ತೆ, ಎಲ್ಲಾತ್ರೊಳಗೂ ನಾವ್ ಹೇಳ್ಬಿಟ್ಟಿದ್ದೇವಲ್ಲ, ಇಡೀ ಏನದು ಅಣುರೇಣು ಕಾಷ್ಟದಲ್ಲಿ ಎಲ್ಲವೂ ಇರುವಂತಹ ಚೈತನ್ಯನೇ ಅಂತ ನಾವು ಹೇಳ್ತೀವಲ್ವ, ನಾವು ಎಲ್ಲಾ ಕಡೆ ವ್ಯಾಪಿಸಿರುವಂತದ್ದು. ಹಾಗೆ ಈ ಶುದ್ಧ ಚೈತನ್ಯ ಅನ್ನೋದೇನದು ಸಮಷ್ಟಿ ಸ್ಥೂಲ ವಸ್ತುಗಳ ಮೂಲಕ ವ್ಯಕ್ತವಾಗುವುದನ್ನು ವಿರಾಟ್ ಎಂದು ಕರೆಯುತ್ತಾರೆ. ಇದು ಎಚ್ಚರದವನ ವಿಶ್ವರೂಪ, ಎಚ್ಚರದವನ ವಿಶ್ವರೂಪ ಅಂತ ಹೇಳ್ತಾರೆ ಇದಕ್ಕೆ. ವಿರಾಟ್ ಪುರುಷ ಅಂದ್ರೆ ಇವನೇ ಎರಡೂ ಆಗಿರ್ತಾನೆ. ಈಗ ನಾವು ಒಂದು ಇದ್ರೊಳಗೆ ಭಗವದ್ಗೀತೆಯಲ್ಲಿ ನಾವು ಒಂದು ವಿಶ್ವರೂಪ ದರ್ಶನ ಅಂತ ನಾವು ಅದನ್ನ ಒಂದು ಕೇಳ್ತೀವಿ. ಅದ್ರೊಳಗೆ ಅವರು ಎಲ್ಲಾನು ಹೇಳ್ತಾರೆ. ಅದೇ ತರ ನಮ್ಗೆ ಈ ಇದ್ರೊಳಗೂ ಸಹಿತ ಯಾತ್ರೊಳಗೆ ನಮ್ಗೆ ಮುಂಡಕ ಉಪನಿಷತ್ತಲ್ಲಿ ಹೇಳ್ತಾರೆ, ಇಡೀ ಏನು ಗಿಡಗಳು ಎಲೆಗಳೆಲ್ಲ ಇದೆಲ್ಲ ನಿನ್ ತಲೆ ಕೂದ್ಲು, ನಿನ್ ಪಾದ ಇದ್ರೊಳಗಿದ್ದಾನೆ, ಇಲ್ಲಿ ಈ ದೇವ್ರಿದ್ದಾನೆ ಅಂತ ಹೇಳಿ ಎಲ್ಲವನ್ನೂ ತಂತಾರೆ. ತಂದು ನಿಲ್ಸ್ಕೊಂಡಾಗ ನಾವು ಅದನ್ನ ಇನ್ನೊಂದ್ಸಲಿ ಸ್ಪಷ್ಟವಾಗಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಹೇಳ್ತೀನಿ. ನಾನು ಎಲ್ಲೆಲ್ಲಿ ಏನೇನು ಹೇಗೆ ಸೃಷ್ಟಿಲಿ ನಾವು ಯಾವ ದೇವ್ರನ್ನ ಎಲ್ಲೆಲ್ಲಿ ಇಟ್ಕೊಂಡಿದೀವಿ ಅಂತ ಹೇಳಿ, ಕಣ್ಣಿನ ಮಾತ್ರ ಸೂರ್ಯಚಂದ್ರರನ್ನು ಇಟ್ಕೊಂಡಿದೀವಿ ನಾವು. ಇದನ್ನ ಹೇಗೆ ಬರ್ತಾರೆ ಅಂತ ಇದು ಆಕ್ಚುಲಿ ನನ್ಗೆ ಇವತ್ತು ತುಂಬಾ ಜ್ಞಾಪಕ ಬಂತು. ಗುರೂಜಿಯವರ ಹೇಳಿರೋದು ಆ ಸೃಷ್ಟಿ ಕ್ರಮನ ಭಗವದ್ಗೀತೆಯಲ್ಲಿ ಸಾಕಷ್ಟು ಹೇಳಿದಾರೆ ಅವರು. ಹೇಗೆ ಅದು ತತ್ವಗಳು ಬಂತು, ಮಹತ್ ಬಂತು, ಅದಾದ್ಮೇಲೆ ಇದ್ ಬಂತು, ಇದಾದ್ಮೇಲೆ ಪಂಚಭೂತಗಳ ಒಂದು ಗುಣಗಳಿಂದ ಮೊದ್ಲು ಗುಣಗಳು ಬರುತ್ತೆ, ಅದಾದ್ಮೇಲೆ ಯಾವ ಸತ್ವ ಗುಣದಿಂದ ಏನು ಬಂತು ಅಂತ ಎಷ್ಟು ತುಂಬಾ ಚೆನ್ನಾಗಿ ಹೇಳಿದಾರೆ ಅವರು. ಅದು ನೋಡಿದಾಗ ನನ್ಗೆ ಅಷ್ಟು ನಾವು ಅವಾಗ ಬರೀ ಮಾತಾಡಿದ್ವಿ, ಖಂಡಿತ ಅವಾಗ ಹೇಳಿದ್ವಿ ಅಲ್ಲ, ಅದು ಏನಿದೆ ಗಿಣಿಪಟ ತರ ಹೇಳಿದ್ವಿ. ಬಟ್ ನನ್ಗೆ ಇದ್ರೊಳಗೆ ಇವಾಗ ತುಂಬಾ ಸ್ಪಷ್ಟತೆ ಬಂದಿರೋದ್ರಿಂದ ಮತ್ತೆ ಅದನ್ನೇ ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನಾವ್ ಹೇಗೆ ಬೇರೆ ಮಾಡ್ಕೊಂಡಿದೀವಿ ಅಂತ, ಪ್ರಪಂಚ ಹೇಗ್ ಬೇರೆ ಮಾಡ್ಕೊಂಡಿದೀವಿ, ನಾನಂತ ಹೇಗ್ ಬೇರೆ ಮಾಡ್ಕೊಂಡಿದೀವಿ ಅಂತ ಇಲ್ಲಿ ಏನೇನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಅದೇ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಶುದ್ಧ ಚೈತನ್ಯವು ಸಮಷ್ಟಿ ಸ್ಥೂಲ ವಸ್ತುಗಳ ಮೂಲಕ ವ್ಯಕ್ತವಾಗುವುದನ್ನು ವಿರಾಟ್ ಎಂದು ಕರೆಯುತ್ತಾರೆ. ಇದು ಎಚ್ಚರದವನ ವಿಶ್ವರೂಪ ಅಂತ ಹೇಳಿ ಮೊದಲು ಎರಡನೇ ಪಾಯಿಂಟ್. ಅದ್ರೊಳಗೆ ನನ್ನದೇ ಆದ ವಿಶ್ವರೂಪನ ನಾನು ಏನದು ಪ್ರಪಂಚವಾಗಿ ನೋಡ್ತಾ ಇದ್ದೀನಿ, ವಿರಾಟ್ ಪುರುಷನ ನೋಡ್ತಾ ಇದ್ದೀನಿ. ಪ್ರತಿ ಒಂದು ಕಾಣಿಸ್ತಾ ಇದೆಯಲ್ಲ ಪ್ರಪಂಚದಲ್ಲಿ ಏನೇನ್ ಕಾಣಿಸ್ತಾ ಇದೆ ಅದೆಲ್ಲ ವಿರಾಟ್ ಪುರುಷನ ರೂಪಗಳು ಅಂತ ಹೇಳಿ ಅದರ ನನ್ನದೇ ಆದ ಮಾಡ್ಕೊಂಡಿರುವಂಥದ್ದು. ಏನಂತಂದ್ರೆ ಇದು ಒಂದು ತುಂಬಾ ಚೆನ್ನಾಗಿದೆ. ಆ ಬ್ರಹ್ಮ ಪರಬ್ರಹ್ಮ ತಾನು ಹೆಂಗಿದೀನಿ ನೋಡ್ಕೊಳಕ್ ಹೊರಟ್ನಂತೆ ಅವನು, ಇನ್ನೊಂದು ರೂಪ ಹೆಂಗಿರ್ಬೋದು ಅಂತ ನೋಡ್ಕೊಂಡಾಗ ಬಂದಂತ ಇವೆಲ್ಲ ಕಲ್ಪನೆಯಲ್ಲಿ ಏನದ ಒಂದ್ಸರಿ ಹೇಳ್ತಾರಲ್ವಾ, ನಾರಾಯಣ ಕನಸು ಕಂಡ, ಅವನ ಕನಸು ಕಂಡಾಗ ನಾವೆಲ್ಲ ಇದೆಲ್ಲ ಸೃಷ್ಟಿ ಆಯ್ತು. ನಂಗೆ ಇವನ್ಗೇನ್ ಬೇರೆ ಕೆಲ್ಸ ಇರ್ಲಿಲ್ವಾ, ಏನಿಗೆ ಕನಸು ಕಾಣ್ಬೇಕಾಗಿತ್ತು, ನಾವ್ ಇಲ್ಲಿ ಇದನ್ನ ಇಟ್ಕೊಂಡು ಒದಾಡ್ತಾ ಇದೀವಿ, ನಮ್ ಕನಸಿಂದ ಎಚ್ಚರಿಕೆ ಬರ್ತಾ ಇಲ್ಲ ನಾವ್ ಇನ್ನುವೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮತ್ತೆ ಮೂರನೇ ವಿಷಯಗಳು ತೈಜಸ್ ಹಂಗ್ ಬರ್ತಾ ಇದೀವಿ. ನಾವೀಗ ವಿಶ್ವ ಮತ್ತೆ ವಿರಾಟ್ ತಿಳ್ಕೊಂಡ್ವಿ, ಇವಾಗ ತೈಜಸ್ ಅಂತ ಹೇಳ್ಕೊತಾ ಇದ್ವಿ. ತೈಜಸ ಮತ್ತೆ ಹಿರಣ್ಯ ಗರ್ಭ ಅಂತ ಹೇಳಿ. ಆತ್ಮವು ಒಂದು ಸೂಕ್ಷ್ಮ ಶರೀರದ ಮೂಲಕ ವ್ಯಕ್ತವಾದರೆ ಅದನ್ನು ತೈಜಸ ಎಂದು ಕರೆಯುತ್ತಾರೆ. ಕ್ಲಿಯರ್ ಆಯ್ತಲ್ವ ನಿಮ್ಗೆ? ಆತ್ಮವು ಒಂದು ಸೂಕ್ಷ್ಮ ಶರೀರ, ವಿಶ್ವದಲ್ಲಿ ಸ್ಥೂಲ ಶರೀರದಲ್ಲಿ, ಇಲ್ಲಿ ಏನಾಗತ್ತೆ ಸೂಕ್ಷ್ಮ ಶರೀರದಲ್ಲಿ. ನಾವು ಸೂಕ್ಷ್ಮ ಶರೀರದಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ವಿ. ಏನು ತನ್ಮಾತ್ರೆಗಳು ಇರ್ತಾರಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ, ಅದ್ರೊಳಗೆ ಮನಸ್ಸು ಇವರೆಲ್ಲ ಸೇರ್ಕೊಂಡು ಸೂಕ್ಷ್ಮ ಶರೀರದಲ್ಲಿ ಇರ್ತಾರೆ ಅಂತ ಹೇಳಿ 16 ಅಂಶಗಳು ಬರುತ್ತೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ಅದ್ರೊಳಗೆ
ಕರೆಕ್ಟಾ ಮೇಡಮ್? 16 ಅಂಶ. ಓಕೆ. ಸೊ ಇಲ್ಲಿ ಅವನ್ಗೆ ತೈಜಸ ಅಂತ ಕರೀತಾ ಇದಾರೆ. ಇದು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಪ್ರಕಟ ಆಗೋದ್ರಿಂದ ಅವನಿಗೆ ಕನಸುಗಾರ ಎಂದು ಹೇಳುತ್ತಾರೆ. ಇಲ್ಲಿ ಸಮಷ್ಟಿಗೆ ಬಂದಾಗ ಆತ್ಮವು ಸಮಷ್ಟಿ ಸೂಕ್ಷ್ಮ ಶರೀರಗಳಲ್ಲಿ ಪ್ರಕಟವಾಗುವುದನ್ನು ಸಮಷ್ಟಿ ಮನಸ್ಸು ಬುದ್ಧಿ ಹಿರಣ್ಯ ಗರ್ಭ ಅಥವಾ ಸೃಷ್ಟಿಕರ್ತ ಎನ್ನುತ್ತಾರೆ. ಇಲ್ಲಿ ಸೃಷ್ಟಿ ಬರೋದು, ಇನ್ನೆಲ್ಲೊಳಗೂ ಬರಲ್ಲ ಸೃಷ್ಟಿಗೆ, ಅವನಿಗೆ ಸೃಷ್ಟಿಕರ್ತ ಅಂತ ಹೇಳೋದು. ಅವನ ಒಂದು ಚಿದಾಭಾಸದಲ್ಲಿ ಬರುವಂಥದ್ದು ಸೃಷ್ಟಿ ಆಗಿರುವಂಥದ್ದು. ಇದು ಚಿದಾಭಾಸದಲ್ಲಿ ಫಸ್ಟ್ ಒಂದು ಥಾಟ್ ಬರುತ್ತೆ, ಒಂದು ನಮ್ಗೆ ನೋಡಿ, ನಿಮ್ಗೆ ಎಚ್ಚರತ್ತಾಗ ಎಲ್ಲೋ ಒಂದು 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 ಆಲೋಚನೆ ಬರುತ್ತೆ. ಕಣ್ ಬಿಟ್ಟ ತಕ್ಷಣ ಒಂದು ಸುಮ್ಮನೆ ನೋಡಿದಾಗ ಏನೋ ಒಂದು ಆಲೋಚನೆ ಬರುತ್ತೆ. ಫಸ್ಟ್ ನಮಗೆ ಅವೆಲ್ಲ ಆಲೋಚನೆ ಬರೋ ಟಾಯ್ಲೆಟ್ ಆಲೋಚನೆ ಬರೋದು ಕೂಡ. ಅಲ್ಲಿ ಏನೋ ಕಾಲ ಬಂತು, ಆಮೇಲೆ ಟಾಯ್ಲೆಟ್ ಎಲ್ಲಿದೆ ಪ್ಲೇಸ್ ಹುಡುಕ್ತಿವಿ, ದೇಶ ಬಂತು, ಅದಾದ ನಂತರ ಇನ್ನೆಲ್ಲ ಬರುತ್ತೆ, ಸುತ್ಕೊಂಡ್ ಬರುತ್ತೆ. ಆಮೇಲೆ ನಾನು ಇವತ್ತು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಹಂಗೆ ಹಿಂಗೆ, ಇವತ್ತು ಅದ್ ಮಾಡ್ಬೇಕಾಯ್ತು, ಇದ್ ಮಾಡ್ಬೇಕಾಯ್ತು, ಟೈಮ್ ಆಗೋಯ್ತು. ಫಸ್ಟ್ ಬರೋದು ಕಾಲ ಬರೋದು. ತಕ್ಷಣ ನಾವು ಕಾಲದಲ್ಲಿ ತಾನೆ ಎದ್ದ ತಕ್ಷಣ ಟೈಮ್ ನೋಡ್ತೀವಿ, ಎಷ್ಟಾಯ್ತು ಟೈಮು, ಬೆಳಿಗ್ಗೆ ಆಗೋಯ್ತಾ, ಇಷ್ಟ ಆಗೋಯ್ತಾ, ಲೇಟ್ ಆಗೋಯ್ತಾ ಅಂತ. ಆಫೀಸ್ಗೆ ಹೋಗ್ಬೇಕಾದಾಗ ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಟೈಮ್ ಅನ್ನೋದ್ರ ಬಗ್ಗೆ ಹೊಚ್ಚಿಡಿಸ್ತಾ ಇರತ್ತೆ ನಮ್ಗೆ. ಬೆಳಗ್ಗೆ ಹೊತ್ತು ಟೈಮ್ ಆಗೋಯ್ತು, ಆ ಕೆಲ್ಸ ಆಗಿಲ್ಲ, ಈ ಕೆಲ್ಸ ಆಗಿಲ್ಲ, ರಬ್ಬಿ ಮಾಡಿಲ್ಲ ಅನ್ಕೊಂಡು. ಕಾಲ ದೇಶಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳಿ ನಮ್ಗೆ ಅದು. ಸೊ ಇಲ್ಲಿ ಸೃಷ್ಟಿನ ನಾವು ಈ ಚಿದಾಭಾಸ ನಾವು ಇಲ್ಲಿ ಏನು ಹೇಳಿದ್ರೆ, ಏನಿದು ಅರಿವಿನ ಬೆಳಕು ಅಂತ ಹೇಳಿದಾಗ ಅವ್ರು ಹೇಳಿದ್ರಲ್ವಾ, ಬೆಳಕು ಮನಸ್ಸಿನ ಮೇಲೆ ಪ್ರತಿಫಲನ ಆದಾಗ ಮನಸ್ಸು ಬೆಳಗುತ್ತದೆ ಅಂತ. ಚಿದಾಭಾಸದ ಚಿದಾಭಾಸ ಚೈತನ್ಯ ಪದ ಚಿದಾಭಾಸ ಚೈತನ್ಯ, ಅದು ಚೈತನ್ಯದ ಬೆಳಕು ಚಿದಾಭಾಸ. ಚಿದಾಭಾಸ ಮಾಡಿದಾಗ ಅಂದ್ರೆ ನಾವೇ ಮಾಡ್ಕೊಂಡ್ರೆ ಸೃಷ್ಟಿ, ಅದು ಬೇರೆ ಅಲ್ಲ. ಆ ಚಿದಾಭಾಸದ ಬಂದ ತಕ್ಷಣ ಅಹಂ ಇಡುತ್ತೆ, ಅದಾದ ತಕ್ಷಣ ಮನಸ್ಸು ಅಲ್ಲ ಬುದ್ಧಿ ಎಲ್ಲ ಒಟ್ಟೊಟ್ಟಿಗೆನೆ ಬರೋದು ಅಂತದ್ದು. ಏನೋ ಇದಾದ್ಮೇಲೆ ಇದು ಬರುತ್ತಪ್ಪ, ಏನೋ ನಾವ್ ಹೇಳ್ತೀವಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ವಿ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕಿದ್ವಿ, ಜೀರಿಗೆ ಹಾಕಿದ್ಮೇಲೆ ಸಾರಿನ ಪುಡಿ ಹಾಕಿದ್ವಿ ಅಂತ ಅಲ್ಲ. ಎಲ್ಲವೂ ಅಟ್ ಎ ಟೈಮ್ ಬರುವಂಥದ್ದು. ನಾವು ಏನ್ ಮಾಡ್ಕೊಂಡಿದೀವಿ, ಈ ಬೋಧ ಸೌಕರ್ಯಕ್ಕೋಸ್ಕರ ಈಗ ಹೇಳ್ಬೇಕಾಗಿದೆ, ಅದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ವ್ಯತ್ಯಾಸ, ಅದಾದ್ಮೇಲೆ ಇದು ಬರುತ್ತೆ, ಇದಾದ್ಮೇಲೆ ಇದು ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ವಿ. ಅದೆಲ್ಲ ಒಂದೇ ಸಲ ಆಗುವಂತ ಕ್ರಿಯೆಗಳು, ಯಾವ್ದು ಬೇರೆ ಬೇರೆ ಆಗಿ ಆಗೋದಿಲ್ಲ. ಅದು ಒಂದು ಆಲೋಚನೆ, ಅದು ನಮ್ಮ. ಈಗ ನೆಕ್ಸ್ಟ್ ಪಾಯಿಂಟ್ ಬಂದಾಗ, ಸೃಷ್ಟಿ ಅನ್ನೋದು ಇಲ್ಲಿಂದಾನೇ, ಹಿರಣ್ಯ ಗರ್ಭದಿಂದಾನೇ ನಾವು ಏನ್ ಮಾಡ್ಕೊಂಡಿದೀವಿ ಸೃಷ್ಟಿನ, ಅದು ಅಲ್ಲೇ ಆಗುವಂಥದ್ದು. ಅದು ಮುಂದೆ ಏನ್ ಮಾಡುತ್ತೆ, ಇಲ್ಲಿ ಕಾರಣ ಶರೀರ, ಸ್ಥೂಲ, ಸೂಕ್ಷ್ಮ ಮತ್ತೆ ಕಾರಣ ಶರೀರ. ಆತ್ಮವು ಕಾರಣ ಶರೀರದ ಮೂಲಕ ವಾಸನೆಗಳಲ್ಲಿ, ಅಜ್ಞಾನದಲ್ಲಿ ಹಾಗೂ ಅವಿದ್ಯಾ ರೂಪದಲ್ಲಿ ವ್ಯಕ್ತವಾಗುವುದನ್ನು ಪ್ರಾಜ್ಞಾ ಎಂದು ಕರೆಯುತ್ತಾರೆ. ಇವನ್ ಇಲ್ಲಿ ನಾವು ಇವಾಗ ನಾವ್ ಹೇಳ್ತಾವೆ ಅಲ್ವಾ, ಜನ್ಮ ಜನ್ಮ ಎಲ್ಲ ಯಾಕೆ ತಗೊಂಡ್ ಬರ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದು ಅಜ್ಞಾನ ರೂಪದಲ್ಲಿ, ವಾಸನೆ ರೂಪದಲ್ಲಿ ಇದೆ ನಮ್ಗೆ. ಏನು ವಾಸನೆ ರೂಪದಲ್ಲಿ? ದೇಹ ನಾನು, ಬುದ್ಧಿ ನಾನು, ಮನಸ್ಸು ನಾನು ಅನ್ನೋದು ನಮ್ಮಲ್ಲಿ ವಾಸನೆ ರೂಪದಲ್ಲಿ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದೀವಿ. ಅದು ಅವಿದ್ಯಾ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ. ಇದೇ ನಮ್ಮನ್ನ ಈ ಕಾರಣ ಶರೀರ, ನಾವ್ ಹೇಳ್ತೀವ ಸ್ಥೂಲ, ಸೂಕ್ಷ್ಮ, ಕಾರಣ, 3 ಶರೀರಗಳಿದೆ ಇವನಿಗೆ. ಅದು ಏನಾಗತ್ತೆ, ಜನ್ಮ ಜನ್ಮ ಕರ್ಕೊಂಡು ಹೋಗ್ತಾ ಇರತ್ತೆ, ಈ ಕಾರಣ ಶರೀರ ಹೋಗ್ತಾ ಇರತ್ತೆ ಅಂತ ಹೇಳ್ಕೊಂಡು ನಾವೆಲ್ಲ ತಿಳ್ಕೊಂಡಿದೀವಲ್ವಾ ಇದುವರೆಗೂ. ಸೊ ಅದು ವ್ಯಕ್ತ ಆಗಿದ್ದಕ್ಕೆ ಅವನ್ಗೆ ಪ್ರಾಜ್ಞಾ ಅಂತ ಕರೀತಾರೆ. ಇದು ಗಾಢ ನಿದ್ರೆಯ ಸ್ಥಿತಿ, ಎಲ್ಲಿ ಪ್ರಕಟವಾಗುವುದರಿಂದ ನಿದ್ರಿಸುವವನು ಎನ್ನಿಸಿಕೊಳ್ಳುತ್ತಾನೆ. ಅಲ್ಲೊಬ್ಬ ಎಚ್ಚರ ಅಂತಾರೆ, ಇನ್ನೊಬ್ಬ ಕನಸುಗಾರ ಅಂತಾರೆ, ಇಲ್ಲೊಬ್ಬ ನಿದ್ರಿಸುವವನು ಅಂತ ನಾವು ಹೇಳ್ತಾ ಇದೀವಿ. ಇವನ್ಗೆ ಪ್ರಾಜ್ಞಾ ಅಂತಾನು ಹೇಳ್ತಾರೆ, ಅಂತರ್ಯಾಮಿ ಅಂತಾನು ಹೇಳ್ತಾರೆ. ಇಲ್ಲೇನಾಗತ್ತೆ, ನಾವು ಸಮಷ್ಟಿಗೆ ಹೋಗ್ತಾ ಇದೀವಿ. ಸಮಷ್ಟಿಲಿ ಏನಾಗತ್ತೆ, ಅದೇ ಆತ್ಮನು ಸಮಷ್ಟಿ ಕಾರಣ ಶರೀರಗಳ ಮೂಲಕ ಮಾಯೆ ಎನಿಸುವ ಅಜ್ಞಾನ ರೂಪದಲ್ಲಿ ವ್ಯಕ್ತವಾಗುವುದನ್ನು ಮಹಾಪ್ರಭುವಾದ ಈಶ್ವರ ಎಂದು ಕರೆಯುತ್ತಾರೆ. ನಾವ್ ಹೇಳ್ತೀವಲ್ಲ, ಈಶ್ವರನೇ ಎಲ್ಲ ನಮ್ಗೆ ಇದ್ ಮಾಡುವಂಥದ್ದು ಅಂತ ಹೇಳಿ. ಎಲ್ಲವೂ ಮಾಯೆ, ಅಲ್ಲಿಲ್ಲ ಈಶ್ವರ ಅನ್ನೋದೇ ಇಲ್ಲ. ನಾವು ಈಶ್ವರ ಸೃಷ್ಟಿ ಪ್ರಪಂಚ ಆಗಿರುವಂಥದ್ದು, ಅದನ್ನ ನಾವೇನ್ ಮಾಡ್ತಾ ಇದೀವಿ, 3 ಬೇರೆ ಮಾಡ್ಕೊಂಡಿದೀವಿ. ಇದು ಜೀವ ಬೇರೆ, ನಾನ್ ಜೀವ, ಜಗತ್ತಂತ ಒಂದಿದೆ, ಆಮೇಲೆ ಜೀವ, ಜಗತ್ತು, ಈಶ್ವರ ಅಂತ ಒಬ್ಬ ಇದ್ದಾನೆ, ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ, ನೋಡ್ತಾನೆ,
ಎಲ್ಲ ಮಾಡ್ತಾನೆ ಅನ್ನುವಂಥದ್ದು ಒಂದು ಇಟ್ಕೊಂಡಿದೀವಿ ನಾವು. ಸೊ ಈ ಮೂರನ್ನ ನಮ್ಗೆ ಒಂದ್ ಸ್ವಲ್ಪ ಸ್ಪಷ್ಟತೆ ಬಂದ್ರೆ ನಾವೇನಾಗತ್ತೆ ಒಂದ್ ಸ್ವಲ್ಪ ಎಚ್ಚೆತ್ಕೋತೀವಿ. ನಾವೇನಾಗ್ಬೇಕಾದ್ರೆ ಇವಾಗ ಎಚ್ಚರ ಆಗ್ಬೇಕಾಗಿದೆ. ನಾವು ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಯಿಂದ ನಾವು ಇವಾಗ ಎಚ್ಚರ ಆಗ್ಬೇಕಾಗಿದೆ. ನಾವು ಆ ಎಚ್ಚರ ಸ್ಥಿತಿಗೆ ಬರಕ್ಕೆ ನಮ್ಗೆ ಗುರುಗಳು ಇವಾಗ ಸಾಕಷ್ಟು ಇಷ್ಟೆಲ್ಲ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದದು ವಿವೇಕ ಚೂಡಾಮಣಿ ಬುಕ್ ನೋಡ್ಕೊಂಡು ಹೇಳಿರೋದು ನಾನದು, ನನ್ನದು ಯಾವ್ದು ಅಲ್ಲ ಅದು. ವಿವೇಕ ಚೂಡಾಮಣಿಯಲ್ಲಿ ನಮ್ಗೆ ಒಂದು ಶ್ಲೋಕದಲ್ಲಿ ಅದು ವಿವರಿಸಿದ್ದಾರೆ ಅವರು. ಏನು ಇವೆರಡು ವ್ಯತ್ಯಾಸ ಅಂತ, ಪಿಂಡಾಂಡ ಬ್ರಹ್ಮಾಂಡಗಳ ಭೇದ ಏನು ಅಂತ ಹೇಳಿ 241ನೇ ಶ್ಲೋಕದಲ್ಲಿ ಅದನ್ನ ನಮ್ಗೆ ಇದನ್ನ ವಿವರಿಸಿರೋದನ್ನ ನಾನು ತಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ನಾನು. ಸೊ ಇಲ್ಲಿ ಏನಾಗತ್ತೆ ಅದನ್ನ ಈಗ ಆಲ್ರೆಡಿ ನಮ್ಮ ಕಲ್ಯಾಣಿ ಅವ್ರು ಹೇಳಿದ್ದಾರೆ, ಹೇಗಾಗತ್ತೆ ಏನು ಅಂತೆಲ್ಲ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಆ ಅರಿವಿನ ಬೆಳಕೆ, ನಾನು ಎಚ್ಚರ, ಕನಸು, ನಿದ್ರೆಯನ್ನ ಗಮನಿಸುವ ಸಾಕ್ಷಿ ನಾನು, ಆ ಅರಿವೇ ನಾನು ಅನ್ನೋದು ಒಂದು ನಾವಿವಾಗ ದೃಢ ಆಗ್ಬೇಕು. ಆ ಜ್ಞಾನ ದೃಢ ಆದಾಗ ಅವನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತೆ, ಒಂದು ಜ್ಞಾನ ದೃಢ ಆಗೋದಿಕ್ಕೆ ಹೇಗೆ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸ, ಸೇವಾ ಅನ್ನೋದು 3 ನಮ್ಗೆ ಹೇಳಿದಾರ. ಆ ಒಂದು ಮಾಡ್ಬೇಕು. ಶ್ರವಣ ಎಲ್ಲಿವರೆಗೂ ನನ್ಗೆ ಅದು ದೃಢ ಆಗಲ್ವಾ ಅಲ್ಲಿವರೆಗೂ ಶ್ರವಣ ಮಾಡ್ತಾ ಇರ್ಬೇಕು, ಮತ್ತೆ ಮನನ ಮಾಡ್ತಾ ಇರ್ಬೇಕು, ನಿಧಿಧ್ಯಾಸ ಮಾಡ್ಬೇಕು. ಅದಾದ್ಮೇಲೆ ಸೇವಾ ಮಾಡ್ಬೇಕು. ಆ ಸೇವಾದೊಳಗೆ ನಮ್ಗೆ ಆಲ್ರೆಡಿ ಪಂಚ ಇದ್ರದ್ದು ನಮ್ಗೆ ಹೇಳಿದ್ದಾರೆ, ಅದು ಏನೇನು ಸೇವೆಗಳು ಅಂತ ಹೇಳಿ. ಏನದು ಪಿತೃ, ಮನುಷ್ಯ, ಭೂತ, ಪಿತೃ, ಆಮೇಲೆ ಭೂತ, ದೇವಯಜ್ಞ, ಮನುಷ್ಯ ದೇವಯಜ್ಞ, ಮನುಷ್ಯ ಯಜ್ಞ ಪದ ಹೊಟ್ಟೋಯ್ತು. ಇನ್ನು 3 ಜ್ಞಾಪಕ ಬಂದು ನನಗೆ, ಸಾರಿ. ಈ 5 ಯಜ್ಞಗಳ, ಪಂಚ ಯಜ್ಞಗಳ ಮುಖಾಂತರ, ಅದು ಭಗವದ್ಗೀತೆಯಲ್ಲಿ ಪ್ರತಿ ಸಲಿಗೂ ಇತ್ತದು, ಪ್ರತಿ ಚಾಪ್ಟರ್ಗೂ ಪಂಚಯಜ್ಞಗಳು ಮಾಡ್ಬೇಕು ಅಂತ ಇತ್ತದು. ಸೊ ಆ ಪಂಚಯಜ್ಞಗಳ ಮುಖಾಂತರ ನಾವು ಆ ಸೇವೆನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಒಂದು, ಈ ಅಜ್ಞಾನಿಗೂ ಜ್ಞಾನಿಗೂ ಇರೋ ವ್ಯತ್ಯಾಸ ಅಂತ ಹೇಳಿ ಇದು ಆಲ್ರೆಡಿ ಕೊನೆಯಲ್ಲೂ ಮತ್ತೆ ಬರುತ್ತೆ, ಇದೆ ವಿಷಯ ಬರುತ್ತೆ ಅದನ್ನ. ಸೊ ನಮ್ಗೆ ಏನಾಗುತ್ತೆ, ನಮ್ಗೆ ಅಜ್ಞಾನ ಇದೆ. ಸೊ ನನ್ಗೆ ಎಲ್ಲದು ನಾನೇ ನನ್ನ ತಲೆ ಮೇಲೆ ಹಾಕೊಂಡು ಕೂತ್ಕೊಂಡಿದ್ದೀನಿ ನಾನು. ಏನು ಎಲ್ಲವೂ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದನೇ ಆಗುತ್ತೋ, ನಾನು ಇಲ್ದಿದ್ರೆ ಏನು ನಡೆಯೋದೇ ಇಲ್ಲ ಅಂತ ಒಂದು ಸಾಕಷ್ಟು ನನಗೆ ಒಂದು ಭೂತದಲ್ಲಿ ಇಟ್ಕೊಂಡು ಕೂತಿದ್ದೀನಿ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ. ಇನ್ನೊಂದು ಭವಿಷ್ಯದಲ್ಲಿ ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ನೋ ಒಂದು ಕೂತಿದ್ದೀವಿ. ಈ ಇದು ನಮ್ಗೆ ಈ ಅಹಂಕಾರದಿಂದ ಬಂದಂತ ದೇಹ, ಮನಸ್ಸು, ಬುದ್ಧಿ ಇದು ಅಂತ ನಾವು ಗಟ್ಟಿಯಾಗಿ ತಿಳ್ಕೊಂಡಿದೀವಿ. ನಾವು ಅದು ಹಿಡ್ಕೊಂಡಿರ್ತಾ ಇರೋದ್ರಿಂದ ನಮ್ಗೆ ಈ ಒಂದು ಅಜ್ಞಾನ ಬಂದಿದೆ. ಅದನ್ನೇ ಮಾಯೆ ಅಂತಾನು ನಾವು ಹೇಳ್ತಾ ಇದೀವಿ. ಹಾಗಾಗಿ ನಾನು ಆತ್ಮ ಅನ್ನೋದೇ ನನಗೆ ಮರ್ತು ಹೋಗಿದೆ. ಒಂದೇ ಕಾರಣ, ನಾನು ಆತ್ಮ ಅನ್ನೋದು ಮರ್ತೋಗಿದ್ದೀನಿ ಅನ್ನೋದ್ರಿಂದ ಇಷ್ಟೆಲ್ಲ ನಾವು ನಡೆಸ್ತಾ ಇರುವಂತ ಕಸರತ್ತುಗಳು. ಮರ್ತೋಗಿದೆ, ನಾನು ಯಾರು ಅಂತ ಮರ್ತೋಯ್ತು, ಪ್ರಪಂಚ ಸೃಷ್ಟಿ ಆಯ್ತು. ಆ ಪ್ರಪಂಚ ಸೃಷ್ಟಿ ಆದ್ರಿಂದ ಮಿಕ್ಕಿದೆಲ್ಲ ನಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ, ಇಷ್ಟು ವರ್ಷ ಏನೇನ್ ಮಾಡಿದೀವಿ ಅಂತ ಹೇಳಿ. ಇಲ್ಲಿ ಜ್ಞಾನ ಹೇಗೆ ಅವನಿಗೆ ಸ್ಪಷ್ಟವಾಗಿದೆ. ಅವನಿಗೆ ಯಾವುದೇ ತಲೆ ಭಾರನೇ ಇಲ್ಲ. ಅವನಿಗೆ ನಾನು ಶುದ್ಧ ಅಹಂಕಾರ, ನನ್ಗೆ ಇದು ಯಾವುದು ಇಲ್ಲ, ಅವನು ಶುದ್ಧ ಆಗಿದೆ. ಅವನೇನ್ ಮಾಡ್ತಾನೆ, ಜ್ಞಾನ ಇದೆ ಅವನಿಗೆ, ಅಲ್ವೇ ನಾನು ಶುದ್ಧ ಅಂತ ಹೇಳಿ ಇವೆಲ್ಲ ಬೆಳಗುವಂತ ಸಾಕ್ಷಿ ನಾನು ಅಂತ ಹೇಳಿ ಅವನಿಗೆ ದೃಢವಾಗಿ ನಿಂತಿರೋದ್ರಿಂದ ಅದಕ್ಕೆ ಅದು ಹಿಂದೆನೋ ನಾವು ಈ ಮಗ್ಗಿನ ಉದಾಹರಣೆ ಹೇಳಿದ್ವಿ, ಹೇಗೆ ಮಗ್ಗಿ ವ್ಯತ್ಯಾಸ ಬರಲು ಅದೇ ತರ ಅವನಲ್ಲಿ ಜ್ಞಾನ ದೃಢ ಆಗಿರೋದ್ರಿಂದ ಇವೆಲ್ಲವನ್ನು ಮೀರಿದ ಅರಿವಿನ ಸಾಕ್ಷಿ ನಾನು, ಇದು ಯಾವುದು ನನ್ನ ಬಾಧಿಸಲ್ಲ ನನಗೆ ಅನ್ನೋಂಥದ್ದು ಜ್ಞಾನ ಅವನಲ್ಲಿ ಪೂರ್ಣ ದೃಢವಾಗಿರೋದ್ರಿಂದ ಸೊ ಅವನು ಮುಕ್ತನಾಗಿದ್ದಾನೆ ಅಂತ ಹೇಳಿ. ಸೊ ನಾವು ಈಗ ಆಲ್ರೆಡಿ ಸಾಕಷ್ಟು ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಏನಂದ್ರೆ ನಾವು ಒಂದ್ ಸ್ವಲ್ಪ ನಮ್ಮನ್ನ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ಇಟ್ಕೊಳ್ಬೇಕು. ಅವಾಗ ನಾವು ಬೇರೆ ಯಾರು ಹೇಳಕ್ಕೂ ಆಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ನಮ್ಮನ್ನ ನಾವೇ ಪ್ರತಿ ಸಲ ಪರೀಕ್ಷೆ ಮಾಡ್ಕೊಂತ ಹೋಗ್ತಾ ಬರ್ಬೇಕು. ಇದ್ರಿಂದ ನಮ್ಗೆ ಸಾಕಷ್ಟು ಜ್ಞಾನ ಬರ್ತಾ ಇರುತ್ತೆ, ಪ್ರತಿ ಕ್ಷಣಕ್ಕೂ ಜ್ಞಾನ ಬರ್ತಾ ಇರುತ್ತೆ. ಯಾಕಂದ್ರೆ ನಾವು ಯಾವಾಗ ಅರಿವಿನಲ್ಲಿ ಇರ್ತೀವೋ ನನ್ಗೆ ಅರಿವು ಅದನ್ನು ತಿಳಿಸತ್ತೆ ನಂಗೆ. ನಾನು ಅವಾಗ ಹೆಂಗ್ ತಿಳ್ಕೊಂಡಿದ್ದೆ, ಇವಾಗ ಏನಾಗುತ್ತೆ ಅಂತ ಹೇಳಿ. ಸೊ ಇದು ಅರಿವಿನ ಬೆಳಕಿನ ಅಡಿಗೆ ಇದು. ಮತ್ತೆ
ಜ್ಞಾನಿ ಮತ್ತು ಅಜ್ಞಾನಿಗೆ ಇರುವಂತ ವ್ಯತ್ಯಾಸ. ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀನಿ ನಾನು. ಏನಿಲ್ಲ ಏನಿಲ್ಲ. ಏನಂತಂದ್ರೆ ಒಂದ್ ಸ್ವಲ್ಪ ಇವಾಗ ಕ್ಲಿಯರ್ ಆಗ್ಬಿಡ್ಬೇಕು, ಇದು ಮುಗಿಯೋಷ್ಟ್ರೊಳಗೆ ಕ್ಲಾರಿಟಿ ಬಂದ್ಬಿಡ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ನನಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನು ತಮ್ಗೆ ಹೇಳಕ್ಕೆ ಪ್ರಯತ್ನ ಇಲ್ಲ, ಮಾಡ್ತಾ ನಿಮ್ದು ರಾಜಂದು ಉದಾಹರಣೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಆ ಥರದ್ದು ಉದಾಹರಣೆಗಳು ಬಂದಾಗ ಚೆನ್ನಾಗಿ ಜ್ಞಾಪಕನೂ ಇರುತ್ತೆ ಅದು. ಅದೇ ಹಿಂದೆನೂ ಹೇಳಿದ್ದೆ. ಅದೇ ಅದೇ. ಇದು ಸೂಕ್ಷ್ಮ ಶರೀರದ್ದು ಅದು 17 ಅಥವಾ 19 ಅಂಶಗಳು. 19, ಕೆಲವರು 17 ಅಂತಾರೆ, ಕೆಲವರು ಅದೇ 19 ಅಂದ್ರೆ ಮನಸ್ಸು, ಅಂತಾರೆ. ಬುದ್ಧಿ, ಅಹಂಕಾರ, ಚಿತ್ತ ಕೆಲವರು ಅಂತ ತಗೊಂಡಾಗ ಸೇರಿಸ್ತಾರೆ ಅದನ್ನ, ಕೆಲವರು 19 ಸೇರಿಸಲ್ಲ ಆಗುತ್ತೆ. ಅದಕ್ಕೆ ಅಲ್ಲಿ. ಹೌದು. ಸ್ವಲ್ಪ ಅದು ಅದೇ ಕೆಲವ್ರದ್ದು ಒಂದೊಂದು ಇದ್ರೊಳಗೆ ಸೇರಿಸ್ಕೊಂಡಿದ್ದಾರೆ, ಹೌದು. ಕೆಲವ್ರು ಸೇರಿಸ್ಕೊಂಡಿಲ್ಲ. ಹಾಗಾಗಿ ಅದೊಂದ್ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಷ್ಟೇನೆ. ಅದೇ ಅಜ್ಞಾನಿಗೆ ಯಾವಾಗ್ಲೂ ತಲೆಭಾರ, ಪ್ರಪಂಚ ನೋಡಿ ನೋಡಿ. ಅವನ ತಲೆ ಮೇಲೆ ಪ್ರಪಂಚ ಇಟ್ಕೊಂಡ್ಬಿಟ್ಟಿದಾನಲ್ಲ ಇಷ್ಟಪ್ಪ, ಅವನು ಅದಕ್ಕೆ ತರ ಹಗುರ ಮಾಡಲ್ಲ ಅವನು. ಜ್ಞಾನಿ ಎತ್ಕೊಂಡಿಲ್ವಲ್ಲ ತಲೆ ಮೇಲೆ, ಅದಕ್ಕೆ ಹಗುರ ಹಗುರವಾಗಿರ್ತಾನೆ. ಪ್ರಪಂಚ ಇದೆ ಅಂತಾನೆ ಅನ್ಕೊಳ್ಳಿಲ್ಲ ಅವನು. ಅದೇ ರಾಮಣ್ಣರು ಹೇಳ್ತಾರಲ್ಲ ಟ್ರೈನಿನ ಉದಾಹರಣೆ. ಅವನು ಟ್ರೈನಲ್ಲಿ ಕೂತ್ಕೊಂಡು ತಲೆ ಮೇಲೆ ಹೊತ್ಕೊಂಡಿರ್ತಾನಂತಲ್ಲ. ಅಯ್ಯೋ ನೀನ್ ಯಾಕಪ್ಪ ಅದ್ ಹೊತ್ಕೊಂಡಿದ್ಯಾ, ಟ್ರೈನ್ ನಿನ್ನನ್ ಕರ್ಕೊಂಡು ಹೋಗೋ ಹಂಗೆ ಆ ಲಗೇಜ್ನು ಕರ್ಕೊಂಡು ಹೋಗುತ್ತೆ, ಅಲ್ಲಿ ಕೆಳಗಡೆ ಇಡು, ಅದನ್ನ ಯಾಕೆ ತಲೆ ಮೇಲೆ ಇಟ್ಕೊಂಡಿದೀಯಾ ಅಂತ. ಆ ತರ ನಮ್ ಕಥೆಗಳು ಎಲ್ಲಾರನ್ನು ತಲೆ ಮೇಲೆ ಇಟ್ಕೊಂಡಿದೀವಿ ನಾವು. ಇಲ್ಲ ಆದ್ರೆ ಆಗಕ್ ಬಿಡಲ್ಲ, ನಾವೇ ಮಾಡ್ತಿದ್ದೀವಿ, ನಾನೇ ಎತ್ಕೊಂಡಿದ್ದೀನಿ ನನ್ನಿಂದನೇ ಅಂತ. ಇದು ಮಾತಾಡಿದೀವಿ ಅನ್ಸುತ್ತೆ, ಸ್ಥಿತಪ್ರಜ್ಞಾನ ಲಕ್ಷಣನು ಮತ್ತೆ ಜೀವನ್ಮುಕ್ತ ಎಷ್ಟ್ ತರ ಇರ್ತಾರೆ. ಜೀವನ್ಮುಕ್ತರು ಒಬ್ಬರಿಂದ ಒಬ್ರಿಗೆ ಎಷ್ಟೊಂದು ವೈವಿಧ್ಯವಾಗಿರ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅನ್ನೋದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ ಅನ್ಸುತ್ತಲ್ಲ, ಡಿಸ್ಕಷನ್ ಆಯ್ತು. ಇಲ್ಲ ಅಷ್ಟೊಂದು ಮಾತಾಡಿಲ್ಲ, ಇವೆಲ್ಲ ಮಾತಾಡಿಲ್ಲ. ಇಲ್ಲಿ ಹೇಳಿ. ಗುರುಜಿ ಕೊಟ್ಟಿರೋ ಉದಾಹರಣೆಗಳು ಒಂದ್ ಸ್ವಲ್ಪ ಎರಡು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಒಂದು ರಾಜಂದು ಎಲ್ಲಾ ಸುಖ ಭೋಗಗಳು ಇದ್ದು ಅವನು ಏನು ಇಲ್ಲ ಅಂತ ಅನ್ಕೊಳ್ಳುವಂತ, ಇನ್ನೊಂದು ಏನು ಇಲ್ದಲ್ಲ ಲಂಗೋಟಿಲಿ ಇರುವಂತ ರಮಣ ಮಹರ್ಷಿಗಳು ಎರಡೆರಡು. ಜ್ಞಾನಿ ಹೀಗೆ ಇರ್ತಾನೆ ಅಂತ ಯಾರು ಹೇಳಕ್ ಬರಲ್ಲ. ಹೌದು, ಜ್ಞಾನಿನ ನಾವ್ ಯಾವ್ದೇ ಇದ್ರೊಳಗೆ ಅವನ ವೇಷಭೂಷಣದಿಂದ ಅವನ ಜ್ಞಾನಿನ ನಾವು ಗುರ್ಸಂತಕ್ಕ ಆಗೋದಿಲ್ಲ, ಅವನ ಒಂದು ಕಾರ್ಯದಿಂದ. ಆಮೇಲೆ ಈಗ ಒಂದು ಪೂರ್ಣ ಬ್ರಹ್ಮ ಇದ್ರೊಳಗೆ ನಿಂತಾಗ ಅವನಿಗೇನು ಇಲ್ವಲ್ಲ, ತಾನೇ ಇಲ್ವಲ್ಲ, ನಾನು ಇದು ಅಂತ ಏನಂತ ಹೇಳ್ಕೊತಾನೆ ಅವನು. ಅವನಿಗೇನು ಹೇಳ್ಕೊಳಕ್ಕೆ ಇರೋದಿಲ್ಲ ಅಲ್ಲೇ ಅಲ್ವಾ. ಏನಾದ್ರು ಹೇಳ್ಕೊಳ್ಬೇಕಂದ್ರೆ ಅವನು ಅದೇಹ ತರ್ತಾನ. ಅವನು ಅದು ಕಂಪ್ಲೀಟ್ ಅಸಂಗ ಆಗ್ಬಿಟ್ಟಿರ್ತಾನೆ ಅವನು. ಯಾತ್ರಿಂದನು ಆ ಅಂತಃಕರಣ ನಾವೇನೇ ಹೇಳ್ಕೊಂಡ್ ಕೂತಿದೀವಲ್ಲ ಅದನ್ನೆಲ್ಲ ಒಂದ್ ಉಂಡೆ ಮಾಡ್ಕೊಂಡ್ಬಿಡ್ತಾನ ಅವನು. ಒಂದ್ ಉಂಡೆ ಮಾಡ್ಕೊಂಡು ನಾನು ಅರಿವಿನ ಬೆಳಕು ಅಂದ್ಬಿಡ್ತಾನೆ ಅಷ್ಟೇ ಅವನು. ನೀವ್ ಯಾವಾಗ ಅರಿವಿನ ಬೆಳಕು ಅಂದಾಗ ನೀವ್ ಏನ್ ತಗೊಂಡ್ ಬಂದ್ ಏನ್ ಹೇಳ್ತೀರಾ? ಅವನು ನಿರಾಸಕ್ತನಾಗಿರ್ತಾನೆ, ಯಾವುದು ಬೇಕಿಲ್ಲ ಅವನ್ಗೆ. ಅವನ್ಗೆ ಯಾರ ಗೊಡವೆ ಬೇಡ, ನಿರಾಸಕ್ತ ಯಾಕಾಗ್ತಾನೆ? ಲೀನ ಆಗಿರೋಂಥವ್ರು. ಅವನು ನಿರಾಸಕ್ತ ಯಾಕಾಗ್ತಾನೆ ಅಂತಂದ್ರೆ, ನೀವು ಯಾವಾಗ ಅಂತರಂಗದಲ್ಲಿ ಇದ್ರ ಜೊತೆ ಅಂತಃಕರಣ ಅಂತ ಇಟ್ಕೊಂಡ್ ಬೇರೆ ಮಾಡ್ಕೊಂಡಿದೀವಿ ನಾವು. ಅಂತಃಕರಣ ಸೃಷ್ಟಿ ಮಾಡ್ಕೊಂಡಿರೋದು ನಾವೇ ಸೃಷ್ಟಿ ಮಾಡಿರೋದು, ಅದಿಲ್ಲ. ಅಂತಃಕರಣ ಅನ್ನೋದು ಇಲ್ಲ, ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ. ಈ ಜೀವನ್ ಸೃಷ್ಟಿ ಮಾಡ್ಕೊಂಡ್ವಲ್ಲ, ನಾವು ಚಿದಾಭಾಸದಲ್ಲಿ ಸೃಷ್ಟಿ ಮಾಡಿದ್ವಲ್ಲ, ಅಲ್ಲಿ ಶುರುವಾಗಿರುವಂತ ಬಂದಿರೋದು ಎಲ್ಲವೂ ಏನು ಅಹಂಕಾರ ಅಂತೆ, ಪ್ರಾಣ ಅಂತೆ, ಇದಂತೆ ಎಲ್ಲ ಒಂದಾಗತ್ತೆ. ಬುದ್ಧಿ ಮನಸ್ಸು ಅಂತ ಏನೆಲ್ಲ ಮಾಡ್ಕೊಂಡಿದೀವಲ್ಲ ನಾವು ಸೃಷ್ಟಿನ. ಒಂದು ಈಶ್ವರ ಜಗತ್ ಸೃಷ್ಟಿ ಬೇರೆ, ನಾವ್ ಮಾಡ್ಕೊಂಡಿರೋದು ಈ ಅಂತಃಕರಣ ಸೃಷ್ಟಿ, ಇಂದ್ರಿಯಗಳು, ಇದು ಎಲ್ಲ ನಾವ್ ಮಾಡ್ಕೊಂಡಿದೀವಲ್ಲ. ಇವ್ಯಾವನು ಅವನಿಗೆ ಬಾಸದಿಲ್ಲ, ಅವನು ಯಾರ ಜೊತೆನೂ ಸೇರಕ್ ಹೋಗಲ್ಲ. ಈಗ ಸಂಘ ಗೂಡ್ಬಾರ್ದು. ನಾವ್ ಸಂಘ ಅಂದ ತಕ್ಷಣ ಒಳ್ಳೆಯವನು ಕೆಟ್ಟವನು ಅಂತ ಹೊರಗಡೆ ಐಡೆಂಟಿಫೈ ಮಾಡ್ತಾ ಇದೀವಿ, ಆದ್ರೆ ಇಲ್ಲಿ ಹಂಗಲ್ಲ. ಮನಸ್ ಜೊತೆ ಒಂಚೂರ್ ಸಂಘ ಗೂಡಿದ್ರೆ ಅದು ಏನ್ ಬಿಡತ್ತ, ವಿಶಾಲವಾದ ಮನಸ್ಸು ಹೆಂಗೆಲ್ಲ ಸುತ್ತಿ ಎಲ್ ಬೇಕಾ ಕರ್ಕೊಂಡ್ರು. ಅದಕ್ಕೆ ಆದಷ್ಟು ಅವ್ರು ಏನ್ ಮಾಡ್ತಾರೆ, ಯಾವ ಇದ್ರೊಳಗೂ ಸೇರಲ್ಲ. ನಾವೇನಂತೀವಿ ಅಂತಂದ್ರೆ, ಅಯ್ಯೋ ಇವನು ಯಾವಾಗ್ಲೂ ಒಂಟಿ ಇರ್ತಾನೆ. ಅವನು ಒಂಟಿ ಅಲ್ಲ, ಮಾನಸಿಕವಾಗಿ ಒಂಟಿಯಾಗಿರ್ತಾನೆ. ಜ್ಞಾನಿಗಳು ಎರಡ್ ತರ ಇದೆ, ಮಾನಸಿಕವಾಗಿ ಒಂಟಿಯಾಗಿದ್ದು ಹೊರಗಡೆ ತೋರ್ಪಡೆ ಸೇವೆಗಳು ಮಾಡುವಂತದ್ದು ಒಂದಾಗಿರುತ್ತೆ, ಇನ್ನೊಂದು ಒಂದು ಪೂರ್ಣ ಯಾರ ಜೊತೆನೂ ಬೆರೆದೇ ಇರೋಂತ. ಅದಕ್ಕೆ ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ರಮಣ ಮಹರ್ಷಿಗಳಲ್ಲಿ, ಒಂದು ವೃತ್ತಿಗಳು ಇಲ್ಲ ಅನ್ನೋದದು.
ಗಣಪತಿ ಶಾಸ್ತ್ರಿನ ಮೇಡಮ್, ಅವ್ರ ತಾನೇ ಅವ್ರ ಎದುರು ಕೂತ್ಕೊಂಡು ಅವ್ರಿಗೆ ಕಾವ್ಯಕಂಠ ಗಣಪತಿ ಶಾಸ್ತ್ರಿಗೆ ಒಂದು ಮನಸ್ಸಿನ ವೃತ್ತಿಗಳನ್ನ ಒಂದು ಗ್ರಹಿಸೋದು ಬೇರೆ ಅವರಲ್ಲಿ ಇರುವಂತದ್ದು ಅವ್ರಿಗೊಂದು ಶಕ್ತಿ ಇರತ್ತೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಇವನೇನ್ ರಮಣ ಏನಿದೆ ನೋಡ್ಬಿಡ್ತೀನಿ ಇವನ್ನ ಇದ್ರೊಳಗೆ ಅಂತ ಕೂತ್ಕೊಳ್ತಾರೆ. ರಮಣನು ಕೂತಿರ್ತಾರೆ, ಇವರು ಕೂತಿರ್ತಾರೆ. ಲಾಸ್ಟಿಗೆ ಇವ್ರಿಗೆ ಸಾಕಾಗ್ಬಿಡುತ್ತೆ, ಏನಿದು ಒಂದು ವೃತ್ತಿ ಇಲ್ಲ ಇವರಲ್ಲಿ ಅಂತ. ಅಂದ್ರೆ ಅವ್ರದ್ದು ಎಂತ ಸ್ಥಿತಿ ಇರ್ಬೋದು. ರಮಣರು ಎಲ್ಲ ಕೆಲಸ ಮಾಡ್ತಾ ಇದ್ರು, ಅವ್ರೇನ್ ಕೆಲಸ ಮಾಡ್ದಲ್ಲಿ ಸುಮ್ನೆ ಕೂತಿರ್ತ ವ್ಯಕ್ತಿ ಅಲ್ಲ ಅವರು. ಅಡಿಗೆ ಮನೆಯಲ್ಲೂ ಕೆಲಸ ಮಾಡೋರು, ಅವರು ಹೆಚ್ಚೋರು, ಏನ ಕೆಲಸ ಮಾಡೋರು, ಹೊರಗಡೆನು ಇದ್ ಮಾಡೋರು, ಎಲ್ಲೂ ಅವ್ರಿಗಲ್ಲಿ ಒಂದು ವೃತ್ತಿ ಇಲ್ಲ ಅಂತಂದ್ರೆ ಅವ್ರು ಒಂದು ಕ್ಷಣನು ಒಂದು ಥಾಟ್ ಬರಕ್ ಬಿಡದಂಗೆ ಅವರು ತನ್ನ ಒಂದು ಅರಿವಿನಲ್ಲಿ ಇರ್ತಾ ಇದ್ರು ಯಾವಾಗ್ಲೂ. ಆ ಬೆಳಕನ್ನಲ್ಲಿ ಆ ಅರಿವಿನಲ್ಲಿ ಇರೋದೇ ಯಾವ ಜೊತೆ ಸೇರ್ದೇ ಇರೋವಂಥದ್ದು, ಸಂಘ ಗೂಡ್ದಲ್ಲೇ ಇರೋದು, ಅಸಂಗಿ ಅಂತ ಹೇಳ್ಬಿಡ್ತಾರೆ ಅವರಿಗೆ. ಭಯ ಆಗ್ಬಿಡುತ್ತೆ ಕಾವ್ಯಕಂಠ ಗಣಪತಿ ಹೌದು. ಅಯ್ಯೋ ಇದೇನಪ್ಪ ನನ್ ಶಕ್ತಿನೇ ಹೊಟ್ಟೋಯ್ತೋ ಏನೋ, ಈ ಮನುಷ್ಯ ಯಾರೋ ಏನ್ ಕಥೆಯೋ ನನ್ ಶಕ್ತಿ ಕಿತ್ಕೊಂಬಿಟ್ಟ ಅಂತ ಅನ್ಕೊಳ್ತಾರ ಅವ್ರು. ಅವಾಗ ಇವ್ರು ಹೇಳ್ತಾರೆ ನಿನ್ ಶಕ್ತಿ ಎಲ್ಲಿ ಹೋಗಿಲ್ಲ, ಕರೆಕ್ಟ್ ಆಗೇ ಇದೆ, ಆದ್ರೆ ಇಲ್ಲಿ ಇಲ್ಲ ಅಂತ. ಅಲ್ಲ, ಎಷ್ಟು ತರದವ್ರು ಇರ್ತಾರೆ ನೋಡಿ. ಕೆಲವರು ಲೋಕ ಕಲ್ಯಾಣಕ್ಕೋಸ್ಕರ, ಈ ತರ ಒಂದು ಜ್ಞಾನ ಪ್ರಸರಣಕ್ಕೋಸ್ಕರ ಕೆಲವರು ಆಶ್ರಮಗಳ ಕಟ್ಕೊಂಡು ಅಲ್ಲಿ ಎಲ್ಲ ಶಿಷ್ಯರುಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಕೆಲವರು ಸೇವೆ ಮಾಡ್ತಾರೆ, ಸಮಾಜ ಸೇವೆ, ಜನಗಳಿಗೆ ಬೇಕಾದಷ್ಟು ಅವರ ಕಷ್ಟ ಸುಖಗಳನ್ನ ನಿವಾರಿಸುವಂಥದ್ದು. ಇವಾಗ ಇವ್ರನ್ನ ತಗೊಂಡ್ರೆ, ನಾವು ಶರಣ ಸಾಹಿತ್ಯಕ್ಕೆ ಹೋದ್ರೆ, ನಾವು ಅಲ್ಲಮ್ಮ ಪ್ರಭು ಅವರೆಲ್ಲ ತಗೊಂಡ್ರೆ, ಅವರು ಕೂಡ ಬ್ರಹ್ಮಜ್ಞಾನಿಗಳೇ. ಆದ್ರೂ ಅವ್ರ ಅನುಭವ ಮಂಟಪ ಅಂತ ಮಾಡಿ ಎಲ್ಲಾರನ್ನು ಅಲ್ಲೇ ಎಲ್ಲ ಅವರವರ ಅನುಭವಗಳನ್ನ ಹಂಚ್ಕೋಬಹುದು ಅಂತ ಹೇಳಿ, ಅದ್ರಲ್ಲೂ ಕೂಡ ಎಷ್ಟು ತರಗಳು ಅವರು ಇರ್ತಾರಲ್ವಾ. ಅವರು ಎಷ್ಟು ಶ್ರೇಷ್ಠ ಮಟ್ಟದಾಗಿ ಎಷ್ಟು ಸೂಕ್ಷ್ಮವಾಗಿರ್ತಾರೆ. ಅದು ಅನುಭವ ಮಂಟಪ. ಅದ್ರೊಳಗೆ ಏನಾಗತ್ತೆ ಅಂತಂದ್ರೆ ಅಲ್ಲಿ ಎಲ್ಲರೂ ಜ್ಞಾನಿಗಳು ಇರ್ತಾರೆ. ಅಲ್ಲ, ಎಲ್ಲ ಜ್ಞಾನಿಗಳು ಅವ್ರವ್ರ ಅನುಭವ ಜೊತೆಗೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಒಬ್ಬರಿಗಿನ್ನ ಒಬ್ರು ಮೀರ್ಸೋಂಗಿರ್ತಾರೆ ಅವರ ಒಂದು. ಹಂಗಲ್ಲ, ಅಲ್ಲಿ ಎಲ್ಲ ಒಂದಾಗಿರ್ತಾರೆ. ಅನುಭವ ಎಲ್ಲ ಯಾರ್ದು ಏನು ಬರಲ್ಲ, ಅದೆಲ್ಲ ಅವ್ರು ಬೇರೆ ಇರುತ್ತೆ. ಬಟ್ ಏನಾಗತ್ತೆ ಅಂದ್ರೆ ಎಲ್ಲರೂ ಒಂದ್ ಥಾಟ್ ಅಲ್ಲಿ ಇರ್ತಾರೆ, ಸಿಂಗಲ್ ಥಾಟ್ ಇರುತ್ತೆ. ಎಲ್ಲವೂ ನಾನು ಒಂದೇ ಅರಿವು ಅಂತ ಜ್ಞಾನದಲ್ಲಿ ಕೂತಿರ್ತಾರೆ. ಎಲ್ಲ ಮಾತಾಡ್ತಾರೆ, ಮಾತಾಡಲ್ಲ ಅಂತಲ್ಲ, ಮಾತಾಡ್ತಾರೆ. ಆದ್ರೆ ಆ ಜ್ಞಾನ ಯಾವಾಗ್ಲೂ ಆ ಭಾವಕ್ಕೆ ಹೋಗುತ್ತೆ. ಬ್ರಹ್ಮಭಾವ, ಆತ್ಮಭಾವ ಅಂತ ಹೇಳ್ತಾರಲ್ಲ ಅದು. ಬಟ್ ಅದಕ್ಕೂ ಮೀರಿರುವಂತ ಭಾವಕ್ಕೆ ಹೋದಾಗ ಯಾರಿಗೂ ಮಾತಿರಲ್ಲ, ಯಾರು ಮಾತಾಡಲ್ಲ. ಇದಕ್ಕೆ ಹೋದಾಗ ಮಾತಿರಲ್ಲ. ಅಲ್ಲಿ ಒಂದು ಜ್ಞಾನದ ಪ್ರಸರಣನೋ ಅಥವಾ ಸಮಾಜದ ಕೆಲವು ಸುಧಾರಣೆನೋ ಏನಕ್ಕೋಸ್ಕರ ಅವರು ಅಷ್ಟನ್ನ ಮಾಡ್ತಾರೆ. ಎಷ್ಟು ಸಮಾಜದಲ್ಲಿ ಸುಧಾರಣೆಗಳು ಮಾಡ್ತಾರೆ, ಎಷ್ಟು ಕಂದಾಚಾರಗಳು, ಎಷ್ಟು ಅಜ್ಞಾನ ನಿವೃತ್ತಿ ಮಾಡ್ತಾರೆ ಜನಗಳದ್ದು. ಒಂದೇ ಇದನ್ನ ಒಂದೇ ಅಂದ್ರೆ ಮನುಷ್ಯ ಕುಲ ಒಂದೇನೇನೆ, ಯಾವ ಜಾತಿ ಇದಿಲ್ಲ ಅಂತ ಎಲ್ಲ ಇದ್ ಮಾಡ್ತಾರಲ್ಲ, ಆ ತರ ಒಂದು ಸಮಾಜ ಸುಧಾರಣೆ ಮಾಡ್ತಾರೆ. ಅಲ್ಲ, ಅದು ಸಹಜ ಅಲ್ವಾ ಅದು ವಿಜಯ ಅವ್ರೆ. ಇವಾಗ ನಿಮ್ಗೆ ಏನೋ ಒಂದು ಗೊತ್ತಿದೆ ಅನ್ಕೊಳ್ಳಿ. ಇವಾಗ ನಾವು ಇಲ್ಲಿ ಕೂತ್ಕೊಂಡು ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇದೀವಿ. ನಾವು ಯಾವ ದಿಕ್ಕಿನಲ್ಲಿ, ಸತ್ವದ ಕಡೆ, ಒಳ್ಳೆ ದಿಕ್ಕಿಗೆ ನಮ್ಮ ಒಂದು ಆಲೋಚನೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದೀವಿ. ಇಲ್ಲಿ ಏನಾಗಿದೆ, ನನಗ್ ನಾನೇ ಹೇಳ್ಕೊತಾ ಇದ್ದೀನಿ, ನಿಮಗ್ ನೀವೇ ಹೇಳ್ಕೊತಾ ಇದ್ದೀರಾ. ಇಲ್ಲಿ ಯಾವ್ದೇ ಪ್ರತ್ಯೇಕತೆ ಇಲ್ಲ. ಇಲ್ಲಿ ನಮ್ಮಲ್ಲಿ ಯಾವುದೇ ಮೇಲೆ ಕೆಳಗೆ ಹೆಚ್ಚು ಇದು ಅಂತ ಯಾವ ಒಂದು ಭಾವನೂ ಇಲ್ಲ ನಮ್ಮಲ್ಲಿ. ಇವಾಗ ವಯಸ್ಸಿನ ತಾರತಮ್ಯ ಇಲ್ಲ, ಅಥವಾ ಶ್ರೀಮಂತಿಕೆ ತಾರತಮ್ಯ ಅಂತಿಲ್ಲ, ಅಥವಾ ದೇಹದಾಗ್ಲಿ ಇನ್ನೊಂದು ಯಾವುದೇ ಒಂದು ತಾರತಮ್ಯ ಇಲ್ದಲೆ ನಾವು ಜ್ಞಾನದಲ್ಲಿ ಕೂತಿದ್ದೀವಿ, ಜ್ಞಾನನ ಹಂಚ್ಕೊತಾ ಇದ್ದೀವಿ. ಹಾಗೆ ಅವ್ರು ಇನ್ನೂ ಹೈಯರ್ ಲೆವೆಲ್ ಇರ್ತಾರೆ. ನಾವು ನಮ್ಮ ಒಂದು ಇದನ್ನ ಹೇಳ್ತೀವಿ, ಅದಕ್ಕೆ ಸತ್ಸಂಗ ಅಂತ ಹೇಳೋದು. ಎಲ್ಲರೂ ಸರಿನೇ, ಸರಿ. ಭಾವ ಅವ್ರವ್ರದೇ ಆದ ಒಂದು ನಿಲುವು. ಎಷ್ಟು ಚೆನ್ನಾಗಿರ್ತದು ಒಂಥರ. ಇಂದು ಎಷ್ಟು ತರ ಇದ್ದಾರೆ, ಎಷ್ಟು ಏನ್ ಹೇಳ್ತಾರ ಅವ್ರಿಗೆ,
ಅವಧೂತರುಗಳು ಇರ್ತಾರಲ್ಲ, ಅವ್ರಂತೂ ಎಷ್ಟು ವಿಮುಖವಾಗಿರ್ತಾರೆ ಸಮಾಜಕ್ಕೆ. ಅವ್ರದೇ ಒಂದ್ ಇದ್ರಲ್ಲಿ ಇರ್ತಾರೆ. ಆಮೇಲೆ ಅವ್ರಿಗೆ ಮನ್ಸ್ ಬಂದಾಗ ಏನೋ ಒಂದ್ ಮಾತಾಡ್ತಾರೆ, ಇಲ್ಲ ಅಂದ್ರೆ ಎಲ್ಲೋ ಒಂಚೂರು ಊಟಕ್ಕೆ ಒಂದ್ 4 ಮನೆದು ಎಲ್ಲ ಬೆರೆಸ್ಬೇಕು. ಯಾರೋ ಹೇಳ್ತಿದ್ರಲ್ಲ, ಎಲ್ಲ ಬೆರೆಸ್ಬಿಟ್ಟು ರುಚಿ ಕೂಡ ನಮ್ಗೆ ಗೊತ್ತಾಗ್ಬಾರ್ದು ಅನ್ನೋ ತರ ತಿಂತಾ ಇದ್ರು. ಅದ್ರಲ್ಲೂ ಅದು ಏನ್ ಗೊತ್ತಾ, ಅವ್ರಿಗೆ ಕೆಲವೊಂದು ಇದಕ್ ಹೋದಾಗ ಲಿಮಿಟೇಷನ್ಸ್ ಇರುತ್ತೆ. ಈಗ ಸನ್ಯಾಸ ತಗೊಂಡಾಗ ಅವನು 5 ಮನೆ ಭಿಕ್ಷೆ ಮಾತ್ರ ಬೇಡ್ಬೇಕು ಅಂತ ಇರತ್ತೆ ಅವನ್ಗೆ. ಅವಧೂತನ್ಗೆ ಯಾವ ಇದು ಇಲ್ಲ, ಅವನಿಗೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಸನ್ಯಾಸಿ ಆದವನ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಕೆಲವೊಂದಿದು. ಈ ಎಲ್ಲಾ ಹಂತ ಮೀರ್ದವನ್ಗೆ ಅವ್ನ್ಗೆ ಏನು ಇಲ್ಲ. ಅವನ್ಗೆ ಆ ದೇಹ ಪರಿವೇ ಇಲ್ಲ. ಆ ದೇಹದಿಂದ ಅವನಿಗೆ ಏನ್ ಆಗ್ತಾ ಇದೆ, ಏನ್ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ನಂಗೆ ಯಾರೋ ಇನ್ನೊಂದು ಅವಸ್ಥೆ ಹೇಳ್ತಾ ಇದ್ರು, ಅವ್ರಿಗೆ ಮೋಷನ್ ಮಾಡ್ಕೊಂಡಿದ್ದು ಇನ್ನೊಂದ್ ಮಾಡ್ಕೊಂಡಿದ್ದು ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ. ಶಿಷ್ಯಂದ್ರು ಅವ್ರಿಗೆ ಅದನ್ನ ಕ್ಲೀನ್ ಮಾಡಿ ಆ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ಹೌದು. ಆ ಅವಸ್ಥೆ ತುಂಬಾ ಕಷ್ಟ. ಅದು ಸಮಾಜದಲ್ಲಿ ಇರಕ್ಕೂ ಆಗೋದಿಲ್ಲ, ಕಲ್ಲು ಹೊಡಿತಾರೆ ಅಷ್ಟೇನೆ ಅಲ್ವಾ. ಅದು ತುಂಬಾ ಕಷ್ಟ. ಆ ಶಿಷ್ಯಂದ್ರು ಇದ್ರೆ ಅವ್ರು ಒಂದ್ ಸ್ವಲ್ಪ ಪ್ರೊಟೆಕ್ಟ್ ಮಾಡಿ, ಆಮೇಲೆ ಅವ್ರಿಗೆ ಆಹಾರ ಬೇಕು ಅಂತಾನೂ ಇರೋದಿಲ್ಲ ಅವ್ರಿಗೆ. ಇವರೇ ಬಲವಂತಾಗಿ ಬಾಯಿ ತರಿಸಿ ತುರ್ಕಿದ್ರೆ ಮಾತ್ರ ಅಂತಾರಷ್ಟು ಬಿಟ್ರೆ ಅವ್ರಿಗೆ ದೇಹದ ಸಂಪೂರ್ಣವಾಗಿ ಏನೂ ಇರಲ್ಲ. ಹಾಗೆ ಇರ್ತಾರಪ್ಪ. ನಾನು ಅವ್ರದ್ದೆಲ್ಲ ಕೇಳ್ತಾ ತುಂಬಾನೇ ಯಾವ ಅಂತ ಅಪ್ಪ ಇದು ಭಗವಂತ ನಮ್ಗೆ ನಮ್ಮ ಕಲ್ಪನೆಗೆ ಮೀರಿರೋದು ಅಂತ ಹೇಳಿ. ಯಾಕಂದ್ರೆ ನಾವಿನ್ನು ಸಮಾಜ ಬಟ್ಟೆ ಬರೆ ಇದು ಮಾನ ಮರ್ಯಾದೆ ಅಂತ ಎಲ್ಲ ಇದೆಯಲ್ಲ ನಮ್ಗೆ. ಅವೆಲ್ಲ ಸಂಪೂರ್ಣ ಕೆತ್ತು ಒಗದಾಗ ಅಲ್ಲಿ ಸಾಧ್ಯ. ಒಗೆಯೋದು ಅಷ್ಟು ಸುಲಭ ಆಗಿಲ್ಲ ಇನ್ನು ಅದು. ಹೌದು. ಅವಧೂತರುಗಳ ಅವ್ರ ಸ್ಟೈಲೇ ಬೇರೆ, ಅವರ ಒಂದು ತಿಳುವಳಿಕೆನೆ ಬೇರೆ, ಅವ್ರದ್ದು ಲೈಫ್ ಸ್ಟೈಲು ಬೇರೆ ತರ. ಅವ್ರನ್ನ ನಾವು ಅವ್ರನ್ನ ಗುರ್ತಿಸಕ್ಕೂ ಆಗೋದಿಲ್ಲ. ಯಾರೋ ಹುಚ್ಚ ಅನ್ಕೋತಾರೆ ಅಷ್ಟೇ ಜನಗಳು. ಅವ್ರನ್ನ ಎಲ್ಲಿ ಗುರ್ತಿಸಕ್ಕಾಗತ್ತೆ? ಹೀಗೆ ಇದರಲ್ಲಿ ಅದನ್ನೇ ವೈವಿಧ್ಯತೆನೆ ಹೇಳ್ತಾರೆ. ಇವಾಗ ಕೃಷ್ಣ ಎಲ್ಲವನ್ನೂ ಅವನ ಮುಖದಲ್ಲಿ ಮುಗುಳ್ನಾಗೆ ಮಾಸದೇ ಇಲ್ಲ ಅಂತ ಹೇಳ್ತಾರೆ. ಎಂತ ಯುದ್ಧದಲ್ಲೂ ಕೃಷ್ಣ ಆ ಕುರುಕ್ಷೇತ್ರದಲ್ಲೂ ಕೂಡ ಅವನ ಮುಗುಳ್ನಾಗೆ ಮಾಸಿರ್ಲಿಲ್ಲ. ಅಂದ್ರೆ ಅವನಿಗೆ ಎಲ್ಲ ಗೊತ್ತಿತ್ತು, ಹಿಂದೆ ಮುಂದೆ ಅದು ಇದು ಎಲ್ಲ ಗೊತ್ತಿತ್ತು. ಆದ್ರೂನು ಅವನು ಎಷ್ಟು ಇದಾಗಿದ್ದ. ಕೆಲವರು ಇವಾಗ ಕೃಷ್ಣನ್ ಹೇಳ್ತಾರಲ್ಲ, ಅವನು ಚೆನ್ನಾಗಿ ಡ್ರೆಸ್ ಹಾಕೋತಿದ್ದ, ಒಳ್ಳೆ ಬಟ್ಟೆ ಹಾಕೊಳ್ತಿದ್ದ, ಒಳ್ಳೆ ಆಹಾರ ಸೇವಿಸ್ತಿದ್ದ ಅಂತ. ಕೆಲವು ಇವಾಗಿನ ಸ್ವಾಮೀಜಿಗಳು ಎಷ್ಟೊಂದ್ ಜನ ಚೆನ್ನಾಗಿ ಬಟ್ಟೆ ಹಾಕೋತಾರೆ, ಚೆನ್ನಾಗಿರೋ ಆಹಾರ ಸೇವಿಸ್ತಾರೆ, ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡ್ತಾರೆ, ಎಲ್ಲ ಎಷ್ಟೊಂದ್ ಜನ ಇದಾರಲ್ವಾ. ಅಂದ್ರೆ ಯಾರ್ದು ಯಾವ್ದನ್ನು ನದಿ ಮೂಲ ಋಷಿ ಮೂಲ ತಿಳಿಯಕ್ಕಾಗಲ್ಲ ಅಂತಾರಲ್ಲ, ಆ ತರ ಯಾವ್ದನ್ನು ಗೊತ್ತಾಗಲ್ಲ. ಅವ್ರು ಏನು ಅಂತ ನಮಗ್ ಗೊತ್ತಿರಲ್ಲ. ನಮ್ಗೆ ಅನ್ಸುತ್ತೆ, ಇದೇನಪ್ಪ ಇವ್ರು ಇಷ್ಟೊಂದು ಆಡಂಬರವಾಗಿ ಇಷ್ಟೊಂದು ಆಡಂಬರ ಬೇಕಿತ್ತ ಅಂತ ನಮ್ಗೆ ಅನ್ಸುತ್ತೆ. ಅದು ಗೊತ್ತಿಲ್ಲ. ನಮ್ಗೆ ನಾವ್ ಅದನ್ನ ವಿಚಾರಣೆ ಮಾಡುವಂತ ಪ್ರಬುದ್ಧತೆ ನಮ್ಗಿಲ್ವೂ ಇಲ್ಲ, ಆ ಯೋಗ್ಯತೆನೂ ಇಲ್ಲ. ಅಂದ್ರೆ ನಮ್ ಕಣ್ಣಿಗಾಗ ಅನ್ಸುತ್ತೆ, ಏನಪ್ಪ ಇವ್ರು ಆಶ್ರಮ ಕಟ್ಟಕ್ ಹೊರಟ ಅಂದ್ರೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಲಕ್ಷ್ಮಿ ಬೇಕಾ ಅನ್ಸುತ್ತೆ. ಆಶ್ರಮ ಕಟ್ಟು, ನೀವ್ ಹೇಳಿ. ಇಲ್ಲ ಇವಾಗ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ, ಅದು ಇದು ಎಲ್ಲ ಯೋಗಗಳು ಎಲ್ಲ. ಅದಕ್ಕೆಲ್ಲ ಎಷ್ಟೆಷ್ಟೊಂದು ಫೀಸ್ಗಳು ತಗೋತಾರೆ. ಇರ್ಬೋದು, ಅದನ್ನ ಒಳ್ಳೆ ರೀತಿ ಉಪಯೋಗಿಸಕ್ ತಗೋತಾರೋ, ಅದು ಏನಕ್ಕೆ ತಗೋತಾರೋ, ಒಂಥರ ಬೇರೆಯವರು ನಿಲ್ಕದೇ ಇಲ್ಲ. ಅದು ಎಲ್ಲ ಸಾಮಾನ್ಯರಿಗೆ ಅದು ಅಪ್ರೋಚ್ ಆಗಲ್ಲ, ಅದು ರೀಚ್ ಆಗಲ್ಲ. ಅದು ಅಲ್ಲ, ಒಂಥರ ಅದು ಒಂಥರ ನಮ್ಗೆ ಹಂಗ ಅನ್ಸುತ್ತೆ. ವ್ಯಾವಹಾರಿಕ, ಎಲ್ಲವೂ ವ್ಯಾವಹಾರಿಕ. ಜ್ಞಾನಿ ಆದವನು ಇದೆಲ್ಲ ಹೆಂಗ್ ಗೊತ್ತಾ, ಒಂದು ನಾವು ಸುಮ್ನೆ ಸಹಜವಾಗಿ ನೋಡೋಣ. ಅವನು ಜ್ಞಾನ ಕಷ್ಟಪ ಏನೋ ಪಟ್ಟ ಎಲ್ಲ ಬಿಟ್ಟ ಮಾಡ್ದ, ಆಮೇಲೆ ಆಶ್ರಮ ಅಂತ ಕಟ್ಟ. ಆಶ್ರಮ ಅಂತ ಕಟ್ಟ ತಕ್ಷಣ ಅದನ್ನ ಬೆಳೆಸ್ಬೇಕು. ಶಿಷ್ಯ ಅಂದ್ರು ಬಂದ್ರು, ಅವ್ರಿಗೆ ಊಟ ತಿಂಡಿ ಬೇಕು, ಅವ್ರಿಗೆ ದುಡ್ಡು ಬೇಕು, ಇನ್ನೊಂದ್ ಬೇಕು, ಎಲ್ರು ಕೇಳಕ್ ಶುರು ಮಾಡ್ಬೇಕು, ಡಿಪೆಂಡ್ ಆಗ್ತಾನೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಜಮೀನ್ ಬೇಕು, ಜಮೀನ್ ಕೊಂಡ್ಕೊಳಕ್ ಹೋಗ್ಬೇಕು, ಇನ್ನೊಂದ್ ಮಾಡಕ್ ಹೋಗ್ಬೇಕು. ಎಲ್ಲ ವ್ಯವಹಾರದಲ್ಲಿ ನಿಂತಿರುತ್ತೆ. ನಾನು ಒಂದು ಆಶ್ರಮದಲ್ಲಿ ಹೋಗ್ತಾ ಇದ್ದೆ. ನನ್ಗೆ ಇವತ್ತು ನಾನು ಆ ಜ್ಞಾನದಕ್ಕೆ ಅವ್ರು ನನಗೆ ಕೊಟ್ಟ ಜ್ಞಾನಕ್ಕೆ ನಾನು ತುಂಬಾ ಇವತ್ತಿಗೂ ನಾನು ಇಷ್ಟಪಡ್ತೇನೆ. ಆದ್ರೆ ಅವ್ರು ಏನ್ ಮಾಡಿದ್ರು, ಒಂದ್ಸಲಿ ಹೀಗೆ ಬ್ರಹ್ಮವಿದ್ಯೆ 10 days ಸೈಲೆಂಟ್ ಮೆಡಿಟೇಷನ್ ಹೋಗಿದ್ದಾರೆ. ಎಲ್ಲ ಆದ್ಮೇಲೆ ನಮಸ್ಕಾರ ಮಾಡಿದ್ವಿ. ನಾ ಹೇಳಿದ್ವಿ, ನಮ್ ಸತ್ಸಂಗ ಪರವಾಗಿ ಎಲ್ರ ಪರವಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಗುರುಜಿ.
ಏನ್ ಬರೀ ನಮಸ್ಕಾರ ಮಾಡಿದ್ರಾಗತ್ತ, ದುಡ್ಡು ಕೊಡ್ಬೇಕು ನೀವು ನಮ್ಗೆ ಈ ಗೋಶಾಲೆ ನಡ್ಸಕ್ಕೆ ಇದಕ್ಕೆಲ್ಲ ದುಡ್ಡು ಕೊಡ್ಬೇಕು ಅಂತ. ಅವತ್ತೇ ಲಾಸ್ಟ್, ಅವತ್ತಿನ ತಿರ್ಗಿ ನೋಡ್ಲಿಲ್ಲ ನಾನು. ಯಾವಾಗ ಅವರು ನಮ್ಮ ಒಂದು ನಮಸ್ಕಾರನ ದುಡ್ಡಿಗೆ ಇಟ್ರೋ ಅವತ್ತೇ ಬಿಟ್ಬಿಟ್ಟು ಬೆಳ್ಸಕ್ ಹೊರಟ್ರು ಅವರು. ಅವಾಗ ಏನಾಯ್ತು ಅವ್ನ್ ಮನ್ಸು, ಅವನ್ಗೆ ಕಲ್ಮಿಷ ಆಯ್ತು. ಅಲ್ಲಿ ಏನ್ ಶುದ್ಧತೆ ಉಳ್ಕೊಳುತ್ತ ಅಲ್ಲಿ? ದಿನ ಬೆಳಗಾರೆ ದೊಡ್ಡ ಸಂಸಾರ, ಚಿಕ್ಕ ಸಂಸಾರ ನಂದು ಒಂದ್ ಸಾಲದು ಅಂತ ಅಲ್ಲೇನೋ ಆಶ್ರಮ ಕಟ್ಟಕ್ ಹೋಗಿ ಒಂದ್ ದೊಡ್ಡ ಸಂಸಾರ ಬೆಳೆಸ್ಕೊಂಡಂಗೆ. ಅಲ್ಲಿ ಆ ಶಿಷ್ಯ ಬಂದ್ ಹಂಗಾಯ್ತು ಅಂತಾನೆ, ಈ ಶಿಷ್ಯ ಬಂದ್ ಹಿಂಗಾಯ್ತು ಅಂತಾನೆ. ಅಲ್ಲಿ ಅಲ್ಲಿ ಮುಂದಕ್ಕೆ ಹೋಗ್ಲಿಲ್ಲ, ಅಲ್ಲಷ್ಟು. ಏನೇ ಹೆಚ್ಚು ಹೇಳಕ್ ಹೋಗಲ್ಲ. ಏನೇನೋ ಕೆಲ್ಸಗಳು ಅಷ್ಟೊಂದೆಲ್ಲ ಮಾಡೋದ್ರಿಂದ ಅವ್ರಿಗೆ ಹಣ ಬೇಕಾಗುತ್ತೆ, ಬೇಕಾಗಲ್ಲ ಅಂತಲ್ಲ. ಯಾರು ಹೇಳಿದ್ರು ಮಾಡಕ್ಕೆ? ಶೋಷಣೆ ಅಂತಾನು ಅನ್ಸ್ಬಿಡುತ್ತೆ. ಶೋಷಣೆನೂ ಅಲ್ಲ, ಅದು ಒಂಥರ ಮಾರಾಟ ಅನ್ಸ್ಬಿಡುತ್ತೆ. ಹೇಳದ್ನಲ್ಲ ವ್ಯಾಪಾರ ಅಂತ. ಆತರ ತುಂಬಾ ವ್ಯವಹಾರ ಅನ್ಸ್ಬಿಡುತ್ತೆ. ದೂರ ಇರ್ಬೇಕು, ಅಂತ ಕಡೆಯಿಂದ ದೂರ ಇರ್ಬೇಕು. ಅದೆಲ್ಲ ಪ್ರಶ್ನೆಗೆ ಹೋಗೋಣ. ಇದು ಈ ಡಿಸ್ಕಷನ್ ತುಂಬಾ ಬೇಡ ಬಿಡಿ, ಇದು ಬೇಡ ನಮ್ಗೆ. ಇದು ಹೆಚ್ಚು ಅವಶ್ಯಕತೆ ಇಲ್ಲ. ಸುಮ್ನೆ ಸಣ್ಣದಾಗಿ ಹೇಳಿದ್ದು, ಇದು ಅವಶ್ಯಕತೆ ಇಲ್ಲ ನಮ್ಗೆ. ನಮ್ಗೆ ಯಾವ ಜ್ಞಾನಕ್ಕೆ ನಮ್ಗಿದು ಅವಶ್ಯಕತೆ ಬರಲ್ಲ, ಅಷ್ಟು. ಸೊ ಅದೇ ಇದ್ರದ್ದು ಒಂಚೂರು ಹೇಳ್ಬಿಡ್ತೀರಾ ಅಥವಾ ಆಗಿದೆ ಅಂತ ಸುಮ್ನಾಗಣ್ವಾ? ಆಯ್ತಲ್ಲ, ಸುಮ್ನೆ ಎಲ್ಲ ಶ್ರೀನಿವಾಸ ಮೂರ್ತಿನೂ ಬಂದಿದ್ದಾರೆ, ಅವ್ರನ್ನು ಒಂದ್ ಪ್ರಶ್ನೆ ಕೇಳಿ. ಆಯ್ತು. ಇದಾರ ಶ್ರೀನಿವಾಸ ಮೂರ್ತಿ ಇವ್ರೆ? ನಮಗೇನ್ ಎಲ್ಲ ಹೇಳ್ಬಿಟ್ಟಿದಾರಲ್ಲ ಮೇಡಮ್, ನಾವೆಲ್ಲ ಸುಮ್ನೆ ಏನೋ ಒಂದು ಹೇಳ್ತೀವಿ. ಹೇಳಿ ಮೇಡಮ್, ನೋಡೋಣ. ಗೊತ್ತಿದ್ರೆ ಹೇಳೋಣ ಒಂಚೂರು. ವೈವಿಧ್ಯತೆ ಬಗ್ಗೆ ಮಾತಾಡಿದ್ವಿ, ಹ್ಮ್. ಅದು ಸಾಕು ಅಂತ ಸುಮ್ನಾದ್ವಿ. ಯಾಕೆಂದ್ರೆ ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಅದನ್ನ ಅದು ಚೆನ್ನಾಗ್ ಕಾಣಲ್ಲ, ನಮ್ಗೆ ಏನಾದ್ರದ ಅಗತ್ಯ ಇಲ್ವೋ ಇಲ್ಲ ಅಂತ ಸುಮ್ನಾದ್ವಿ. ಈಗ ನೀವು ಈ ಜ್ಞಾನ ಸ್ಥಿರ ಆಗದೆ ಹೇಗೆ, ದೃಢವಾಗಿ ಹೇಗಾಗತ್ತೆ ಅನ್ನೋದನ್ನ ಹೇಳ್ತೀರಾ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಕೂತ್ರೆ ಸಾಕ, ಜ್ಞಾನ ಯಾವಾಗ ದೃಢ ಆಗುತ್ತೆ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ದೃಢ ಆಗುತ್ತೆ ಅಂದ್ರೆ ನಿಮಗೆ ಈ ಇದರಲ್ಲಿ ಮುಂಚೆ ಇಷ್ಟು ಹೇಳ್ಕೊಂಡು ಬಂದಿರೋದು, ನೀವೆಲ್ಲ ಈ ಏನು ನೀವು ಉಪಾಧಿ ಇಟ್ಕೊಂಡಿದ್ದೀರಾ, ನೀವು ಇದನ್ನೇ ಸತ್ಯ ಅಂತ ಕೊಟ್ಬಿಟ್ಟಿದ್ದೀರಾ. ನೀವು ಸತ್ಯ ಮತ್ತು ಅಸತ್ಯ ಯಾವುದು ಅನ್ನೋದು ವಿಂಗಡಿಸ್ಕೋಬೇಕಾಗಿತ್ತೆ. ಸೊ ನೀವು ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಇದರಿಂದ ನೀವು ಏನು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಈ ಇಷ್ಟಕ್ಕೂ ಯಾವುದೋ ಒಂದು ಏನು ಚೈತನ್ಯ ಕೊಡ್ತಾ ಇದೆ, ಅದನ್ನ ಕಂಡು ಹಿಡಿದು ನೀವು ಅದು ಆತ್ಮಸ್ವರೂಪಿ ಅಂತ ನೀನು ಅದು ಮನದಟ್ಟು ಮಾಡ್ಕೋಬೇಕು ಅನ್ನೋದೇ ಈ ಒಂದು ಚಾಪ್ಟ್ರಲ್ಲಿ ನಾನು ಕೇಳಿದೆ. ನೋಟ್ಸ್ ಮಾಡ್ಕೊಂಡಿಲ್ಲ. ಸೊ ಮನದಟ್ಟು ಹೇಗೆ ಮಾಡ್ಕೊಳ್ಳೋದು, ನಾವು ಎಲ್ಲ ವಿಂಗಡಿಸ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ನೀವು ಏನು ಅಖಂಡ ಅಂತ ಹೇಳ್ತಾರೆ. ಅಂದ್ರೆ ಖಂಡ ಅಂದಾಗ ನಾನು ಬೇರೆ ನೀವು ಬೇರೆ ಅಂತ ಬರುತ್ತೆ. ಆವಾಗ ಈ ಒಂದು ವಿಷಯಗಳೆಲ್ಲ ಬಂದಾಗ ನಾವು ಏನಾದ್ರು ವಿಚಾರ ಮಾತಾಡೋದಿರುತ್ತೆ. ಎರಡು ಇಲ್ಲ ಅನ್ನೋದು ಒಂದೇ ಆಗಬೇಕು ಅಂದಾಗ ಅದು ಆಗ ಯಾರ ಬಗ್ಗೆ ಮಾತಾಡೋದು, ಯಾರ ಬಗ್ಗೆನೂ ಮಾತಾಡುವಂಥ ಇದಿರಲ್ಲ. ಯಾಕೆ ತನ್ನನ್ನು ತಾನೇ ಒಂದು ಮೂಲವಾಗಿ ತಿಳ್ಕೋಬೇಕು ಅಂತ ಹೊರಟಾಗ ನೀವು ಕ್ರಮೇಣ ಇದೊಂದು ನೇತಿ 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 ಅಂತ ಹೇಳ್ಕೊಂಡು ಅದು ಒಂದೊಂದೇ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹೋದಾಗ ನೀವು ನಿಮ್ಮ ಆ ಸ್ಥಿತಿನಲ್ಲಿ ಇರೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ. ಈಗ ನಾವು ಇನ್ನೊಂದು ಏನು ಅಂದರೆ, ನಮಗೆ ಇತ್ತೀಚಿನ ಅನುಭವ ಏನು ಅಂದರೆ, ನಾವೆಲ್ಲ ಇಷ್ಟು ದಿನ ಥಿಯರಿನಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದೀವಿ. ಅಫ್ಕೋರ್ಸ್ ಒಬ್ಬೊಬ್ಬರು ಒಂದು ಸ್ವಲ್ಪ ಒಂದೊಂದು ರೀತಿಯಲ್ಲಿ ಅವರದೇ ಒಂದು ರೀತಿಯಲ್ಲಿ, ಬಟ್ ಮೂಲ ಅರ್ಥ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನಾನು ಆತ್ಮಸ್ವರೂಪಿ, ಚೈತನ್ಯ ಸ್ವರೂಪಿ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮಲ್ಲಿ ನಾವು ಇನ್ನೊಂದು ಯಾವುದೋ ಒಂದು ಇದ್ರ ಬಗ್ಗೆ ಇಂಟ್ರಾಕ್ಟ್ ಆಗ ಅವ್ರು ಹೇಳಿದ್ರು, ನೋಡಿ ನೀವೆಲ್ರಿಗೂ ಥಿಯರಿನಲ್ಲಿ 100% ಮಾರ್ಕ್ಸ್ ಬಂದ್ಬಿಡುತ್ತೆ, ನೋ ಪ್ರಾಬ್ಲಮ್. ಬಟ್ ಪ್ರಾಕ್ಟಿಕಲಲ್ಲಿ ಎಲ್ಲರೂ ಫೇಲು ಅಂತ. ಯಾಕೆ ನೀವು ಪ್ರಾಕ್ಟಿಕಲ್ ಫೇಲ್ ಆಗ್ತೀರಾ ಅಂದರೆ, ನೀವು
ಈಗ ನೀವು ಹೇಳಿದ್ರಲ್ಲ ಅವಧೂತರು ಹೇಗಿರ್ತಾರಲ್ವಾ, ಅವ್ರು ಇದ್ರ ಹೇಗಿಲ್ವಾ, ಅದು ಎಲ್ಲಿ ನನ್ನ ಅಂತರಂಗನ ಇಟ್ಕೊಂಡು ಅವ್ರನ್ನ ಶೋಧನೆ ಮಾಡಕ್ ಹೋಗ್ತೀವಿ. ಅವ್ರ ಅಂತರಂಗ ಇರಬಹುದೇನೋ ಅಂತ ನಮ್ಮ ಭಾವನೆ. ಅವರು ಅದೆಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಬಟ್ ನಮಗೆ ಅವ್ರು ಹೇಗಿರ್ತಾರೋ ಏನೋ ಅನ್ನೋ ತಿರ್ಗಾ ನಾವು ಒಂದು ಇದನ್ನ ಇಟ್ಕೊಂಡೇ ಇರ್ತೀವಿ. ಅದಕ್ಕೆ ಏನು ಹೇಳಿದ್ರು ಅಂದ್ರೆ, ನೋಡಪ್ಪ ಇದ್ರ ಅರ್ಧ ಗಂಟೆ ಅಥವಾ 1 ಗಂಟೆ ಆದರೂ ನೀವು ಬರೀ ಓಂಕಾರ ಹೇಳ್ಕೊಂಡು ಸೈಲೆನ್ಸ್ ಆಗಿ ಇದ್ದು ಆಮೇಲೆ ಸ್ವಲ್ಪ ಸೈಲೆನ್ಸ್ ಅಲ್ಲಿ ನೀವು ನಿಮ್ಮ ಅನುಭವನ ಮಾಡೋದಕ್ಕೆ ಹೊರಟಾಗ ಮಾತ್ರ ಅದರದ್ದೇನಾದ್ರು ಒಂದು ಸ್ವಲ್ಪ ನಿಮಗೆ ಸಿಗ್ಬೋದೇ ಹೊರತು, ಇಲ್ಲ ಅಂದ್ರೆ ನಾವು ಶ್ರೋತ್ರಿಯರಾಗ್ಬಿಟ್ಟಿದ್ದೀವಿ 100% ಎಲ್ಲರೂ. ಅಲ್ಲ, ನಾನು ಪರ್ಟಿಕ್ಯುಲರ್ಲಿ, ಬೇರೆಯವ್ರಿಗೆ ಹೇಳಕ್ ಬರಲ್ಲ. ಆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗ್ಬೇಕಾದ್ರೆ ಸಾಕು ಸಾಕು. ನಾವು ಇವಾಗ ನಮ್ಮ ಈ ನರಸಿಂಹಪ್ರಭುಗಳ ಜೊತೆಗೆ ಒಂದು ಹೆಚ್ಚು ಕಮ್ಮಿ 25 ವರ್ಷದ ನೋಡಿ ಸಂಬಂಧ. ಆದ್ರೆ ಏನು ಒಳಗೆ ಹೋಗ್ಲಿಲ್ಲ, ಬರೀ ಹೇಳೋದು ಕೇಳೋದು ಮಾಡೋದು ಚೆನ್ನಾಗಿ ಇದು ಮಾಡ್ತಾರೆ. ಸೊ ಇದು ಕೂತ್ಕೋಬೇಕು ಅಂದ್ರೆ ನಮಗೆ ಯಾರು ಹೇಳಿದ್ರು, ಅಟ್ಲೀಸ್ಟ್ ನೀವು ಮನಸ್ಸು ಪ್ರಶಾಂತವಾಗಿ ನಿಮಗೆ ಯಾವುದೋ ಅಡಚಣೆ ಇಲ್ಲಿರುವಂಥ ಒಂದು ಸಮಯನ ನೀವು ಆದಷ್ಟು ಬೇಗ ಬೆಳಗಿನ ಜಾವ 4 ಗಂಟೆಗೋ 5 ಗಂಟೆಗೋ ಎದ್ದು ಅಟ್ಲೀಸ್ಟ್ 1 ಅವರಲ್ಲಿ, ಯಾಕೆಂದ್ರೆ ಅವಾಗ ಹಾಲು ಬರೋನಿಗೆ ಕಸ ಗುಡ್ಸೋಕೆ ಬರೋಳು ಇನ್ನೊಬ್ಳು ಎಲ್ಲ ಬರೋ ಮುಂಚೆ ತನಕ ಸ್ವಲ್ಪ ನಾವು ಪ್ರಶಾಂತವಾಗಿರ್ತೀರಿ. ಆಗ ನೀವು ಹಲ್ಲುದ್ದೇ ಇದ್ರೂ ಪರವಾಗಿಲ್ಲ, ನೀವು ಒಂದು ಸ್ವಲ್ಪಲ್ಲಿ ಕೂತು ನೀವು ಈ ಇದು ಏನು ಜಾಗೃತ, ಆಮೇಲೆ ಜಾಗೃತ, ಆಮೇಲೆ ಕನಸು ಮತ್ತು ಏನು ಗಾಢನಿದ್ರೆ, ಈ ಮೂರಾದ್ಮೇಲೆ ನಾವು ಎದ್ದೇಳ್ತೀವಲ್ವಾ, ಅಲ್ಲಿ ನೀವು ಚಿಂತನೆ ಮಾಡಿ, ಹೌದೌದು ನಾನು ಜಾಗೃತ ಬಂದೆ, ನಾನು ದೇಹ ಕಂಟು ಪ್ರಪಂಚ ಕಂಟು. ಆದರೆ ಈ ನಾನು ಜಾಗೃತಿಯಿಂದ ಬಂದಲ್ಲ, ನಾನು ಎಚ್ಚರದಿಂದ. ಆ ಎಚ್ಚರ ಎನ್ನೋದು ಏನು ಅನ್ನೋದು ನೀವು ಮಲಗಿರೋ ಕಡೆನೇ ಸ್ವಲ್ಪ ವಿಚಾರ ಮಾಡಿ. ಎದ್ದೋಳೋದಕ್ಕೆ ಮುಂಚೆನೆ ನಾನು ಎದ್ದೆ, ಈಗ ಜಾಗೃತ ಆಯ್ತು ಅಂತ ಬರ್ತೀವಿ. ಎಚ್ಚರದ ಇದೆ ಜಾಗೃತ ಮುಂದೆ ಎಚ್ಚರದಲ್ಲಿದ್ರಿ. ಎಚ್ಚರದಲ್ಲಿದ್ದವನು ಯಾರು? ಎಚ್ಚರದಲ್ಲಿ ಇರೋದು ಏನಾದ್ರೂ ಒಂದು ಚೂರಾದ್ರೂ ಅದ್ರ ಬಗ್ಗೆ ಪರಿಶೀಲನೆ ಮಾಡಕ್ ಹೋಗಿದ್ದೀರಾ? ಎದ್ದಿರಾ, ಆಮೇಲೆ ಎದ್ಮೇಲೆ ಕೆಲಸ ಇರುತ್ತೆ, ಮಾಡ್ತೀರಾ, ಕೆಲವು ವಿಷಯಗಳು ಮಾತಾಡ್ತೀರಾ ಆಧ್ಯಾತ್ಮಿಕ, ಆದ್ರೆ ಅನುಭವಿಸಿದ್ದೀರಾ? ಅದು ನಿಮ್ಮಲ್ಲಿದೆ. ಈ 3 ಅವಸ್ಥೆಯಲ್ಲಿ ಇರುವಂತಹದ್ದು ಅದೇ, ಗೊತ್ತಾಯ್ತಾ? ಆದ್ರೆ ನಾವು ಈಗ ಹೇಳ್ತೀವಿ ನೋಡ್ರಿ ಅದೇ ಇರೋದು, ಆ ಚೈತನ್ಯ ಸ್ವಲ್ಪ ಎಲ್ಲೋ ಇಲ್ವಲ್ಲ, ನಿಮ್ಮಲ್ಲಿದೆ. ನೀವು ಅದನ್ನೇನು ಅಬ್ಸರ್ವ್ ಮಾಡಿದ್ದೀರಾ? ಅಬ್ಸರ್ವ್ ಮಾಡೋದಕ್ಕೆ ನೀವು ಹೋದಾಗ ಒಂದು ಸ್ವಲ್ಪ ನಿಮಗೆ ಅದು ಹಿಡಿತ ಸಿಗಬಹುದು. ನಿಮಗೆ ನೀವು ಆತ್ಮಸ್ವರೂಪಿ ಇದ್ರಲ್ಲಿ ಹೇಳಿದಾರಲ್ಲ, ನಾನು ಎಂಬುದು ನಾನಲ್ಲ, ದೇಹ ಮನ ಬುದ್ಧಿ ನಾನಲ್ಲ ಅಂತ ಹೇಳ್ಕೊಂಡು ಸಚ್ಚಿತ್ ಆನಂದ ಸ್ವರೂಪಿ, ಸಚ್ಚಿದಾನಂದ ಸ್ವರೂಪಿ ಅಂತ ಹೇಳ್ಕೊಳ್ತೀವಲ್ಲ, ಅಲ್ಲಿ ಹಿಡ್ಕೊಳ್ತಾ ಇಲ್ಲ ನಾವು ಹೊರಗೆ ಹೇಳ್ಕೊಂಡ್ಬಿಡ್ತೀವಿ, ಅಯ್ಯೋ ದೇಹ ಅಲ್ಲ ರೀ, ಮನಸ್ಸಲ್ಲ, ಏನೋ ಕಾಯಿಲೆ ಬಂದ್ರೆ ಬರುತ್ತೆ ಬಿಡ್ರಿ, ಅಥವಾ ಒಂದು ಸ್ವಲ್ಪ ನೋವು ಬಂದ್ರು ಏನೋ ತಡ್ಕೊಂಡ್ರೆ ಆಯ್ತು, ಗುರುಗಳು ಹೇಳ್ಬಿಟ್ಟಿದಾರಲ್ಲ ಅಂತ ಹೇಳೋದಲ್ಲ. ಅನುಭವದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಮಾಡಿದ್ದು ಸಾಕು, ಒಂದು ಸ್ವಲ್ಪ ಕೂತು ಒಂದು ಸ್ವಲ್ಪ ಮಾಡಿ, ಅದರ ಬಗ್ಗೆ ಚಿಂತನೆ ಮಾಡಿ, ಅಥವಾ ಆದಷ್ಟು ನೀವು ಸ್ವಲ್ಪ ಮೌನದಲ್ಲಿ ಇರೋದಕ್ಕೆ ಮಾಡಿದ್ರೆ ಸ್ವಲ್ಪ ಅದರ ಪರಿಣಾಮ ಸಿಗಬಹುದು ಅಂತ ಸುಮ್ಮನೆ ಯಾರೋ ಹೇಳಿದ್ದು ನನಗೆ. ಅದೊಂದು ಸ್ವಲ್ಪ ನನಗಿದಾಗಿ ನಾನು ಆಮೇಲೆ ಇವತ್ತು ಒಂದು ತಿಂಗಳಿಂದ ಒಂದು ಸ್ವಲ್ಪ ಅಟ್ಲೀಸ್ಟ್ 5 ಗಂಟೆಗಾದ್ರೆ ಎದ್ದೇಳ್ತಾ ಇದ್ದೀನಿ. ಮುಂಚೆ 6:30 7 ಗಂಟೆ ಆದರೆ ಎದ್ದೇಳ್ತಾ ಇರಲಿಲ್ಲ. ಅದರಿಂದ ನಮಗೀಗ ಎಲ್ಲರಿಗೂ ನಮ್ಮ ಸದ್ಗುರುಗಳು ಯಾವುದು ಬಿಡ್ದಿರೋ ತಿಳಿಸ್ಬಿಟ್ಟಿದ್ದಾರೆ. ಈ ಅನುಭವನ ಜನ್ಯ ಇದು ಇರೋದ್ರಿಂದ ನಾವು ಅದನ್ನು ಪಡಿಬೇಕು. ಅಥವಾ ನಮ್ಮ ಕಲ್ಯಾಣಿ ಮೇಡಮ್ ಅವರು ಅಂಥವ್ರು ಅನುಭವ ಜನರು ಅವರಿಂದ ತಿಳಿದುಕೊಂಡು ಅವರು ನಮಗೆ ಈ ವಿಷಯದಲ್ಲಿ ಸ್ವಲ್ಪ ಅವರ ಅನುಭವನ ಹೆಚ್ಚಿಕೊಳ್ಳೋದನ್ನ ಅವ್ರ ಮೇಡಮ್ ಬಹಳ ಟಾಪ್ ಸೀಕ್ರೆಟ್ ಇಟ್ಕೊಂಡಿದ್ದಾರೆ. ಅವರ ಅನುಭವನ ಅವ್ರಿಗೂ ಒಂದಿನ ಹಂಚಬೇಕು, ಹೇಗೆ ಇದರ ಅನುಭವ ಪಡೋದು ಏನು ಅನ್ನೋದು ಹೇಳಲ್ಲ. ಅಲ್ಲ, ಅವ್ರು ಟಾಪ್ ಸೀಕ್ರೆಟ್ ಅಂತ ಏನಿಲ್ಲ, ಅವ್ರು ಹೇಳೋದು ಅಷ್ಟೇ. ಏನ್ರಿ ಸೀಕ್ರೆಟು? ಚುಮ್ಮ ಇರುವಂತ ನಿಮ್ಮ ರಮಣ ಮಹರ್ಷಿಗಳು ಹೇಳ್ದಂಗೆ ಹೇಳೋದು ಅಷ್ಟೇ ಹೊರತು ನಾವು ಚುಮ್ಮ ಎಲ್ಲಿದ್ದೀವಿ ಮೊದಲೇ ಹೇಳಿದ್ದು. ಅಂದ್ರೆ ನಾವು ಜಾಗೃತ ಆದ್ಮೇಲೆ ಏನೋ ಒಂದು ಸಂಸಾರ ತಾಪತ್ರ ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಸಮಯ ಸಿಗೋದು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಆ ಸಮಯದಲ್ಲಿ ಸ್ವಲ್ಪ ಇರೋದಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದರಿಂದ ನನಗೂ ಅನ್ನಿಸ್ತು, ಆ ಒಂದು ಸ್ಥಿತಿನ ಅನುಭವಿಸಿದಾಗಲೇ
ಆ ಒಂದು ಅವನ ಸ್ಥಿತಿ ಏನು ಅಂತ ನಾನು ಹೇಳಕ್ಕಾಗ್ಬೋದು. ಇಲ್ಲಾಂದ್ರೆ ನಾನು ಹೇಳ್ದಂಗೆ ಗುರುಗಳು ಹೇಳಿರೋದು, ಗ್ರಂಥಗಳಲ್ಲಿ ಹೇಳಿರೋ ಆಧಾರದ ಮೇಲೆ ಹೇಳ್ಕೊಂಡು ನಾನು ಐ ಆಮ್ ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಮೈಸೆಲ್ಫ್ ಅಂತಲೂ ಅನಿಸುತ್ತೆ. ಅದನ್ನ ಎಲ್ಲರೂ ಒಪ್ಕೊಳ್ಳಬೇಕಾಗುತ್ತೆ. ಅಯ್ಯೋ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದಾರೆ, ನನಗೇನು ಗೊತ್ತಿಲ್ಲ, ಉಮಾ ಅವರು ಸಿಕ್ಕಾಬಿಟ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಉಮಾ ಅವ್ರು ಹೇಳ್ತಾ ಇರೋದು ಕೇಳ್ಕೊಂಡೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಸಾಕು ಅಂತ. ಯಾಕಂದ್ರೆ ಅವ್ರ ಪಾಪ ಬಹಳಷ್ಟು ಅಧ್ಯಯನ ಮಾಡ್ತಾರೆ. ನಾವು ಸುಮ್ಮನೆ ಏನಿಲ್ಲ ಅವ್ರೇನೋ ಮಾಡ್ತಿರ್ತಾರಲ್ಲ, ಅವ್ರು ಮಾಡೋದು ಅವ್ರೇನೋ ನೋಡ್ತಿದ್ರೆ ಸುಮ್ಮನೆ ಹೊರಗಡೆ ಗೊತ್ತಿದೆ ನೋಡ್ಕೊಂಡು ಬಂದ್ಬಿಡೋದು ಅಷ್ಟೇ ನಾವು. ಹಾಗೆ ಅದರಿಂದ ನೀವು ಹೇಳೋದಂಗೆ ಅದನ್ನ ಅನುಭವದಲ್ಲಿ ಪಡಿಬೇಕು. ಅವನ ಲಕ್ಷಣಗಳು ಏನು ಅಂದ್ರೆ ಅವನಲ್ಲಿ ಯಾವ ಲಕ್ಷಣ ಇಲ್ಲ ವರ್ಣಿಸಕ್ಕೆ ಆಗಲ್ವಲ್ಲ. ಏಕೆಂದ್ರೆ ಅವನು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದಾನೆ ಅಂತ ಹೇಳೋದು ಕೂಡ ಬರಲ್ಲ. ಯಾಕೆಂದ್ರೆ ಇದು ಹೇಳ್ತಾರೆ, ಸೂರ್ಯನಿಗೆ ನಾನು ಬೆಳಕು ಕೊಡುತ್ತಿದ್ದೇನೆ, ಅವನು ಪ್ರಕಾಶಮಾನನಾಗಿದ್ದೇನೆ ಅನ್ನೋದಾದ್ರೂ ಕಲ್ಪನೆ ಇರ್ಬೇಕಲ್ಲ ಅವನಿಗೆ. ಅಲ್ಲಿಗಿಲ್ಲ, ಅದು ನಾವು ಅನ್ಕೊಂಡಿರೋದು. ಸೂರ್ಯನ ಪ್ರಕಾಶ ನೀಡುತ್ತಿದ್ದಾನೆ, ಅವನಲ್ಲಿ ಏನೂ ಇಲ್ಲದ ಸ್ಥಿತಿ ಅಂತ ಹೇಳೋದ್ರಿಂದ ಇದೆಲ್ಲ ಬರೀ ಏನು ವರ್ಡ್ಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಅದು ಸ್ವಲ್ಪ ಅನುಭವಿಸ್ಬೇಕು. ಅದನ್ನ ಎಲ್ಲರೂ ಇದು ಮಾಡ್ತಾ ಇದ್ದೀವಿ. ಅದನ್ನ ಬೇಕಾದ್ರೆ ನೀವು ಹೇಳಿದ್ರೆ ಇದಾದ್ಮೇಲೆ ಒಂದು 15 ನಿಮಿಷ 20 ನಿಮಿಷ ಬೇಕಾದ್ರೆ ಒಂದು ಮೇಡಮ್ ಯಾವಾಗಲೂ ಮಾಡಿಸ್ತಾರೆ ಒಂದು ಸೈಲೆನ್ಸ್ ಮೆಡಿಟೇಷನ್. ಅದು ಆಲ್ಸೋ ಇಸ್ ವೆರಿ ಗುಡ್. ಬಿಕಾಸ್ ನಾವು ತಿಳ್ಕೊಂಡಿರೋದನ್ನ ಸುಮ್ಮನೆ ಅವಲೋಕನ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಿದ್ದೀನಿ. ಆಗ ತಪ್ಪಿದ್ರೆ ಒಂದು ಸ್ವಲ್ಪ ಸರ್ ಮಾಡಿ. ಹರಿವು ಅಷ್ಟೇ. ಎಲ್ಲ ಒಡೆದು ಮುಗಿಸ್ಬಿಟ್ರು ಮೂರ್ತಿಗಳು. ಶ್ರವಣ ಮನನ ನಿಧಿಧ್ಯಾಸ ಸೇವಾ ಇಷ್ಟು ಮಾಡಿ ಅನ್ನೋದನ್ನ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ರು ಅವ್ರು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಕಲ್ಯಾಣಿ ಅವ್ರಿಗೆ. ಜ್ಞಾನಿಗೆ ದುಃಖ ಆಗುತ್ತಾ, ಕಷ್ಟ ಆಗುತ್ತಾ, ಕಷ್ಟ ಬರ್ತದ ಅವನಿಗೆ, ಯಾಕೆ ಬರುತ್ತೆ ಅಂತ? ನೀವ್ ಏನ್ ಪ್ರಶ್ನೆ ಕೇಳಿದ್ದು? ನನಗೆ ದುಃಖ ಕಷ್ಟ ಬರುತ್ತಾ? ಇಲ್ಲ, ಈಗ ಅದಕ್ಕೆ ಮುಂಚೆ ಈ ಸ್ಥಿತಪ್ರಜ್ಞಾನ ಇದೆಲ್ಲ ಬೇಡವಾ, ಕೇಳಲ್ವಾ? ಅಲ್ಲ ಎಲ್ಲ ಕೇಳ್ತಾ ಇದ್ದಾರೆ, ರಮಣ ಮಹರ್ಷಿಗಳಿಗೂ ಶ್ರೀಕೃಷ್ಣ ಪರಮಾತ್ಮ ಅದೆಲ್ಲ ಏನ್ ಬೇಡವಾ? ಅವೆಲ್ಲ ಮಾತಾಡಿದ್ವಲ್ಲ ಕಲ್ಯಾಣಿ ಮೇಡಮ್, ಎಲ್ಲ ಮಾತಾಡಿ ಮುಗಿಸ್ಬಿಟ್ವಿ ಅದನ್ನ. ಅಂದ್ರೆ ಜ್ಞಾನಿಗೆ ಕಷ್ಟನೂ ಬರುತ್ತೆ, ರೋಗನೂ ಬರುತ್ತೆ. ಜ್ಞಾನಿಗೂ ಕಷ್ಟನೂ ಬರುತ್ತೆ. ಆದ್ರೆ ಜ್ಞಾನಿ ತನ್ನ ಪ್ರಾರಬ್ಧ ಕರ್ಮದಿಂದ ಅದು ಬಂದಿದೆ ಅಂತ ತಿಳುವಳಿಕೆ ಜ್ಞಾನಿಗೆ ಇರುತ್ತೆ. ಅವರು ಶಾಂತವಾದ ರೀತಿಲಿ ಇರ್ತಾರೆ. ರೋಗ ಬಂದ್ರು ಶಾಂತವಾಗಿರ್ತಾರೆ, ಏನೇ ಬಂದ್ರು ಜ್ಞಾನ ದೃಢವಾಗಿರ್ತದೆ. ಅಂದ್ರೆ 4 2 8 8 16 ಆ ತರ ದೃಢತೆ ಇರುತ್ತೆ. ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ಮಾಡ್ತಾರೆ. ಈ ಅಜ್ಞಾನಿಗಳು ಅವ್ರ ಸ್ವಾರ್ಥಕ್ಕೋಸ್ಕರನೇ ಅವರು ಕೆಲಸ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಜ್ಞಾನಿಗಳಿಗೆ ಸದಾ ಕಾಲ ಆನಂದ ಇರ್ತದೆ, ಅವರು ಆನಂದ ಸ್ವರೂಪರಾಗೇ ಇರ್ತಾರೆ. ಅಂದ್ರೆ ಅವ್ರದ್ದು ಶಾಶ್ವತವಾದಂತ ಆನಂದ ಅಂತ, ಏಕರೂಪ ಆನಂದ. ಈ ಸಂತೋಷ ಖುಷಿಗೆ ವ್ಯತ್ಯಾಸ ನನ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಸಂತೋಷ ಖುಷಿ ಎಲ್ಲ ಒಂದೇ ಅನ್ಕೊಂಡಿದ್ದೆ. ಗುರುಗಳು ಹೇಳಿದ್ಮೇಲೆ ಹೇಳಿ, ನಿಮ್ ಗೊತ್ತಿದ್ರೆ ಹೇಳಿ ಕಲ್ಯಾಣಿ ಅವ್ರೆ. ಸಂತೋಷ ದೇಹಕ್ಕೆ ಸಂತೋಷ ಯಾವಾಗ ಆಗುತ್ತೆ? ಟೆಂಪರರಿ. ಅದು ಈಗ ಏನಾದ್ರೂ ಕೆಲ್ಸ ಸಿಕ್ಕಿದೆ, ಅದು ನಮ್ಗೆ ಅವಾಗ ಒಂದ್ ಸ್ವಲ್ಪ ಹೊತ್ತು ಸಂತೋಷ ಅಂತ. ಒಂದೆರಡು ದಿನಕ್ಕೆ ಅದು ಏನು ಇರಲ್ಲ, ನಾರ್ಮಲ್ ಆಗ್ಬಿಡ್ತೀವಿ. ಆದ್ರೆ ಅದು ಆನಂದ ಆ ತರ ಇರಲ್ಲ, ಆನಂದ ಯಾವಾಗ್ಲೂ ಇರುತ್ತೆ. ಅದು ಆತ್ಮನಿಗೆ.
ಆತ್ಮನಿಗೆ ಸಂಬಂಧ ಇರುತ್ತೆ, ಅದು ಆನಂದ ಯಾವಾಗ್ಲೂ ಇರುತ್ತೆ. ಅದೆಂತಹ ಆನಂದ, ಅದು ಬದಲಾವಣೆ ಇಲ್ದಲೇ ಇರುವಂತದ್ದು ಎಂತಹ ಆನಂದ, ಹೇಗಿರ್ತದೆ ಅಂತ ಗುರುಗಳೇ ಕೇಳ್ತಾ ಇದ್ದಾರೆ. ಅದೇ ನೆಕ್ಸ್ಟ್ ಅದು ಗಾಢ ನಿದ್ರೆನಲ್ಲೇ ಗೊತ್ತಾಗುತ್ತೆ ಆನಂದ. ಗಾಢ ನಿದ್ರೆಯಲ್ಲಿ ಏನು ಇರಲ್ಲ ಅಲ್ವಾ? ಹೇಳಿ, ಇದೇ ನೋಡಿ, ಬರ್ಕೊಂಡಿರ್ತೀರ. ಆನಂದ ಆನಂದ ಆತ್ಮ ಆನಂದ ಅನ್ನೋದು ಆತ್ಮ ಜ್ಞಾನದಿಂದ ಬರೋ ಆನಂದ ಯಾವಾಗ್ಲೂ ಪರ್ಮನೆಂಟ್ ಆಗಿರುತ್ತೆ ಅದು ನಮ್ಮಲ್ಲಿ. ಆ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಆತ್ಮ ಸ್ವರೂಪಿ ಅಂತ ಜ್ಞಾನ ನಮ್ಮಲ್ಲಿ ದೃಢವಾಗಿ ಇದ್ರೆ ಆ ಆನಂದ ಯಾವಾಗ್ಲೂ ಇದೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ನಮ್ಗೆ ಆ ಜ್ಞಾನ ತಿಳ್ಕೋಬೇಕು. ಗಾಢದಿದ್ರಲ್ಲಿ ಏನು ಇರಲ್ಲ ಅಲ್ವಾ, ಬರೀ ಅಲ್ಲಿ ಆನಂದ ಇರ್ತದೆ, ಅಲ್ಲಿ ಏನು ಇಲ್ಲ ಅನ್ನೋ ಅರಿವು ಕೂಡ ಇರ್ತದೆ. ಅದಕ್ಕೆ ಬ್ರಹ್ಮನಲ್ಲಿ ಜ್ಞಾನ ದೃಢ ಆಗ್ಬೇಕು. ಅವರಿಗೆ ಬ್ರಹ್ಮನಿಷ್ಠ ಅಂತ ಹೇಳ್ತಾರೆ. ಆ ಬ್ರಹ್ಮನಿಷ್ಠರಾಗಿ ಇರುವವರನ್ನು ಗುರುವನ್ನು ಸದ್ಗುರು ಅಂತ ಹೇಳ್ತಾರೆ. ಅದೇ ಅಲ್ವಾ ರೀ ಹೇಳೋದು? ಅದಿಲ್ಲ ಇಲ್ಲಿ. ಅಂದ್ರೆ ಆನಂದ ಬದಲಾವಣೆ ಇಲ್ದಲೇ ಇರೋ ಆನಂದ ಎಲ್ಲಿ ಹೇಗಿರ್ತದೆ ಅದು ಅಂತಂದ್ರೆ, ನಾವು ಗಾಢ ನಿದ್ರೆನಲ್ಲಿ ಅದನ್ನ ಅನುಭವಿಸ್ತೀವಿ. ಅಲ್ಲಿ ಏನು ಇಲ್ಲ ಅನ್ನೋ ಅರಿವಿರುತ್ತೆ. ಅಲ್ಲಿ ಏನೇನು ಇರಲ್ಲ, ಬರೀ ಆನಂದ ಮಾತ್ರ ಇರ್ತದೆ. ಅಲ್ಲಿ ಏನಿರುತ್ತೆ, ಅಲ್ಲಿ ಚಿತ್ ಇರುತ್ತೆ. ಚಿತ್ ಅಂದ್ರೆ ನೀನಿದ್ದೀಯಾ ಅಂತ, ನಾವಿದ್ದೀವಿ ಅನ್ನೋ ಒಂದು ದೃಢತೆ ಇರುತ್ತೆ. ಸತ್ ಅದು. ಅಲ್ಲಿ ಆನಂದ ಇರ್ತದೆ. ಸತ್ ಚಿತ್ ಆನಂದ ಇತ್ತು ಅಂತ ಗೊತ್ತಾಗುತ್ತದೆ. ಈ ಆನಂದ ಸ್ಥಿತಿನ ನಾವು ಬರೀ ಗಾಢ ನಿದ್ರೆಯಲ್ಲಿ ನಾವು ಫೀಲ್ ಮಾಡೋದನ್ನ ಎಚ್ಚರದಲ್ಲಿರೋವಾಗ್ಲೂ ಕೂಡ ನಾವು ಅದನ್ನ ಅರಿವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಗಾಢ ನಿದ್ರೆನಲ್ಲಿ ಏನು, ದೇಹ ಮನಸ್ಸು ಬುದ್ಧಿ ಇರಲ್ಲ. ಎಚ್ಚರದಲ್ಲಿ ದೇಹ ಮನಸ್ಸು ಬುದ್ಧಿ ಇರುತ್ತೆ, ಇದ್ರೂ ಕೂಡ ಅದು ಇಲ್ಲ ಅಂತ ಅನ್ಕೊಂಡು ನಾವು ಆನಂದ ಸ್ವರೂಪಿಗಳಾಗಿರ್ಬೇಕು ಅಂತ ಹೇಳ್ತಾರೆ. ಜೀವನ್ ಮುಕ್ತನಿಗೆ ಗಾಢ ನಿದ್ರೆಯಲ್ಲಿ ಕೂಡ ಯಾವ ತರ ಆನಂದ ಇರುತ್ತೋ ಅದೇ ತರ ಆನಂದ ಎಚ್ಚರವಾದಾಗ್ಲೂ ಕೂಡ ಅವನಿಗೆ ಇರ್ತದೆ. ಇದು ಆತ್ಮನಿಗೆ ಸಂಬಂಧಿಸಿದೆ. ಈ ಜ್ಞಾನ ಎಲ್ಲಿಂದ ಬರುತ್ತೆ ಅಂದ್ರೆ ಪೂರ್ಣತ್ವದಿಂದ ಬರುತ್ತದೆ. ಅಜ್ಞಾನದಲ್ಲಿ ದುಃಖ ಇದೆ. ದೇಹ ಮನಸ್ಸು ನಾನು ಅಂತಂದಾಗ ನಾವು ಪರಿಮಿತರಾಗ್ತೀವಿ. ಅವಾಗ ಸುಖ ದುಃಖ ಎಲ್ಲವನ್ನು ನಾವು ಅನುಭವಿಸ್ತೀವಿ. ಅಪರಿಮಿತ ಅನ್ನೋದು ದುಃಖಕ್ಕೆ ಕಾರಣ ಆಗುತ್ತೆ. ಅಪರಿಮಿತನಲ್ಲಿ ಪೂರ್ಣತ್ವ ಇರ್ತದೆ, ಅದು ಆನಂದಕ್ಕೆ ಕಾರಣ ಆಗುತ್ತೆ. ನಾನು ಪೂರ್ಣ ಸ್ವರೂಪಿ ಬ್ರಹ್ಮ ಸ್ವರೂಪಿ ಅನ್ನೋ ಅರಿವು ನಮಗೆ ಬಂದು ಆ ಅರಿವಿನಿಂದ ಜೀವನ ಮಾಡಿದಾಗ ನಮಗೆ ದುಃಖದ ಸೋಂಕೆ ಇರೋದಿಲ್ಲ. ನಾವು ಸದಾ ಆನಂದ ಸ್ವರೂಪಿಗಳಾಗಿರ್ತೀವಿ, ಸದಾ ಆನಂದ ಇರ್ತದೆ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ನಕ್ಷತ್ರಗಳದು. ನೀವು ಹೇಳಿ ಅವ್ರೆ. ಹಗಲ್ನಲ್ಲಿ ನಕ್ಷತ್ರ, ಹಲವಾರು ನಕ್ಷತ್ರಗಳು ಕಾಣುತ್ತೆ. ನಾನು ಸ್ವಲ್ಪ ಕಲ್ಯಾಣಿ ಅವ್ರು ಹೇಳ್ತಾ ಇದ್ದಾರೆ, ಹೇಳಿ ಮೇಡಮ್, ನೀವೇ ಹೇಳಿ ಮೇಡಮ್. ಕಲ್ಯಾಣಿ ಮೇಡಮ್ ಹೇಳಿ. ಕಷ್ಟ ಬಂದ್ರೆ ಏನಿದು ಅಂತ ಕತ್ತಲೆಯಲ್ಲಿ ನಮ್ಗೆ ನಕ್ಷತ್ರಗಳು ಕಾಣುತ್ತೆ. ಆ ಕತ್ತಲೆ ಅನ್ನೋದೇ ಅಜ್ಞಾನದ ಸಂಕೇತ. ಈ ಅಜ್ಞಾನಿಗೆ ಸಂಸಾರ ಕಾಣುತ್ತೆ, ಕಷ್ಟ ಸುಖ ನೋವು ಎಲ್ಲಾನು ಕಾಣುತ್ತೆ. ಆದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಕಾಣುತ್ತೋ ಅದೇ ರೀತಿ ಅಜ್ಞಾನಿಗೂ ಜೀವನದಲ್ಲಿ ಕಷ್ಟಗಳು ಕಾಣುತ್ತೆ. ನಕ್ಷತ್ರ ಆದ್ರೆ ಖುಷಿ ಆಗುತ್ತೆ, ಬೇರೆ ಎಲ್ಲಾ ಸಂತೋಷ ದುಃಖ. ಕತ್ತಲೆಯಲ್ಲಿ ಇದೆಲ್ಲ ಕಾಣುತ್ತೆ. ಬೆಳಕಾಗಿದ್ರೆ ಮಾತ್ರ ನಕ್ಷತ್ರಗಳು ಇದ್ರೂ ಅದು ನಮಗ್ ಕಾಣೋದಿಲ್ಲ. ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರಗಳು ಕಾಣಲ್ಲ. ಅದೇ ರೀತಿ ಕತ್ತಲೆ ಅನ್ನೋದೂನು ಅಜ್ಞಾನ. ದೇಹ ಮನಸ್ಸು ಬುದ್ಧಿ ನಾನು ಅನ್ನೋ ಕತ್ತಲೆಯ ಕಷ್ಟ ಸುಖಗಳು ಎಲ್ಲ ಅಲ್ಲಿ ಕಾಣುತ್ತೆ. ಎಚ್ಚರ ಅನ್ನೋದು ಜ್ಞಾನದ ಸ್ಥಿತಿ. ಸೂರ್ಯನ ಬೆಳಕು ಅಂದ್ರೆ ಆತ್ಮಜ್ಞಾನ. ಇದರಿಂದ ನಾನು ಆತ್ಮ ಸ್ವರೂಪಿ ಅಂತ ಅದು ಆತ್ಮಜ್ಞಾನ. ಈ ಜ್ಞಾನದ ಬೆಳಕಲ್ಲಿ ಸಣ್ಣ ನಕ್ಷತ್ರಗಳು ಕಾಣುವುದಿಲ್ಲ.
ಕಷ್ಟ ಸುಖಗಳು ಕಾಣಲ್ಲ. ಜ್ಞಾನಿಗೂ ಲಾಭ ನಷ್ಟ ಆಗುತ್ತೆ, ಜ್ಞಾನಿಗೂ ರೋಗ ಬರುತ್ತೆ. ಆದ್ರೆ ಆತ್ಮಜ್ಞಾನದ ಬೆಳಕಲ್ಲಿ ಅವೆಲ್ಲ ತನಗಲ್ಲ ಅನ್ನೋ ಭಾವನೆಯಿಂದ ಜ್ಞಾನಿ ಜೀವನ ಮಾಡ್ತಾನೆ. ಹ್ಮ್ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಈಗ ಬಡವನಿಗೆ ಒಂದು 100 ರೂಪಾಯಿ ಸಿಕ್ಕಿದ್ರೆ ದೊಡ್ಡದಾಗಿ ಕಾಣುತ್ತೆ. ಹ್ಮ್ ಅದೇ ಶ್ರೀಮಂತರಿಗೆ 1 ಕೋಟಿ ರೂಪಾಯಿ ಸಿಕ್ಕಿದ್ರು ಅದು ಸಣ್ಣದಾಗೆ ಅಂತ ಇರುತ್ತೆ ಅವ್ರ ಮನಸ್ಸಲ್ಲಿ. ಹ್ಮ್ ಪೂರ್ಣ ಅಂದ್ರೆ ಸ್ಥಿತಿಯನ್ನು ಜ್ಞಾನಿ ಪೂರ್ಣಾವಸ್ಥೆನ ಮುಟ್ಟಿರ್ತಾನೆ. ಅವನಿಗೆ ಮುಟ್ಟಿರ್ತಾನೆ. ಕಷ್ಟ ಅವನಿಗೆ ಕಷ್ಟ ಅಲೆವು ಏನು ಎಲ್ಲ ಇರೋದಿಲ್ಲ. ಏನೂ ಇದೆಯಲ್ಲ. ಅವನಲ್ಲಿ ಏನು ಬದಲಾವಣೆ ಇಲ್ಲ. ಅವನು ಸ್ಥಿತಪ್ರಜ್ಞ. ಪ್ರಾರಬ್ಧ ಯಾಕೆ ಕರ್ಮದಿಂದ ಶರೀರ ಇರ್ಬೋದು, ಇದ್ರೆ 4 ಗಂಟೆ ಅದರಿಂದ ಆಗ್ತಾ ಬರುತ್ತೆ. ಇದು ಮುಗಿಸ್ಬಿಡೋಣ ಅಂತ. ಜ್ಞಾನಿ ಆಯ್ತು ಅಷ್ಟೇ ಇರೋದು ಕಲ್ಯಾಣಿ ಅವ್ರೆ. ಅದು ಇನ್ನೊಂದು ಕ್ವಶನ್ ಕೇಳ್ತೀನಿ. ಜ್ಞಾನಿದು ಇನ್ನೊಂದು ಲಕ್ಷಣನ ಉಮಾ ಅವ್ರಿಗೆ ಹೇಳಿ. ಉಮಾ ಅವ್ರೆ, ನಾನು 3 ಸೇರಿ ಫೈನಲಿಗೆ ತರ್ತೀನಿ ಇವಾಗ. ಯಾಕಂದ್ರೆ ಅಲ್ಲಿ ತುಂಬಾ ಬರೀ ಅದೇ ಇದೆ, ಜ್ಞಾನಿ ಅಜ್ಞಾನಿ ಮತ್ತೆ ಇವ್ರ ಬಗ್ಗೆ 3 ಜನದ್ದು ಇಲ್ಲಿ ಸಾಧಕನ ತರ್ತೀನಿ ನಾನು. ಯಾಕಂತಂದ್ರೆ ಇಲ್ಲಿ ಮತ್ತೆ ಅಲ್ಲಿ ಏನು ಅಜ್ಞಾನಿಗೆ ಖುಷಿ ಆಗಕ್ಕೆ ಬಾಹ್ಯ ವಸ್ತುಗಳನ್ನ ಅವನು ಅವಲಂಬಿಸ್ತಾನೆ. ಜ್ಞಾನಿಗೆ ಸಂತೋಷಕ್ಕೆ ತನ್ನ ಆತ್ಮನೇ ಆನಂದ ಅಂತ ಹೇಳಿ ಇದ್ ಮಾಡ್ತಾನೆ. ಅವನ್ಗೆ ಯಾವ್ದೇ ಹೊರಗಡೆ ಅವಸ್ಥೆ ಯಾವ್ದೇ ವಸ್ತುಗಳು ಬೇಕಾಗಿರಲ್ಲ ಅವನ್ಗೆ. ಸಂತೋಷಕ್ಕೆ ಇನ್ನೊಂದಕ್ಕೆ ಸಿಕ್ಕರೆ ಸಂತೋಷ, ಇಲ್ಲ ದುಃಖ ಅಂತ ಹೇಳಿ. ಆದ್ರೆ ಜ್ಞಾನಿಗೆ ಅದನ್ನ ಯಾವ್ದೇ ಒಂದು ಅವನಿಗೆ ಎರಡೂ ಇಲ್ಲ. ಅವನ್ಗೆ ಅವನ್ ತನ್ನ ಒಂದಲ್ಲಿ ತಾನು ಆತ್ಮರತಿಯಿಂದ ಒಂದ್ ಪದ ಇದೆ, ಅದು ತನ್ನೊಳಗೆ ತಾನು ಯಾವಾಗ್ಲೂ ಇರೋದ್ರಿಂದ ಅವನಿಗೆ ಯಾವ್ದೇ ಒಳಗಿಂದ ವಸ್ತುನು ಬೇಡ, ಹೊರಗಿಂದ ವಸ್ತುನು ಬೇಡ. ಒಳಗಿಂದ ವಸ್ತು ಅಂತಂದ್ರೆ ಮನಸ್ಸು ಬುದ್ಧಿ ಇವೆಲ್ಲ ಸೇರ್ಕೊಂಡ್ಬಿಡುತ್ತೆ ಪ್ಯಾಕೇಜ್ ನಿಮ್ಗೆ. ಅವನ್ಗೆ ಅದನ್ನು ಅವಲಂಬಿಸಲ್ಲ ಅವನು. ಬಾಹ್ಯದಲ್ಲಿ ವಸ್ತುಗಳ ಪ್ರಪಂಚ ಅಲ್ಲ, ಅದು ಇದೆಯಲ್ಲ, ಅದನ್ನು ಅವಲಂಬಿಸಿಲ್ಲ ಅವನು. ಎರಡು ವಸ್ತುಗಳ ಎಲ್ಲವನ್ನೂ ತಿರಸ್ಕರಿಸಿ ಅವನು ತನ್ನೊಳಗೆ ತಾನು ಆನಂದವಾಗಿರ್ತಾನೆ. ಅವನಿಗೆ ಯಾವುದೇ ಆನಂದಕ್ಕಾಗಿ ಯಾವುದೇ ಬೇಕಾಗಿಲ್ಲ. ಅಂದ್ರೆ ಅದು ಶಾಶ್ವತ ಆನಂದ. ಆನಂದದಲ್ಲಿ ಏನಾದ್ರು ಎಕ್ಸ್ಪ್ರೆಸ್ ಮಾಡಕ್ಕಿದ್ಯಾ ಅಂದ್ರೆ ಖಂಡಿತ ಏನೂ ಇಲ್ಲ ಎಕ್ಸ್ಪ್ರೆಸ್ ಮಾಡಕ್ಕೆ. ಆ ಬ್ರಹ್ಮ ಸ್ಥಿತಿಲಿ ಇದ್ದವನ್ಗೆ ಎಕ್ಸ್ಪ್ರೆಸ್ ಮಾಡೋ ಅಂತದ್ ಏನಿಲ್ಲ. ನಾವೇನೋ ಅಲ್ಲಿ ಕೂತ್ಕೊಂಡಾಗ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ, ಹೊರಗ್ ಬಂದೆ ಅಂದ್ರೆ ಅದೆಲ್ಲ ಪದಗಳು ಅಷ್ಟೇ, ಅದು ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅದನ್ನ ಯಾವ್ದನ್ನ ಹೇಳಕ್ ಬರಲ್ಲ. ಹೇಳಕ್ ಬಂದ್ರೆ ಅದು ಏನದು ಎಂಜಲ್ ತರ ಅಂತ ಆಗುತ್ತೆ, ಸೆಕೆಂಡ್ರಿ. ಅದು ಹೇಳಕ್ ಬರೋದಿಲ್ಲ ಅಂತ ಎಲ್ಲಾರು ಯೂನಿವರ್ಸಲ್ ಆಗಿ ಅದನ್ನ ಸಾರ್ವಜನಿಕವಾಗಿ ಒಪ್ಪಿರುವಂತದ್ದು. ಅದನ್ನ ಹೇಳಕ್ ಬರಲ್ಲ. ಆತ್ಮನ್ ಬಗ್ಗೆನು ಹೇಳಕ್ ಬರಲ್ಲ, ಬ್ರಹ್ಮನ್ ಬಗ್ಗೆನು ಹೇಳಕ್ ಬರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ತತ್ ಅಂದ್ಬಿಡ್ತಾರೆ ಅಷ್ಟೇ ಅವ್ರು. ಅದ್ ಯಾವ ಪದನೇ ಉಪಯೋಗಿಸಲ್ಲ. ಆ ಈ ಅಂತಾರಷ್ಟೇ. ಅರಿವು ಇರುವಿಗೆ ಆ ಈ ಹೂ ಅಂತ ಆ ತರದ್ ಬಿಟ್ರೆ ಬೇರೆ ಪದಗಳಿಲ್ಲ. ನಾವು ಇಲ್ಲಿ ಏನ್ ಪದಗಳು ಕೊಟ್ಕೊಂಡಿದೀವಿ ನಾವು. ಯಾಕಂದ್ರೆ ಹೇಳಕ್ ಬೇಕಲ್ಲ. ಒಬ್ರಿಗೆ ಏನಾದ್ರು ಹೇಳ್ಬೇಕಂದ್ರೆ ಯಾಕಂದ್ರೆ ಇಲ್ಲಿ ಇರೋದೆಲ್ಲ ಅಧ್ಯಾರೋಪ ಅಪವಾದದಲ್ಲಿ ಮುಖಾಂತರ ಆತರ ಉದಾಹರಣೆ ಮುಖಾಂತರ ಎಲ್ಲ ನೇತಿಯಿಂದ ತೆಗೆದು ಬಿಟ್ಟು ಅದು ಇತಿ ಅಂತ ಹೇಳ್ಬೇಕಾಗಿರೋದ್ರಿಂದ ಇಷ್ಟೆಲ್ಲ ಕಸರತ್ ಮಾಡ್ತಾ ಇದೀವಿ ನಾವು. ಆಮೇಲೆ ಕೊನೆಗೆ ನಾವ್ ಹೇಗೆ ಪಂಚಕೋಶಗಳನ್ನ ಫಸ್ಟ್ ಬೇರೆ ಬೇರೆ ಅಂತಂದ್ವಿ. ಆಮೇಲೆ ಪಂಚಕೋಶಗಳನ್ನು ಎಲ್ಲ ಏನ್ ಮಾಡಿದ್ವಿ, ಮನೋತ್ಮ ಇದೆಲ್ಲ ಅದನ್ನು ಸಹಿತ ನಾವು ಆತ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ ನಾವು. ಮನೋಮಯ ಕೋಶನು ಆತ್ಮನೇ, ಎಲ್ಲಾ ಇದನ್ನು ವಿಜ್ಞಾನಮಯ ಕೋಶನು ಆತ್ಮನೇ, ಎಲ್ಲವೂ ಆತ್ಮಗೆನಾಗಿ ಹೇಳಿದಂಗೆ ಇದು ಎಲ್ಲವೂ ಕೊನೆಗೆ ಆತ್ಮದಲ್ಲಿ ಅಂದ್ರೆ ಆ ಚೈತನ್ಯದಲ್ಲಿ ಇರುವಿನಲ್ಲಿ, ಅರಿವು ಇರುವಿನಲ್ಲಿ ಮಾತ್ರ ಇದೆ ಅನ್ನೋದು ಪೂರ್ಣವಾಗಿ ಬರುವಂತದ್ದು ಜ್ಞಾನ. ಅದು ನಂಗೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಉದಾಹರಣೆ ಬಂದಿರುವಂತದ್ದು ಒಂದು ಗುರುಜಿ ಹೇಳಿದಾಗ, ಈ ಒಬ್ಬ ಜ್ಞಾನಿ ಮತ್ತೆ ಅಜ್ಞಾನಿ ಮತ್ತೆ ಯೋಗಿ ಆ ತರದೊಂದು ಉದಾಹರಣೆ ಕೊಟ್ಟಾಗ ನನಗೆ ಒಂದು ಈ ಸನ್ಯಾಸಿ, ಸಾಧಕ ಮತ್ತೆ ಸಂಸಾರಿ 3 ಜನದ ಉದಾಹರಣೆ ಜ್ಞಾಪಕ ಬರ್ತಾ ಇರೋದು. ಸನ್ಯಾಸಿಗೆ ಯಾವುದೇ ಘಟನೆಗಳು ನಡೆದ್ರೆ ಅವನೇನ್ ಮಾಡ್ತಾನೆ, ಆ ಕ್ಷಣದಲ್ಲಿ ಅವನು ರಿಯಾಕ್ಟ್ ಮಾಡ್ತಾನೆ. ಅವನೇನು ದುಃಖ ಆಗಲ್ವಾ, ಅವನಿಗೇನು ಏನು ಆಗಲ್ವಾ ಅಂತೆಲ್ಲ ಕೇಳಿದ್ರೆ ಖಂಡಿತ ಆಗುತ್ತೆ. ಅವನು ಏನ್ ಮಾಡ್ತಾನೆ, ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡ್ತಾನೆ. ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಇದು ಯಾವ್ದು ನಂಗೆ ಸಂಬಂಧಪಟ್ಟಿಲ್ಲ ಅಂತ ಬಂದ್ಬಿಡ್ತಾನೆ. ಸೊ ಅವನು ಜ್ಞಾನಿ ಆಗಿರ್ತಾನೆ. ಈ ಸಾಧಕ ಏನ್ ಮಾಡ್ತಾನೆ, ಅವನು ಸುಖ ದುಃಖದಲ್ಲಿ ರಿಯಾಕ್ಟ್ ಮಾಡ್ತಾನೆ. ಅಂದ್ರೆ ಅವನಿಗೆ ಏನಾಗತ್ತೆ, ತಕ್ಷಣ ಅವನಿಗೆ ಆ ಜ್ಞಾನ ಇನ್ನೂ ದೃಢ ಆಗಿರಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ, ಒಂದ್ ಸ್ವಲ್ಪ ಟೈಮ್ ತಗೊಳ್ತಾನೆ. ಒಂದ್ ಸ್ವಲ್ಪ ಆದ ತಕ್ಷಣ ಅವನಿಗೆ ಜ್ಞಾಪಕ ಬರುತ್ತೆ, ಅಯ್ಯೋ ನಮ್ ಗುರುಗಳು ಇಷ್ಟೆಲ್ಲ ಹೇಳಿದ್ರಲ್ಲ,
ನಾನು ಇನ್ನು ಮತ್ತೆ ಇದಕ್ಕೆ ಅನ್ಕೊಂಡ್ ಕುತ್ಕೋತಾ ಇದ್ದೇನಲ್ಲ, ಈ ಸುಖ ದುಃಖ ಆಯ್ತು, ಅವ್ರು ಸತ್ರು ಇವ್ರು ಸತ್ರು ಇದಾಯ್ತು ಅಂತ ನಾನು ಕುತ್ಕೊಂಡಿದ್ದೀನಲ್ಲ, ಇವ್ಯಾವುವೇ ನಾನಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ ಸಾಧಕ, ಮತ್ತೆ ವಾಪಸ್ ಹಿಂದಿಗೆ ಬಂತಾನು. ಇಲ್ಲಿ ನೆಕ್ಸ್ಟ್ ಏನ್ ನೋಡ, ಈ ಸಂಸಾರಿ ಪ್ರಪಂಚನ ತಲೆ ಮೇಲೆ ಹೊತ್ಕೊಂಡ್ ಕೂತಿರೋದ್ರಿಂದ ಅವನಿಗೆ ಎಲ್ಲಾ ಘಟನೆಗಳನ್ನು ಹಿಂದೆ ಸುತ್ತಾ ಇರ್ತಾನೆ. ಹಿಂಗ್ ಸುರುಳಿ ಸುದ್ದಂಗ್ ಸುತ್ತಾನೆ ಇರುತ್ತೆ. ನನ್ಗೆ ಯಾಕೆ ಹಿಂಗಾಯ್ತು, ಅವ್ರಿಗೆ ಯಾಕೆ ಹಿಂಗಾಯ್ತು, ಅವ್ರು ಏನ್ ಅಷ್ಟು ಒಳ್ಳೆಯವ್ರಾಗಿದ್ರಲ್ಲ, ಅವ್ರಿಗೆ ಯಾಕೆ ಕಷ್ಟ ಬಂತು, ಇನ್ಯಾರಿಗೆ ಹಿಂಗಾಯ್ತು, ಬರೀ ಇದೇನೆ. ನಮ್ ಯೋಚನೆಗಳೆಲ್ಲ ಏನಾರ ಆಯ್ತು ಅಂದ್ರೆ ಅದರಿಂದ ಹೊರಗ್ ಬರೋದೇ ಇಲ್ಲ. ನಾವು ಎಷ್ಟೋ ವರ್ಷಗಳಾದ್ರೂ ಹೊರಗ್ ಬರೋದಿಲ್ಲ. ಅವನು ಏನಾಗಿರ್ತಾನೆ, ಸಂಸಾರಿ ಆಗಿರ್ತಾನೆ. ಈಗ ನಾವು ಇನ್ ಬಿಟ್ವೀನ್ ಇದೀವಿ. ನಾವು ಇವಾಗ ನಾವು ಇತ್ಲಗೆ ಪೂರ್ಣವಾಗಿ ಸನ್ಯಾಸಿ ಅಥವಾ ಯೋಗಿ, ಜ್ಞಾನಿ ಎಲ್ಲ ಪದಗಳು ಒಂದೇ ಇರುತ್ತೆ. ಇಲ್ಲಿ ಪದಗಳನ್ನ ಒಂದು ಹೇಳಿದೀವಿ ಅಷ್ಟೇನೆ. ಈ 3 ಪದಗಳ ಉದಾಹರಣೆ ತಗೊಂಡು ಹೇಳಿದಾಗ ಇದು ಗುರುಜಿ ಇವೆಲ್ಲ ಹೇಳಿದ್ದಾರೆ ಇದ್ರೊಳಗೆ ಸಾಕಷ್ಟು. ಏನು ಅಂತ ಹೇಳಿ ಪ್ರಪಂಚನ ಅವನು ಸರಿ ಮಾಡ್ಬೇಕು ಅನ್ನೋದು. ಜ್ಞಾನಿ ಹುಡ್ಗ ಆಗಿದ್ದಾಗ ಫಸ್ಟ್ ಏನ್ ಅನ್ಕೊಂಡಿದ್ದ ಅವನು, ದೇವ್ರೇ ಈ ಪ್ರಪಂಚ ಸರಿ ಇಲ್ಲ, ಸರಿ ಮಾಡ್ಬೇಕು ನಾನು ಅಂತಾನೆ. ಆಮೇಲೆ ಬರ್ತಾನೆ, ಬೆಳಿತಾ ಇನ್ನೊಂದ್ ಮದ್ವೆ ಆಗತ್ತೆ, ಹೆಂಡತಿ ಸರಿ ಇಲ್ಲ, ಅವ್ಳು ಸರಿಯಾದ್ರೂ ಸಾಕು ಭಗವಂತ ಅಂತ. ವಯಸ್ಸಾದ್ಮೇಲೆ ಸತ್ಯದ ಅರಿವಾಗತ್ತೆ, ಇವ್ರು ಯಾರನ್ನು ಬದಲಾವಣೆ ಮಾಡಕ್ಕಾಗಲ್ಲ, ನಾನ್ ಬದಲಾವಣೆ ಮಾಡ್ಕೋಬೇಕು ಅಂತ ದಾನದಲ್ಲಿ ಕೂತ್ಕೋತಾನೆ. ಅದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಟ್ ಅಲ್ಲಿ ಜ್ಞಾನಿಗೆ ನಮ್ಮಲ್ಲಿ ಅದಕ್ಕೆ ವಯಸ್ಸಿನ ಲಿಮಿಟ್ ಇಲ್ಲ, ಯಾವ ಲಿಮಿಟ್ ಇಲ್ಲ. ಜ್ಞಾನಿ ಯಾವ ಕಾಲದಲ್ಲಿ ಯಾವಾಗ ಬೇಕಾದ್ರೂ ಅವನು ಜ್ಞಾನಿ ಆಗ್ಬೋದು ಅಂತ ಹೇಳಿ ಅದ್ರೊಳಗೆ. ಯಾಕಂದ್ರೆ ಇಲ್ಲಿ ಇಷ್ಟೊಂದು ಉದಾಹರಣೆ ಕೊಡುವಷ್ಟು ನಾವು ನೋಡ್ತಾ ಇದೀವಿ. ಎಷ್ಟೊಂದ್ ಜನ ಸನ್ಯಾಸಿಗಳು ಚಿಕ್ಕ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರೆ, ಅವರೆಲ್ಲ ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಬೇರೆ ಯಾರನ್ನ ಸರಿ ಮಾಡ್ಬೇಕು ಅಂತ ಹೋಗಿರಲ್ಲ. ಬಟ್ ಏನಂದ್ರೆ ಒಂದು ಉದಾಹರಣೆ. ಇವಾಗ ನಮ್ಗೆ ಸಹಜ ಅಲ್ವಾ, ನಾವು ಇವಾಗ ನಮ್ ಸಂಸಾರದಲ್ಲಿ ಇರೋರ್ಗೆ ನಾವೇನಾರು ಅನ್ಕೊಂಡ ತಕ್ಷಣ ಅಯ್ಯೋ ನಾನೆಲ್ಲ ಸರಿ ಇದೀನಪ್ಪ, ನನ್ನ ಹೆಂಡತಿ ಸರಿ ಆಗ್ಬಿಟ್ರೆ ಸಾಕು, ಅಥವಾ ನನ್ ಗಂಡ ಸರಿಯಾದ್ರೆ ಸಾಕಪ್ಪ, ನಾನ್ ತುಂಬಾ ಸುಖವಾಗಿರ್ತೀನಿ ಅಂತ. ಇವೆಲ್ಲ ನಮ್ ಸಹಜವಾಗಿ ಆಲೋಚನೆಗಳು ಬರುವಂತದ್ದು. ಅನ್ಕೋತಾ ಇದ್ದಿದ್ದು ಅದೆಲ್ಲ ಕಾಲ ಅಲ್ಲ, ಸಹಜವಾಗಿ ನಾವು ಏನಂದ್ರೆ ಇವಾಗ ನಾವು ಜನರಲ್ ಆಗಿ ಮಾತಾಡ್ತಾ ಇರೋದು, ಯಾವ್ದೇ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇಲ್ಲ ಇಲ್ದೇ ಇರೋದ್ರಿಂದ ಜನರಲ್ ಆಗಿ ಏನಿದೆ ಈ ಪ್ರಪಂಚ ಅಂತಂದ್ರೆ ಹೇಗೆ ಸುಖ ದುಃಖ ಎಲ್ಲಾನು ಹೊಂದಿದೆ ಅಂತ. ಅದ್ರೊಳಗೆ ಅದಕ್ಕೆ ಮತ್ತೆ ಇನ್ನೊಂದು ಹಾವು ಹಗ್ಗದ ಉದಾಹರಣೆ ಸಹಿತ ಕೊಡ್ತಾರೆ. ನಾವು ಫಸ್ಟ್ ನೋಡ್ತೇ ಹೆದರ್ಕೋತೀವಿ ನಾವು ಏನಾರ ಕಂಡಾಗ. ಆಮೇಲೆ ವಿವೇಕ, ಇದ್ರೊಳಗೆ ನಮ್ಗೆ ಎಲ್ಲದಕ್ಕೂ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ವಿವೇಕ ನಮ್ಮಲ್ಲಿ ಯಾವಾಗ ಜಾಗೃತ ಆಗತ್ತೆ ಅವಾಗ ನಾವೇನ್ ಮಾಡ್ತೀವಿ, ಇವೆಲ್ಲದಿಂದನೂ ಹೊರಗ್ ಬರ್ತೀವಿ. ನಾವು ಪ್ರತಿ ಕ್ಷಣಕ್ಕೂ ನಮ್ಮ ವಿವೇಕನ ಇಟ್ಕೊತಾ ಇರ್ತೀವಿ ನಾವು. ಇದ್ ಬೇಕಾ ಬೇಡವಾ ಅಂತ ಹೇಳಿ. ಇದು ಹಗ್ಗ, ಹಾವು ಹಗ್ಗ ಅಂತ ಏನಿದೆಯಲ್ಲ, ಅಜ್ಞಾನದಲ್ಲಿ ನಾವು ಕಂಡಂತದ್ದು ಹಾವು. ಜ್ಞಾನದಲ್ಲಿ ಬಂದಾಗ ಹಗ್ಗ ಅಲ್ಲ, ಹಗ್ಗನೂ ಇಲ್ಲ ಹಾವೂನು ಇಲ್ಲ, ಎರಡು ನನ್ನ ಕಲ್ಪನೆ ಆಗಿರುತ್ತೆ ಅದೆರಡು. ಸೊ ಹೀಗೆ ಒಂದು ಮೂರ್ ಜನ ಇದನ್ನ ಉದಾಹರಣೆ ಕೊಟ್ಟು, ಜ್ಞಾನಿ ಯಾವಾಗಲೂ ಯಾವುದೇ ದ್ವಂದ್ವತೆ ಇಲ್ಲ ಅವನಿಗೆ. ಅವನ ಅಸಂಗನಾಗಿರ್ತಾನೆ, ಕರ್ಮಫಲ ತ್ಯಾಗಿ ಆಗಿರ್ತಾನೆ, ಸಮತ್ವ ಬುದ್ಧಿಯಲ್ಲಿ ಇರ್ತಾನೆ, ಅವನು ಈಶ್ವರಾರ್ಪಣ ಭಾವದಲ್ಲಿ ಇರ್ತಾನೆ. ಹಾಗಾಗಿ ಅವನು ಹೆಂಗಿರ್ತಾನೆ, ಪದ್ಮಪತ್ರ ವಿಮಾಂಬಸ, ಹೇಗೆ ಒಂದು ತಾವರೆ ಎಲೆ ಇದ್ರೊಳಗೆ ಇರತ್ತೋ ಹಾಗೆ ಅವನು ಯಾವ್ದಕ್ಕೂ ಅಂಟ್ಕೊಡಲ್ಲ ಇರ್ತಾನೆ. ಆ ಕೆಸರಿನಲ್ಲಿ ಅದು ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ಟಾರ. ಕೆಸರು ಅಂದ್ರೆ ಏನು, ಕಮಲದ ಹೂವ ಹೇಗೆ ಅರಳತ್ತೆ, ಏನು ಇಲ್ಲ ಅಂತ ಹೇಳಿ ಅದನ್ನ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಚೆನ್ನಾಗಿ ಕಮಲದ ಪುಷ್ಪದವರು. ಅಲ್ಲ, ಕೆಸರು ಅಂದ್ರೆ ಸಮಾಜ, ಸಾರ ಅಂದ್ರೆ ನೀರು. ಹುಟ್ಟಾಗ ಕೆಸರಲ್ಲಿ ಹುಟ್ತೀವಿ, ಅಜ್ಞಾನದಲ್ಲಿ ಹುಟ್ಟಿರ್ತೇವೆ ನಾವು. ಆಮೇಲೆ ನಮ್ಮ ಈ ತರ ಒಂದು ಸಂಪರ್ಕದಿಂದ ಸತ್ಸಂಗದಿಂದ ಒಳ್ಳೆ ಗುರುಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವೇ ಒಂದ ನಮಗೆ ತಿಳಿದಂತ ತಿಳುವಳಿಕೆಯಿಂದ ಜ್ಞಾನದಿಂದ ನಾವೇನ್ ಮಾಡ್ತೀವಿ, ನಮ್ಮಲ್ಲಿರೋ ಆತ್ಮ ಚೈತನ್ಯದ ಬೆಳಕನ್ನ ಹೊರಗೆ ತೆಗಿತೀವಿ. ನನಗದ್ ಗೊತ್ತಿಲ್ಲ, ನಾನು ಹೊರಗಡೆ ಸೂರ್ಯನ ಬೆಳಕನ್ನ ಅವಲಂಬಿಸಿದ್ದೀನಿ. ಯಾವಾಗ ನನ್ನ ಒಂದು ಗುರು ಅನ್ನೋರು ನನ್ನೊಳಗಿರೋ ಬೆಳಕನ್ನ ನಮಗೆ ತೋರಿಸ್ತಾರ, ಆತ್ಮದ ಬೆಳಕನ್ನ ನಮಗೆ ಯಾವಾಗ ತೋರಿಸಿ ಅದೇ ನೀನಪ್ಪ ಅಂತ ಜಾಗೃತ ಮಾಡ್ತಾರ, ಅವಾಗ ನನಗ್ ಗೊತ್ತಾಗತ್ತೆ ನನ್ನ ಬೆಳಕಿನಲ್ಲಿ ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ಈ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಎಲ್ಲರನ್ನೂ ನೋಡ್ತಾ ಇದ್ದೀನಿ ಅನ್ನೋ ಒಂದದು ಸ್ಪಷ್ಟ ನನಗೆ ಜ್ಞಾನ ಬರುತ್ತೆ. ಸೊ ಬಂದಾಗ ಅವನು ಜೀವನ್ ಮುಕ್ತದಲ್ಲಿ ಇರ್ತಾನೆ, ಅವನಿಗೆ ಯಾವುದು ಅಂಟ್ಕೊಳ್ಳೋದಿಲ್ಲ, ಅವನು ಸ್ಥಿತ ಪ್ರಜ್ಞಾನ ಆಗಿರ್ತಾನೆ ಅಂತ ಹೇಳಿ ಪ್ರಶಾಂತತೆಯಲ್ಲಿ ಇರ್ತಾನೆ. ಅಂದ್ರೆ ಮಂದಸ್ಮಿತ ಪಾತ್ರಗಳನ್ನ, ಆದ್ರೆ ಏನು ಇರಲ್ಲ, ಮಂದಹಾಸ ಮಂದಮುಖಿ. ಅವ್ನು ಯಾವಾಗ್ಲೂ ನಗ್ತಾ ಇರ್ತಾನೆ, ಅವ್ನ ಕಣ್ಣಲ್ಲಿ ಯಾವಾಗ್ಲೂ ಒಂದ್ ಸ್ಪಾರ್ಕ್ ಇರುತ್ತೆ ಅವನ್ಗೆ.
ನೀವು ಎಂತದೇ ನೋಡಿ ಜ್ಞಾನಿಗಳು ಅವರು ಒಣಗ್ತಿಗೂ ತರ ದೇಹ ಇರ್ಬೋದು, ಅವ್ರ ಕಣ್ಣಲ್ಲಿ ಇರುವಂತ ಒಂದು ಸ್ಪಾರ್ಕ್ ಇರುತ್ತಲ್ಲ, ಅದನ್ನ ನಾವು ಹಿಂಗ್ ಕಣ್ಣು ಮುಚ್ಚಿ ಹಿಂಗ್ ಬಿಟ್ರೆ ಸಾಕು, ನಮಗೆ ಅದ್ ಬೆಳಕು ನಮಗೆ ಹಿಂಗ್ ಹೊಡೆಯುತ್ತೆ. ಅದು ಅಂತ ಒಂದು ಶಕ್ತಿ ಇರತ್ತೆ ಅವ್ರಿಗೆ ಅದು. ನಾನು ಇವತ್ತಿನ ಅದಕ್ಕೆ ಮುಗಿಸ್ಬಿಟ್ಟೆ ಎಲ್ಲಾದ್ನೂ ಒಟ್ಟಿಗೆ ಹೇಳ್ಬಿಟ್ಟು. ಸುಮ್ನೆ ಎಷ್ಟಲ್ಲಿ ಹೇಳಿದ್ರು ಇದು ಅಷ್ಟೇ, ಅದು ಓವರ್ ಆಲ್ ಅರ್ಥ ಇದು ಇಷ್ಟೇ ಇರೋದು. ಹಾಗಾಗಿ ಅದನ್ನ ನಾನು ಮುಗಿಸ್ತೆ. ಎಲ್ಲ ಕವರ್ ಆಯ್ತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಸ್ವಲ್ಪ ನಾನು ಹಂಗೇನೆ ಒಂದ್ ಚೂರ್ ಬಿಡ್ದಂಗೆ ಎಲ್ಲ ಕವರ್ ಮಾಡೋದು. ಒಂದ್ ಸೆಂಟೆನ್ಸ್ ಬಿಡಕ್ಕೂ ಇಷ್ಟ ಇಲ್ಲ ನನ್ಗೆ. ನಮ್ ಗುರುಗಳು ಹೇಳಿರೋದು ಅಷ್ಟು ಚೆನ್ನಾಗಿರುತ್ತೆ, ಯಾವ್ದು ತೆಗ್ದಾಕ್ಬೇಕು ಒಂದ್ಸಲ. ಅಂದ್ರೆ ರಿಪಿಟೇಷನ್ಸ್ ಇದ್ದಾಗ ಒಂದ್ ಸ್ವಲ್ಪ ಅದು ತುಂಬಾ ರಿಪೀಟ್ ಆಗಿತ್ತಲ್ಲ, ಅದಕ್ಕೆ ನಾನು ಏನ್ ಮಾಡ್ದೆ, ಒಂದ್ ಸ್ವಲ್ಪ ಇದನ್ನ ಇಲ್ಲ, ಸೇರ್ಸ್ಕೊಂಡೆ. ಎಲ್ಲ ನನ್ಗೆ ಅದನ್ನ ಜ್ಞಾಪಕ ಬಂತ ತಕ್ಷಣಕ್ಕೆ 3 ಉದಾಹರಣೆ ಏನು ಅಂತ ಹೇಳಿ, ಸನ್ಯಾಸಿಗೂ, ಸಾಧಕಂಗೂ, ಸಂಸಾರಿಗೂ. ಆ ಹಲ್ಲು ಉದಾಹರಣೆ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಚೆನ್ನಾಗಿದೆ. ಹಾ, ಅದು ಹಲ್ಲು ಬಗ್ಗೆ ಹಲ್ಲು ಉದಾಹರಣೆ ತರಾನೇನೆ. ನಾನು ಈಗ ನಾನ್ 24 ಗಂಟೆ ನಾನು ಉಮಾ ಅಂತ ಹೇಳ್ಕೊಂತೀನ? ಇಲ್ಲ, ಏನಾರ ಆದಾಗ ಅಲ್ಲಿ ಏನಾರು ನೋಡ್ಕೊಳ್ತೀವಿ ಅಷ್ಟ್ ಬಿಟ್ರೆ, ಅದರ್ವೈಸ್ ಪ್ರಕೃತಿ ಸಹಜವಾಗಿ ಎಲ್ಲ ನಡೀತಾ ಇರತ್ತೆ. ನಾವು ಜೋಡಿಸ್ಕೊಂತೀವಲ್ಲ, ನಾನು ಇದೆ ಅಂತ ನೆನ್ಪು. ಹೌದು. ಅಲ್ಲಿಂದ ಉದಾಹರಣೆ ತುಂಬಾ ಚೆನ್ನಾಗಿದೆ. ಆಲ್ ಎಕ್ಸಾಂಪಲ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲ ಎಕ್ಸಾಂಪಲ್ಸ್ ತುಂಬಾ ಚೆನ್ನಾಗಿದೆ. 42 ಆಯ್ತು. D43 ಮಾಡ್ಲಾ ನಾನೇನೆ? ನಾನು ಆಕ್ಚುಲಿ ನಾವು ನೆಕ್ಸ್ಟ್ ಮಂಗಳವಾರನೂ ಇರಲ್ಲ, ಅದ್ರ ಮಂಗಳವಾರನೂ ಇರಲ್ಲ. ನಾನು ಮೂರ್ತಿ ಇಬ್ರು ಸಿರ್ಸಿ ನಿಸರ್ಗ ಇದಕ್ಕೆ ಅಲ್ಲಿ ಹೋಗ್ತಾ ಇದೀವಿ, ನ್ಯಾಚುರೋಪತಿ ಇದಕ್ಕೆ. ನ್ಯಾಚುರೋಪತಿಗ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತಾ ಇದೀವಿ ನಾವು. ನೆಕ್ಸ್ಟ್ ಮಂಡೇ ನೈಟ್ ಬಿಡ್ತೀವಿ, 16th ಬಿಡ್ತೀವಿ. ಅಲ್ಲ, ಒಂದ್ ನಿಮಿಷ, ಈ ರೆಕಾರ್ಡಿಂಗ್ ಅಲ್ಲ, ಒಂದ್ ನಿಮಿಷ ಸ್ಟಾಪ್ ಮಾಡಿ ಮೇಡಮ್, ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಮಾಡಿ. ಆಮೇಲೆ ಡಿಸ್ಕಸ್ ಮಾಡೋಣ. ಪ್ರೇಯರ್ ಮಾಡ್ಬಿಡಿ. ಅಲ್ಲ, ಪ್ರೇಯರ್ ಮಾಡ್ಬಿಡಿ. ಯಾರಾದ್ರೂ ಮಾಡ್ತೀರಾ ಉಮಾ ಅವ್ರೆ? ಮತ್ತೆ ಮಾಡಿ, ಯಾವಾಗಲೂ ಮಾಡ್ತೀರಿ. असतो मा सद्गमय, तमसो मा ज्योतिर्गमय, मृत्योर्मामृतं गमय. ओम शांति शांति शांतिः. ओम पूर्णमद पूर्णमिदं पूर्णात् पूर्णमुदच्यते, पूर्णस्य पूर्णमादाय पूर्णमेवावशिष्यते. ओम शांति शांति ಶಾಂತಿಃ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಹರಿ ಓಂ ಎಲ್ಲರಿಗೂ. ಹರಿ ಓಂ. ಒಂದ್ ನಿಮಿಷ.